श्रीगुरुभ्यो नमः। हरि ओम। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। सीतालक्ष्मणशोभिपार्श्वयुगलः प्रीत्या वनम्राकृतिम् वक्त्राम्भोरुहसक्तहस्तकमलं भक्ताम्भटाग्रेसरम् एकान्ते हनुमन्तमुक्तिसुधया सन्तर्पयन् सन्ततम् रामस्तम्भितवारिधिर्विजयते धानुष्कचूडामणिः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वाल्मीकेर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तरणका इव। तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम। तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। ನಿನ್ನೆ ದಿವಸ ಭರತ ಅಯೋಧ್ಯೆಯಿಂದ ಕಾಡಿಗೆ ತನ್ನ ಅಣ್ಣನಾದಂತಹ ರಾಮಚಂದ್ರನನ್ನ ನಾನು ಕರ್ಕೊಂಡು ಬರ್ತೇನೆ ಅಂತ ಹೊರಟಾಗ ತಾನೊಬ್ಬನೇ ಹೊರಡ್ಲಿಲ್ಲ, ಚತುರಂಗ ಸೈನ್ಯದೊಟ್ಟಿಗೆ ಎಲ್ಲ ಅಯೋಧ್ಯೆಯ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾನಂತ. ಮಧ್ಯದಲ್ಲಿ ಗಂಗಾ ತೀರದಲ್ಲಿ ಶೃಂಗವೇರಪುರದಲ್ಲಿ ಗುಹ ಸಿಕ್ಕ. ಗುಹನಿಗೆ ಭರತನ ಮೇಲೆ ಸಂಶಯ ಬಂತು. ಆದ್ರೆ ಆ ಸಂಶಯವನ್ನ ಭರತ ಪರಿಹಾರ ಮಾಡಿ ತಾನು ಯಾವ ದುರುದ್ದೇಶದಿಂದ ಬಂದಿದ್ದಲ್ಲ, ರಾಮಚಂದ್ರನನ್ನ ವಾಪಸ್ ಕಾಡಿಂದ ನಾಡಿಗೆ ಕರ್ಕೊಂಡು ಹೋಗಿ ರಾಜನನ್ನಾಗಿ ಮಾಡ್ಲಿಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿ ಅಲ್ಲಿಂದ ಆ ಗುಹನ ಆತಿಥ್ಯವನ್ನ ಸ್ವೀಕಾರ ಮಾಡಿಕೊಂಡು ತಾನು ರಾಮಚಂದ್ರನಂತೆ ಎಲೆಗಳ ಮೇಲೆ ಮಲಗಿ ಜಟಾಚೀರಧರನಾಗಿ ಕಂದ ಮೂಲ ಫಲಗಳನ್ನ ಉಣ್ತಾ ಜೀವನ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಭರದ್ವಾಜರ ಆಶ್ರಮಕ್ಕೆ ಬರ್ತಾನೆ. ಭರದ್ವಾಜರು ಸಂಶಯ ದೃಷ್ಟಿಯಿಂದ ನೋಡಿದಾಗ ಭರತ ಅತ್ಯಂತ ಬೇಸರ ಪಟ್ಟು ಯಾವ ದುರುದ್ದೇಶವೂ ನನಗಿಲ್ಲ ಅಂತ ಅನ್ನೋದನ್ನ ಭರದ್ವಾಜರಿಗೂ ಖಾತ್ರಿ ಮಾಡಿಸಿ ಅವತ್ತಿನ ದಿನ ರಾತ್ರಿಯನ್ನ ಕಳೆದು ಬೆಳಿಗ್ಗೆ ಹೊತ್ತು ಅವನ ತಾಯಂದಿರನ್ನ ಭರದ್ವಾಜರಿಗೆ ಪರಿಚಯ ಮಾಡಿಸಿ ಭರದ್ವಾಜರಿಂದ ಚಿತ್ರಕೂಟ ಪರ್ವತಕ್ಕೆ ಹೇಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ದಾರಿಯನ್ನ ತಿಳ್ಕೊಂಡು ತಾನು ಚಿತ್ರಕೂಟ ಪರ್ವತದ ಹತ್ರ ಸಾಗಿದ. ಅಲ್ಲಿ ಲಕ್ಷ್ಮಣ ಸಾಲಮರವನ್ನೇರಿ ಈ ಭರತ ಸೈನ್ಯ ಸಮೇತನಾಗಿ ಬರೋದನ್ನ ನೋಡಿ ಲಕ್ಷ್ಮಣನೂ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ರಾಮಚಂದ್ರ ಇಲ್ಲ ಭರತ ಅಂಥವನಲ್ಲ, ನಮ್ಮೊಟ್ಟಿಗೆ ಸಣ್ಣವರಿದ್ದಾಗಿಂದ ಇದ್ದವನು, ಅವನಿಗೆ ಅಂಥ ಬುದ್ಧಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಲಕ್ಷ್ಮಣನನ್ನ ಸಾಂತ್ವನಗೊಳಿಸಿ ಕೊನೆಗೆ ಭರತ ರಾಮಚಂದ್ರನನ್ನ ನೋಡಿದಾಗ ಅವನ ಬಾಯಿಂದ ಯಾವ ಮಾತುಗಳು ಬರಲಿಲ್ಲ. ರಾಮಚಂದ್ರನೇ ಕೆಲವು ಮಾತುಗಳನ್ನ ಆಡ್ತಾನೆ. ಎಲ್ಲ ಮಂತ್ರಿ ಮಂಡಲವನ್ನ ಸರಿಯಾಗಿ ನೋಡ್ಕೊಳ್ತಾ ಇದೆಯಲ್ಲ, ಆಚಾರ್ಯರೆಲ್ಲ ಸರಿಯಾಗಿ ನೋಡ್ಕೊಳ್ತಾ ಇದೆಯಲ್ಲ, ಆ ಅಯೋಧ್ಯೆಯ ಜನರನ್ನೆಲ್ಲ ಗೌರವ ಕೊಟ್ಟು ಪ್ರೀತಿಯಿಂದ ಮಕ್ಕಳಂತೆ ನೋಡ್ಕೊಳ್ತಿದೆಯಲ್ಲ ಅಂತೆಲ್ಲ ರಾಜಧರ್ಮವನ್ನ ಆ ಭರತನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಭರತ ಕೇಳ್ತಾನೆ, ರಾಮಸ್ಯ ವಚನಂ ಶುತ್ವಾ ಭರತಃ ಪ್ರತ್ಯುವಾಚ ಕಿಮ್ಮೆ ಧರ್ಮಾತ್ ವಿಹೀನಸ್ಯ ರಾಜಧರ್ಮ ಕರಿಷ್ಯತಿ. ಧರ್ಮದಿಂದ ವಿಹೀನ ನಾನು, ಒಬ್ಬ ರಾಜನಿಗೆ ರಾಜಧರ್ಮವನ್ನ ಉಪದೇಶ ಮಾಡಬೇಕು ರಾಮಚಂದ್ರ ನೀನು, ಆದ್ರೆ ನಾನೇನು ರಾಜ ಅಲ್ಲ, ಹಾಗಾಗಿ ಈ ರಾಜಧರ್ಮ ನನಗೇನು ಉಪಯೋಗಕ್ಕೆ ಬರ್ತದೆ ಅಂತ ಕೇಳ್ತಾ ಇದ್ದಾನೆ. ಶಾಶ್ವತೋಯಂ ಸದಾ ಧರ್ಮ ಸ್ಥಿತೋಸ್ಮಾಸು ನರರ್ಷಭ ಜ್ಯೇಷ್ಠೆ ಪುತ್ರೇ ಸ್ಥಿತೇ ರಾಜ ನಕನೀಯಾನ್ ಭವೇಂದ್ರಪಃ. ಎಂದೂ ಕೂಡ ನಮ್ಮ ವಂಶದಲ್ಲಿ, ನಮ್ಮ ವಂಶ ಅಲ್ಲ ಇಡೀ ರಾಜ ಪರಂಪರೆಯಲ್ಲೇ ಚಂದ್ರವಂಶ, ಸೂರ್ಯವಂಶ, ಯದುವಂಶ ಯಾವ ವಂಶದಲ್ಲಿ ನೋಡಿದ್ರೂ ಹಿರಿಯನಿಗೆ ಮೊದಲ ಅಧಿಕಾರ ಸಿಗ್ತದೆ. ಹಾಗಾಗಿ ನೀನು ಇರಬೇಕಾದ್ರೆ ನಾನೆಂದೂ ರಾಜನಾಗೋದಿಲ್ಲ ಅಂತನ್ನೋ ಮಾತನ್ನ ಹೇಳಿ ಕೇಕಯಸ್ಥೆ ಚ ಮಯಿತು ತ್ವಯಿ ಚಾರಣ್ಯಮಾಶ್ರಿತೆ ಧೀಮಾನ್ ಸ್ವರ್ಗಂ ಗತೋ ರಾಜ ಯಾಯಜೂಕ ಸತಾಮತಃ. ಮೊದಲು ರಾಮಚಂದ್ರನನ್ನ ಕಾಡಿಂದ ನಾಡಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಭರತ ಬಂದಿದ್ದು. ಆದ್ರೆ ಆ ರಾಮಚಂದ್ರನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ತಂದೆ ಇನ್ನಿಲ್ಲ ಅಂತನ್ನೋ ವಿಚಾರವನ್ನು ಹೇಳಬೇಕಲ್ಲ, ಅದನ್ನ ಹೇಳ್ತಾ ಇದ್ದಾನೆ.
ನಾನು ಕೇಕಯ ದೇಶದಲ್ಲಿದ್ದೇನೆ, ನಾನು ಶತ್ರುಘ್ನ ಇಬ್ರು ಕೇಕಯ ದೇಶದಲ್ಲಿದ್ವಿ, ನೀನು ಲಕ್ಷ್ಮಣ ಇಬ್ರು ಕಾಡಿಗೆ ಬಂದಾಗ ನಿನ್ನ ನೆನಪನ್ನ ತಾಳಲಾರದೆ ನಮ್ಮಿಬ್ಬರ ತಂದೆ ಸ್ವರ್ಗಸ್ಥನಾಗಿ ಬಿಟ್ಟಿದ್ದಾನೆ. ಪ್ರಿಯೇಣ ಕಿಲ ದತ್ತಂ ಹಿ ಪಿತೃಲೋಕೇಶು ರಾಘವ ಅಕ್ಷಯಂ ಭವತಿ ತ್ಯಾಹು ಭಾವಾಂಶ್ಚೈವ ಪಿತುಃ ಪ್ರಿಯ. ಯಾವತ್ತು ತಂದೆಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ತರ್ಪಣವನ್ನು ಕೊಟ್ರೆ ಅದು ಅವರಿಗೆ ಮುಟ್ತದಂತೆ. ಹಾಗಾಗಿ ತಂದೆಗೆ ಎಷ್ಟೋ ಮಕ್ಕಳಿದ್ದಾಗ ಅವರಲ್ಲಿ ಅತ್ಯಂತ ಪ್ರೀತಿ ಪಾತ್ರನಾದವನು ಅವನಿಗೆ ತರ್ಪಣವನ್ನು ಕೊಡಬೇಕಂತ. ಬೇರೆಯವರು ಕೊಡಬೇಕು, ಅದರೊಟ್ಟಿಗೆ ಪ್ರೀತಿ ಪಾತ್ರನಾದವನು ತಂದೆಗೆ ಎಲ್ಲವನ್ನು ಕೂಡ ಮಾಡಲೇಬೇಕು. ಹಾಗಾಗಿ ನೀನು ಅತ್ಯಂತ ಪ್ರೀತಿ ಪಾತ್ರ ನನ್ನ ತಂದೆಗೆ. ಹಾಗಾಗಿ ನಿನ್ನಿಂದ ತರ್ಪಣ ಇಸ್ಕೊಳ್ಳಿಲ್ಲ ಅಂತಂದ್ರೆ ಆ ತಂದೆಗೆ ತೃಪ್ತಿಯೇ ಆಗೋದಿಲ್ಲ. ನಾವೆಲ್ಲ ಇದ್ದು ಎಲ್ಲ ಮಾಡಿದ್ದೇವೆ, ಆದ್ರೆ ನೀನು ತರ್ಪಣ ಕೊಟ್ಟಾಗ್ಲೇ ತಂದೆಗೆ ನಿಜವಾದ ತೃಪ್ತಿ ಅಂತ ಅನ್ನೋದಾಗ್ತದೆ. ಹಾಗಾಗಿ ಆ ತಂದೆಗೆ ಒಂದು ತರ್ಪಣ ಕೊಡು ರಾಮ ಅಂತ ಹೇಳ್ತಾನೆ. ತ್ವಾಮೇವ ಶೋಚಂ ಸ್ತವ ದರ್ಶನೇಪ್ಸುಹು ತ್ವಯೇವ ಸಕ್ತಾಂ ಅನಿವರ್ತ್ಯ ಬುದ್ಧಿಂ ತ್ವಯಾ ವಿಹೀನಸ್ತವ ತವ ಶೋಕ ರುಗ್ಣಃ ತ್ವಾಂ ಸಂಸ್ಮರನ್ನೇವ ಗತಃ ಪಿತಾತೆ. ರಾಮಚಂದ್ರ, ನೀನು ಇಲ್ಲಿಗೆ ಕಾಡಿಗೆ ಬಂದಿದಿ. ಕಾಡಿಗೆ ಬಂದಾಗ ನೀನು ಕಾಡಿಗೆ ಬಂದ ನಿಮಿತ್ತದಿಂದ ಆ ದಶರಥ ರಾಜನಿಗೆ ದುಃಖ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ನಿನ್ನನ್ನೇ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ 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 ಕೊನೆಗೆ ಸಾಯಬೇಕಾದ್ರೂ ನಿನ್ನ ಹೆಸರು ಹೇಳೇನೆ ತ್ವಯಾ ವಿಹೀನ ಸ್ತವ ಶೋಕ ರುಗ್ಣಃ, ನೀನ್ ಇಲ್ಲದೇ ಇರೋದ್ರಿಂದ ಉಂಟಾದ ದುಃಖದಿಂದ ನಿನ್ನನ್ನೇ ಸ್ಮರಣೆ ಮಾಡ್ತಾ ದಶರಥ ರಾಜ ಸ್ವರ್ಗವನ್ನು ಏರ್ಬಿಟ್ಟಿದ್ದಾನೆ ಅಂತ ಹೇಳಿ ಈ ಮಾತನ್ನ ಹೇಳ್ತಾನೆ. ರಾಮಚಂದ್ರ ಎರಡೂ ಕಿವಿಗಳನ್ನ ಮುಚ್ಕೊಂಡ್ ಬಿಡ್ತಾನಂತೆ. ತಂತು ವಜ್ರ ನಿವೋತ್ಸೃಷ್ಟಂ ಆಹವೇ ದಾನವಾರಿಣ ವಾಗ್ವಜ್ರಂ ಭರತೇನೋಕ್ತಂ ಅಮನೋಜ್ಞಂ ಪರಂತಪಃ. ಒಂದು ಕಠೋರವಾದಂತಹ ಮಾತು. ಎದುರಾಳಿ ಯುದ್ಧದಲ್ಲಿ ವಜ್ರಾಯುಧವನ್ನ ಎಸೆದ್ರೆ ಅದು ಎದೆಗೆ ಬಂದು ಬಡಿದ್ರೆ ಯಾವ ರೀತಿ ಎದೆ ಸೀಳಿ ಹೋಗ್ತದೋ ಆ ರೀತಿಯಾದಂತಹ ಭರತನ ಮಾತೆಂಬ ವಜ್ರಾಯುಧದಿಂದ ಹೊಡೆತ ತಿಂದಂತಹ ರಾಮಚಂದ್ರ ಎರಡೂ ಕೈಯನ್ನು ಎತ್ತಿ ವನೇ ಪರಶುನ ಕೃತ್ತಃ ತಥಾ ಭುವಿ ಪಪಾತಃ. ಕೊಡಲಿಯಿಂದ ದೊಡ್ಡ ಮರವನ್ನ ಕಾಡಲ್ಲಿ ಹೋಗಿ ಬೀಳಿಸ್ತೇನೆ ಅಂತ ಹೇಳಿ ಅದನ್ನ ಹೊಡೆದು 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 ಅದು ಯಾವ ರೀತಿ ನೆಲಕ್ಕುರುಳಿ ಬೀಳ್ತದೋ, ಬಿದ್ದಾಗ ಯಾವ ರೀತಿ ಸ್ವಲ್ಪವೂ ವಿಘ್ನಗಳಿಲ್ಲದೆ ತಾನಾಗೆ ಮೇಲಿಂದ ಬೀಳುತ್ತದಲ್ಲ, ಆ ರೀತಿ ಆ ರಾಮಚಂದ್ರ ಈ ಸುದ್ದಿಯನ್ನ ಕೇಳಿದ ಕೂಡಲೇ ನೆಲಕ್ಕೆ ಬಿದ್ದು ಬಿಡ್ತಾನಂತೆ. ಬಿದ್ದಾಗ ಅವನನ್ನ ಪ್ರೀತಿಯಿಂದ ಭರತ ಎಬ್ಬಿಸ್ತಾನೆ. ಎಬ್ಬಿಸಿದಾಗ ರಾಮಚಂದ್ರ ಹೇಳ್ತಾನಂತೆ, ಅಹೋ ಭರತ ಸಿದ್ಧಾರ್ಥೋ ಏನ ರಾಜ ತ್ವಯಾನಘ ಶತ್ರುಘ್ನೇನ ಚ ಸರ್ವೇಶು ರೈತಕೃತ್ಯೇಶು ಸತ್ಕೃತಃ. ಅಪ್ಪ, ನಿಜವಾದ ಪುಣ್ಯಾತ್ಮ ನೀನು ಮತ್ತೆ ಶತ್ರುಘ್ನರು. ಯಾಕೆ ಗೊತ್ತಾ? ಅಂಥ ತಂದೆ ಇಲ್ಲದೆ ಇರಬೇಕಾದ್ರೆ ನಾವು ಇರಬೇಕಿತ್ತು. ತಂದೆಯ ಕೊನೆ ಕಾಲದಲ್ಲಿ ಮಕ್ಕಳು ಒಟ್ಟಿಗೆ ಇದ್ದು ತಂದೆಯ ಸೇವೆ ಮಾಡಬೇಕಂತೆ. ಅಂತಹ ಸೌಭಾಗ್ಯ ನಮಗೆ ಸಿಗ್ಲಿಲ್ಲಲ್ಲ. ಅವನ ಕೊನೆಯ ಅಂತ್ಯ ಸಂಸ್ಕಾರಾದಿ ಕ್ರಿಯೆಗಳನ್ನೆಲ್ಲ ನೀನು ಶತ್ರುಘ್ನರು ಸೇರಿ ಮಾಡಿದ್ರಲ್ಲಪ್ಪ. ನನ್ನ ತಂದೆ ಕೃತಾರ್ಥನಾದ, ಅವನು ಸ್ವರ್ಗಕ್ಕೆ ಹೋಗೇ ಹೋಗ್ತಾನೆ. ನಿಷ್ಪ್ರಧಾನಂ ಅನೇಕಾಗ್ರಾಂ ನರೇಂದ್ರೇಣ ವಿನಾಕೃತಾಂ ನಿವೃತ್ತ ವನವಾಸೋಪಿ ನಾಯೋಧ್ಯಾಂ ಗಂತುತ್ಸಹೆ. ಇಂಥ ತಂದೆ ಇನ್ನು ಅಯೋಧ್ಯೆಯಲ್ಲಿ ಇಲ್ಲ ಅಂತಂದ್ರೆ ಏನು ಪರಿಸ್ಥಿತಿ? ನಾಳೆ ದಿವಸ 14 ವರ್ಷ ವನವಾಸ ಮುಗಿಸಿದ ಮೇಲೆ ಮತ್ತೆ ವಾಪಸ್ ನಾನು ಅಯೋಧ್ಯೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಯಾಕೆ ಗೊತ್ತಾ? ನನ್ನ ತಂದೆ ಇರ್ತಾನೆ. ಆ ತಂದೆ ನಾನು ಬರ್ಬೇಕಾದ್ರೆ ಬಹಳಷ್ಟು ದುಃಖ ಪಟ್ಟವನು. ಅವನ ಮುಖ ಮುಖ್ಯವಾಗಿ ನೋಡ್ಬೇಕು ಅಂತ ಹೋಗ್ಬೇಕು ಅಂತಿದ್ದೆ. ಈಗ ಅವನೇ ಇಲ್ಲ ಅಂತಾದ್ರೆ 14 ವರ್ಷ ಮುಗಿದ ಮೇಲೂ ನಾನು ಅಯೋಧ್ಯೆಗೆ ಬರೋದಿಲ್ಲ. ನಾನು ಇಲ್ಲೇ ಕಾಡಲ್ಲಿ ಇದ್ದು ಬಿಡ್ತೇನೆ. ನನಗೆ ಆ ದಶರಥನಿಲ್ಲದ ಅಯೋಧ್ಯೆಯನ್ನ ಈ ಕಣ್ಣಿಂದ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ರಾಮಚಂದ್ರ ಹೇಳ್ತಾನೆ. ಇಷ್ಟಾದಾಗ ಭರತ ಅವನಿಗೆ ಸಮಾಧಾನ ಮಾಡ್ತಾನೆ. ಪಾಪ ಎಷ್ಟು ಸಮಾಧಾನ ಮಾಡಿದ್ರು ಆ ರಾಮಚಂದ್ರನಿಗೆ ದುಃಖ ತಡಿಲಿಕ್ಕಾಗಿಲ್ಲ. ಸೀತೆಗೆ ಹೇಳ್ತಾನೆ, ಸೀತೆ ಮೃತಸ್ಥೆ ಶ್ವಶುರಃ ಪಿತೃಹೀನೋಸಿ ಲಕ್ಷ್ಮಣ ಭರತೋ ದುಃಖಮಾಚಷ್ಟೆ ಸ್ವರ್ಗತಿಂ ಪೃಥಿವೀಪತೆ. ಗೊತ್ತಿದೆ ಎಲ್ಲರಿಗೂ, ಅಲ್ಲಿದ್ದಾಗ ಎಲ್ಲರಿಗೂ ಕೇಳಿಸ್ತು, ಎಲ್ಲರೂ ದುಃಖದಲ್ಲಿದ್ದಾರೆ. ಪಾಪ ಅವನಿಗೆ ದುಃಖ ತಡಿಲಿಕ್ಕಾಗ್ತಾ ಇಲ್ಲ ರಾಮಚಂದ್ರನಿಗೆ. ಅವನು ಹೇಳ್ತಾನೆ, ಸೀತೆ ನಿನ್ನ ಮಾವ ತೀರ್ಕೊಂಡ್ಬಿಟ್ರಮ್ಮ. ಲಕ್ಷ್ಮಣ, ಇನ್ಮೇಲೆ ನಿನಗೆ ತಂದೆನೇ ಇಲ್ಲ ನೋಡಪ್ಪ. ಭರತ ಬಂದು ತಂದೆ ತೀರಿದ ಸುದ್ದಿಯನ್ನು ಹೇಳಿದಾನೆ. ಇನ್ನು ನಮಗೆಲ್ಲ ಯಾರ ಗತಿ? ನಾವೆಲ್ಲ ತಂದೆಯ ಆಶ್ರಯದಲ್ಲಿ ಬೆಳೆದವರು. ಇನ್ಮೇಲೆ ಆ ಆಶ್ರಯನೇ ಇಲ್ಲ ಅಂತ ಆಗಿಬಿಟ್ರೆ ನಮಗೆಲ್ಲ ಆಶ್ರಯ ಮನೆನೇ ಇಲ್ಲ ಅಂತಂದ್ರೆ ನಾವು ಉಳ್ಕೊಳ್ಳಿಕ್ಕೆಲ್ಲ ಜಾಗ. ಅದೇ ರೀತಿ ನಮಗೆಲ್ಲ ಆಶ್ರಯದಾತ ನಮ್ಮ ತಂದೆ. ಅಂತಹ ಆಶ್ರಯದಾತನೇ ಇಲ್ಲ ನಮಗಿನ ಮೇಲೆ ಅಂತ ಹೇಳಿ ಬಹಳಷ್ಟು ದುಃಖ ಪಡ್ತಾನೆ. ದುಃಖ ಪಟ್ಟಾಗ ಭರತ ಸಮಾಧಾನಗೊಳಿಸಿ, ಅಣ್ಣ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮೊದಲು ತಂದೆಗೆ ಬೇಕಾದಂತಹ ಕ್ರಿಯೆಗಳನ್ನ ನೀನು ಮಾಡು. ಯಾಕೆಂದ್ರೆ ನಾವೆಲ್ಲ ಮಾಡಿದ್ದೇವೆ, ನಾನು ಶತ್ರುಘ್ನರಿಬ್ರು ಮಾಡಿದ್ದೇವೆ. ನೀವಿಬ್ರು ಮಾಡಿದ್ರೆ ತಂದೆಗೆ ನಿಜವಾಗಿಯೂ ಸದ್ಗತಿ ಆಗ್ತದೆ. ಯಾಕೆಂದ್ರೆ ರಾಮಚಂದ್ರ ಅತ್ಯಂತ ಪ್ರೀತಿ ಪಾತ್ರನಾದವನು ದಶರಥನಿಗೆ ಅಂತ ಹೇಳಿದಾಗ, ತಥೋ ಮಂದಾಕಿನಿ ತೀರಂ ಪ್ರತ್ಯುತ್ತೀರ್ಯ ಸ ರಾಘವ ಪಿತುಶ್ಚಕಾರ ತೇಜಸ್ವಿ ನಿರ್ವಾಪಂ ಭ್ರಾತೃಭಿಸ್ಸಹ.
ಆ ಮಂದಾಕಿನಿ ನದಿ ತೀರಕ್ಕೆ ಬಂದಂತೆ ಸ್ನಾನ ಮಾಡಿ ಅಲ್ಲಿ ಆ ಬೇಕಾದಂತಹ ತರ್ಪಣಗಳನ್ನೆಲ್ಲ ರಾಮಚಂದ್ರ ಕೊಡ್ತಾ ಇದ್ದಾನಂತೆ. ಭ್ರಾತೃಭಿ ಸಹ ಎಲ್ಲ ತಮ್ಮಂದಿರೊಟ್ಟಿಗೆ ಸೇರ್ಕೊಂಡು ರಾಮಚಂದ್ರ ಅಲ್ಲಿ ತಂದೆಯ ಶ್ರಾದ್ದ ಮಾಡ್ತಾನೆ. ತಂದೆಯ ಶ್ರಾದ್ದ ಮಾಡಬೇಕಾದ್ರೆ ಅನ್ನ ಮಾಡಿ ಪಿಂಡ ಕಟ್ಟಬೇಕಾಗ್ತದೆ. ಆ ಪಿಂಡ ಕಟ್ಟಬೇಕಾದ್ರೆ ಹೇಳ್ತಾರೆ, ತಿಲಮನ್ನಂಚ ಪಾನೀಯಂ ಗುಢಂ ದಧಿಪಯಸ್ತಥಾ ಮಧು ಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡ ಲಕ್ಷಣಂ. ಒಂದು ಪಿಂಡ ಅಂತಂದ್ರೆ ಅದರಲ್ಲಿ 8 ವಸ್ತುಗಳಿರ್ಬೇಕಂತೆ. ತಿಲಂ ಎಳ್ಳು, ಅನ್ನಂ ಅನ್ನ ಇರ್ಬೇಕಂತೆ, ಪಾನೀಯಂ ತೀರ್ಥ ಹಾಕಿರ್ಬೇಕಂತೆ, ಗುಡಂ ಬೆಲ್ಲ, ಮೊಸರು, ಹಾಲು, ತುಪ್ಪ ಇದಿಷ್ಟೆಲ್ಲ ಮಿಶ್ರಣ ಮಾಡಿ ಹಣ್ಣು ಹಾಕಿ ಆ ಪಿಂಡವನ್ನ ನಾವು ಕಟ್ಟಿ ಪಿತೃಗಳಿಗೆ ಕೊಡಬೇಕು ಅಂತ. ಈ ರೀತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಅಲ್ಲಿ ಕಾಡಲ್ಲಿ ಏನು ಸಿಕ್ಕಿರ್ತದಪ್ಪ? ರಾಮಚಂದ್ರ ಹೇಗೆ ಪಿಂಡ ಪ್ರದಾನ ಮಾಡಿದ ಅಂತಂದ್ರೆ, ಐಂಗುದಂ ಬದರೈರ್ ಮಿಶ್ರಂ ಪಿಣ್ಯಾಕಂ ದರ್ಭ ಸಂಸ್ಥರೆ ನ್ಯಸ್ಯ ರಾಮ ಸುದುಃಖಾರ್ಥೋ ಮೃದನ್ ವಚನಮಬ್ರವೀತ್. ಜೋರಾಗಿ ರಾಮಚಂದ್ರ ದುಃಖದಲ್ಲಿದ್ದಾನಂತೆ. ಅವನು ದುಃಖದಲ್ಲಿ ಆ ತಂದೆಗೆ ಪಿಂಡ ಪ್ರದಾನವನ್ನ ಮಾಡಿದ. ಯಾವುದರಿಂದ ಅಂತ ಹೇಳಿದ್ರೆ, ಐಂಗುದಂ, ಆ ಇಂಗುದಿ ವೃಕ್ಷ ಅಂತ, ಹಿಂಗಣ ಮರ ಅಂತ ಮೊನ್ನೆ ನೋಡಿದ್ವಿ ನಾವು. ಆ ಹಿಂಗಣ ಮರದ ಹಣ್ಣು, ಆ ಹಣ್ಣು ಒಳಗಿನ ಆ ಸಾರವನ್ನ ತೆಗೆದು ಅದರಿಂದ ಪಿಂಡವನ್ನ ಕಟ್ಟಿ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾನಂತೆ. ಸಮರ್ಪಣೆ ಮಾಡಿ ಹೇಳ್ತಾನಂತೆ, ಇದಂ ಭುಂಕ್ಷ್ವ ಮಹಾರಾಜ ಪ್ರೀತೋ ಯದಶನಾವಯಂ ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ. ಯಾವತ್ತು ಪಿಂಡ ಅಂತಂದ್ರೆ ಇದೇ ರೀತಿ ಅಂತಲ್ಲ ಅಂತೆ. ಯಾವತ್ತು ದೇವತೆಗಳಿಗೆ ನಾವು ಯಾವುದನ್ನ ಸಮರ್ಪಣೆ ಮಾಡಬೇಕು ಅಂತಂದ್ರೆ, ನಾವು ಯಾವ್ದು ತಗೊಳ್ತೇವೋ ದೇವರಿಗೆ ಅದನ್ನ ಸಮರ್ಪಣೆ ಮಾಡ್ಬೇಕು. ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನ ನಾವು ತಿನ್ಬೇಕು. ನಾವೇನೋ ತಿನ್ನೋದು, ದೇವರಿಗೆ ವ್ರತ ಇದೆ ಅಂತ ವ್ರತದ ಸಮರ್ಪಣೆ ಮಾಡಿ ನಾವು ಅವ್ರತ ಮಾಡಿದರೆ ಹಂಗಾಗೋದಿಲ್ಲ ಅಂತ. ದೇವರಿಗೆ ಯಾವುದನ್ನ ಸಮರ್ಪಣೆ ಮಾಡ್ತೀವಿ ನಾವು ಅದನ್ನೇ ತಿನ್ಬೇಕು ಅಂತ. ಹೀಗಿರ್ಬೇಕಾದ್ರೆ ಅಲ್ಲಿ ಆ ರಾಮ ಲಕ್ಷ್ಮಣರಿಗೆ ಸಿಗುವಂಥದ್ದು, ಕಾಡಲ್ಲಿ ಸಿಗುವಂಥದ್ದು ಇದು ಯಾವುದು ಸಿಗುದಿಲ್ಲ ಅವರಿಗೆ. ಅಲ್ಲಿ ಸಿಗುದು ಯಾವುದೋ ಮೂಲಗಳು, ಕಂದ, ಹಣ್ಣು ಹಂಪಲು ಇದೇ ಸಿಗುದು. ಇದರಿಂದಲೇ ಪಿಂಡ ಪ್ರದಾನ ಮಾಡ್ಬೇಕು. ದೇವರಿಗೆ ಸಮರ್ಪಣೆ ಮಾಡುವುದು ಇದನ್ನೇ ಸಮರ್ಪಣೆ ಮಾಡ್ಬೇಕಂತೆ. ಹಾಗಾಗಿ ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ. ಪುರುಷ ಎಲ್ಲಿದ್ದಾಗ ಯಾವುದನ್ನ ತಾನು ಸ್ವೀಕಾರ ಮಾಡ್ತಾನಲ್ಲ ಅದನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಗಾದ್ರೆ ದೇವರಿಗೆ ಸಮರ್ಪಣೆ ಮಾಡುವುದು ನಾವು ಕೊಟ್ಟಿದ್ರಿಂದ ದೇವರಿಗೆ ಸ್ವಲ್ಪ ಹೊಟ್ಟೆ ತುಂಬಲಿ ಅಂತ ಅಲ್ಲ. ದೇವರಿಗೆ ನಾವು ಕೊಡದೇ ಇದ್ರು ಅವನು ಸದಾ ಪೂರ್ಣ, ಅವನ ಹೊಟ್ಟೆ ತುಂಬೇ ಇರ್ತದೆ. ನಾವು ಕೊಡುದು ಯಾಕೆ? ಅದನ್ನ ನಾವು ತಗೊಳ್ತೇವೆ, ನಾವು ಸ್ವೀಕಾರ ಮಾಡ್ತೇವೆ, ಅದರಿಂದಾಗಿ ದೇವರಿಗೆ ನೈವೇದ್ಯ ಆಗ್ಲಿ ಅಂತ. ಹಾಗಾಗಿ ನಾವು ಯಾವ ಕ್ಷೇತ್ರದಲ್ಲಿ ಇರ್ತೇವೋ ಅಲ್ಲಿ ನಮಗೆ ಯಾವ್ದು ಅನ್ನವೋ, ತಿನ್ಲಿಕ್ಕೆ ಯಾವುದು ಯೋಗ್ಯವೋ ಅದನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಕಾಡಲ್ಲಿದ್ದಾರೆ ಇವರು, ಕಾಡಲ್ಲಿ ಶ್ರಾದ್ದ ಅದರಿಂದಲೇ ಮಾಡುವಂಥದ್ದು. ಹಾಗಾಗಿ ಆ ಐಂಗುದಿ ಫಲವನ್ನ ಪಿಂಡವನ್ನಾಗಿ ಮಾಡಿ ಅದರಿಂದ ದರ್ಭ ಸಂಸ್ಥರೆ, ದರ್ಭೆಗಳಲ್ಲಿ ಆ ಪಿಂಡ ಪ್ರದಾನವನ್ನ ರಾಮಚಂದ್ರ ತನ್ನ ತಮ್ಮಂದಿರೊಟ್ಟಿಗೆ ಕೂಡಿಸ್ಕೊಂಡು ತಾನು ಮಾಡ್ತಾನಂತೆ. ಇದಂ ಭುಂಕ್ಷ್ವ ಮಹಾರಾಜ, ನಾವು ಕೊಟ್ಟಿದ್ದನ್ನ ಸ್ವೀಕಾರ ಮಾಡತಂದೆ. ಯಾಕೆಂದ್ರೆ ನಾವು ಕಾಡಲ್ಲಿರೋರು ಯದಶನಾವಯಂ, ನಾವು ಏನು ಸ್ವೀಕಾರ ಮಾಡ್ತೇವೋ ಅದನ್ನೇ ನಮ್ಮ ಕೈಯಿಂದ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಇದನ್ನ ಕೊಡ್ತಾ ಇದ್ದೇವೆ, ದಯವಿಟ್ಟು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ತಾನ್ ನರಾನ್ ಅಷ್ಟಾಗಿ ವಾಪಸ್ ಬರ್ತಾನಂತೆ. ಬಂದು ಕೂತ್ರೆ ಎಲ್ಲ ಬಂದವರೆಲ್ಲ ಅಳ್ತಾ ಇದ್ದಾರಂತೆ ರಾಮಚಂದ್ರನ ಪರಿಸ್ಥಿತಿಯನ್ನು ನೋಡಿ. ಯಾಕೆ? ಸಿಂಹಾಸನದಲ್ಲಿ ಕೂಡಬೇಕಾದವನು ದರ್ಭೆಯಲ್ಲಿ ಬಂದು ಕೂಡ್ತಾ ಇದ್ದಾನೆ ಅಂತಂದ್ರೆ ಆ ದುಃಖ ಪೂರಿತವಾದಂತಹ ದೃಶ್ಯವನ್ನ ಯಾರ ಕೈಲಿಯೂ ನೋಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರ ಕಣ್ಣಲ್ಲಿ ಧಾರಾಕಾರ ನೀರು ಸುರಿತಾ ಇದೆ. ತಾನ್ ನರಾನ್ ಬಾಷ್ಪ ಪೂರ್ಣಾಕ್ಷಾನ್ ಸಮೀಕ್ಷ್ಯಾಥ ಸುದುಃಖಿತಾನ್ ಪರ್ಯಶ್ವಜತ ಧರ್ಮಜ್ಞ ಪಿತೃವನ್ ಮಾತೃವಚ್ಚಸಃ. ಆ ಧರ್ಮಾತ್ಮನಾದಂತಹ ರಾಮಚಂದ್ರ ಅವರ ಕಣ್ಣಲ್ಲಿ ಬಂದ ನೀರನ್ನ ಒರೆಸಿ ತಾನು ಅವರನ್ನ ಆಲಿಂಗನೆ ಮಾಡಿಕೊಂಡು ಅವರನ್ನ ಸಾಂತ್ವನ ಪಡಿಸ್ತಾ ಇದ್ದಾನಂತೆ. ನೀವ್ಯಾರು ಚಿಂತೆ ಮಾಡಬೇಡ್ರಿ, ನಾನು 14 ವರ್ಷ ಮುಗಿಸಿ ಬೇಗನೆ ಬಂದು ಬಿಡ್ತೇನೆ ನಾನು ಅಂತ. ಇಲ್ಲಿ ತಾಯಂದರನ್ನೆಲ್ಲ ಭರದ್ವಾಜರಾಶ್ರಮದಿಂದ ನೀವೆಲ್ಲ ನಿಧಾನಕ್ಕೆ ಬರ್ರಿ ಅಂತ ವಸಿಷ್ಠರನ್ನ ಬಿಟ್ಟು ಬಂದಿದ್ದಾನೆ ಭರತ. ಅವರು ಆ ಮಂದಾಕಿನಿ ದಾಟಿಕೊಂಡು ಬರ್ತಾ ಇದ್ದಾರಂತೆ. ಮಂದಾಕಿನಿ ದಾಟಿ ಬರ್ತಾ ಇದ್ದಾರೆ. ಆ ಮಂದಾಕಿನಿ ರಾಜಪತ್ನ್ಯಶ್ಚ ಗಚ್ಚಂತ್ಯ ಮಂದಂ ಮಂದಾಕಿನೀಂ ಪ್ರತಿ ದದೃಶುಸ್ತತ್ರ ತತ್ತೀರ್ಥಂ ರಾಮಲಕ್ಷ್ಮಣ ಸೇವಿತಂ. ಆ ಕೌಸಲ್ಯ ಹೇಳ್ತಾಳಂತೆ, ಇದೆಂಥ ಉತ್ತಮ ತೀರ್ಥ ನೋಡಿ, ಇದೇ ಮಂದಾಕಿನಿ ನದಿ. ನನ್ನ ರಾಮಚಂದ್ರ ಮಂದಾಕಿನಿ ನದಿ ಹತ್ರನೇ ಇದಾನೆ ಅಂತ ಹೇಳಿ ಭರದ್ವಾಜರು ಹೇಳಿದ್ದಾರೆ. ಹಾಗಾದ್ರೆ ಈ ಮಂದಾಕಿನಿ ನದಿ ನೀರನ್ನೇ ಕುಡಿಬೇಕಲ್ಲ, ಸ್ನಾನಕ್ಕೆಲ್ಲ ಇದನ್ನೇ ಉಪಯೋಗಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಅಂತಹ ಪವಿತ್ರವಾದಂತಹ ಮಂದಂ ಮೆಲ್ಲಗೆ ಹರಿಯುವಂತಹ ಮಂದಾಕಿನಿ ನದಿಯನ್ನ ನೋಡ್ತಾಳಂತೆ. ನೋಡಿ ಸುಮಿತ್ರೆಗೆ ಹೇಳ್ತಾಳಂತೆ, ಇತಃ ಸುಮಿತ್ರೇ ಪುತ್ರಸ್ತೆ ಸದಾ ಜಲಮತಂದ್ರಿತಃ ಸ್ವಯಂ ಹರತಿ ಸೌಮಿತ್ರಿ ಮಮ ಪುತ್ರಸ್ಯ ಕಾರಣಾತ್. ಸುಮಿತ್ರೆ ನೋಡಮ್ಮ, ನಿನ್ನ ಮಗ ಲಕ್ಷ್ಮಣ ಇದಾನಲ್ಲ, ಈ ಮಂದಾಕಿನಿ ನದಿಯ ನೀರನ್ನೇ ರಾಮಚಂದ್ರನ ಕಾಲು ತೊಳಿಲಿಕ್ಕೆ, ರಾಮಚಂದ್ರನಿಗೆ ಬೇಕಾದ ನೀರು ಕುಡಿಬೇಕು ಅನ್ಸಿದಾಗ ಇಲ್ಲಿಂದನೇ ನೀರು ತಗೊಂಡು ಹೋಗೋನು ಅಂಥ ರಾಮಚಂದ್ರನನ್ನ ಈಗ ನಾವು ನೋಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ಮುಂದೆ ಹೋಗ್ತಾರಂತೆ.
ಆ ಮಂದಾಕಿನಿ ದಡದ ತೀರದಲ್ಲಿ ಪಿಂಡಗಳು ಕಾಣಿಸ್ತದಂತೆ. ಪಿಂಡಗಳನ್ನು ನೋಡಿ ಗೊತ್ತಾಗ್ತದೆ, ಓಹೋ ಇದಂ ಇಕ್ಷ್ವಾಕುನಾಥಸ್ಯ ರಾಘವಸ್ಯ ಮಹಾತ್ಮನಃ ರಾಘವೇಣ ವಿದುರ್ದತ್ತಂ ಪಶ್ಯತೈತತ್ ಯಥಾವಿಧಿ. ನೋಡಿ ನೋಡಿ, ಇಲ್ಲಿ ರಾಮಚಂದ್ರ 4 ಜನ ಸೇರಿ ಪಿಂಡ ಪ್ರದಾನ ಮಾಡಿದ್ದಾರೆ. ಈ ಪಿಂಡ ಪ್ರದಾನ ನೋಡಿದ್ರಿಂದ ಅವರಿಗೆ ಗೊತ್ತಾಗ್ತದೆ, ಓ ಈ ದಶರಥ ತೀರ್ಕೊಂಡಂತಹ ಸುದ್ದಿ ರಾಮಚಂದ್ರನಿಗೆ ಮುಟ್ಟಿದೆ ಅಂತ ಹೇಳಿ ಎಲ್ಲ ಶ್ರಾದ್ದ ಆದ್ಮೇಲೆ ಪಿಂಡ ನಮಸ್ಕಾರ ಅಂತ ಎಲ್ಲರೂ ಪಿಂಡಕ್ಕೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಲಿಕ್ಕೆ ಇರ್ತದೆ. ಶ್ರಾದ್ದ ಮುಗಿದಿದೆ ಅಂತ ಹೇಳಿ ಅವರೆಲ್ಲ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬರ್ತಾರಂತೆ. ಬಂದ್ರೆ ಎದುರುಗಡೆ ಆಶ್ರಮದಲ್ಲಿ ರಾಮಚಂದ್ರ ಕೂತಿದ್ದಾನೆ, ಎಲ್ಲ ಪಟ್ಟಣಿಗರು ಕೂತಿದಾರಂತೆ. ಮುಂದೆ ತಾಯಂದರು ಹೋಗ್ತಾರೆ. ಪ್ರತಿಯೊಬ್ಬ ತಾಯಿಯಂದ್ರನ್ನು ಕೂಡ ತಾಸಾಂ ರಾಮ ಸಮುಚ್ಛಾಯ ಜಗ್ರಾಹ ಚರಣಾಂಬುಜಾನ್ ಮಾತೃಣಾಂ ಮನುಜ ವ್ಯಾಘ್ರಹ ಸರ್ವಾಸಾಂ ಸತ್ಯಸಂಗರಹ. ಪ್ರತಿಯೊಬ್ಬ ತಾಯಿಯ ಮೊದಲು ಕೌಸಲ್ಯ, ಆಮೇಲೆ ಸುಮಿತ್ರೆ, ಆಮೇಲೆ ಕೈಕಿ, 3 ಜನರ ತಾಯಂದಿರ ಕಾಲನ್ನ ಹಿಡಿದು ತಾನು ಆಶೀರ್ವಾದ ಪಡೆದಿದ್ದಾನಂತೆ. ರಾಮ ಮತ್ತು ಲಕ್ಷ್ಮಣರು ಇಬ್ಬರು ಎಲ್ಲ ತಾಯಂದಿರ ಕಾಲನ್ನ ಹಿಡಿದು ಆಶೀರ್ವಾದ ಪಡೆದಿದ್ದಾರಂತೆ. ಯಥಾ ರಾಮೇ ತಥಾ ತಸ್ಮಿನ್ ಸರ್ವ ವೃತ್ತಿರೇ ಸ್ತ್ರೀಯ ವೃತ್ತಿಂ ದಶರಥಾಜ್ಜಾತೆ ಲಕ್ಷ್ಮಣೇ ಶುಭ ಲಕ್ಷಣೆ. ಯಾವ ರೀತಿ ರಾಮಚಂದ್ರನನ್ನ ಕಂಡು ಎಲ್ಲ ಪುರಜನರು ಅಲ್ಲಿದ್ದವರೆಲ್ಲ ದುಃಖ ಪಟ್ರಲ್ಲ, ಅದೇ ರೀತಿ ಲಕ್ಷ್ಮಣನನ್ನೂ ಕಂಡು ದುಃಖ ಪಡ್ತಾ ಇದ್ದಾರಂತೆ. ಯಾಕೆ? ರಾಮನ ಸೇವೆಗಾಗಿ ಲಕ್ಷ್ಮಣ ಏನು ಹೋಗ್ಬೇಕಾಗಿರ್ಲಿಲ್ಲ. ನಿಜವಾದ ತ್ಯಾಗ ಲಕ್ಷ್ಮಣಂದು. ಅವನಿಗೆ ತಂದೆಯ ಆರ್ಡರು ಇರ್ಲಿಲ್ಲ ನೀನು ಹೋಗು ಅಂತ ಹೇಳಿ. ಆದ್ರೆ ರಾಮಚಂದ್ರನ ಸೇವೆಯನ್ನ ನಾನು ಬಿಡೋದಿಲ್ಲ ಅಂತ ಹೇಳಿ ರಾಮಚಂದ್ರನ ಸೇವೆ ಮಾಡ್ಲಿಕ್ಕಾಗಿ ಲಕ್ಷ್ಮಣ ಏನು ಮಾಡಿದ, ರಾಮಚಂದ್ರನನ್ನು ಹಿಂಬಾಲಿಸಿ ಕಾಡಿಗೆ ಬಂದ ಅಂತ ಹೇಳಿ ಎಲ್ಲರೂ ಕೂಡ ಆ ಲಕ್ಷ್ಮಣನ ಮೇಲೂ ಪ್ರೀತಿ ತೋರಿಸಿ ತಾವೆಲ್ಲ ದುಃಖ ಪಡ್ತಾ ಇದ್ದಾರಂತೆ. ಇಷ್ಟ ಆಗ್ತದೆ. ಇಷ್ಟ ಆದಾಗ ಎಲ್ಲರೂ ಸಮಾಧಾನ ಮಾಡಿಕೊಂಡು ಒಂದು ಸಭೆ ಸೇರಿದಾರೆ. ಕಾಡಲ್ಲೇ ಎಲ್ಲರೂ ಕೂತಿದಾರಂತೆ. ಭರತ ತಾನು ಎದ್ದು ಹೇಳ್ತಾನಂತೆ, ಸಾ ರಾಜ್ಯ ಫಲಂ ಅಪ್ರಾಪ್ಯ ವಿಧವಾ ಶೋಕಕರ್ಷಿತ ಪತಿಷ್ಯತಿ ಮಹಾಘೋರೆ ನರಕೆ ಜನನೀ ಮಮ. ಅಣ್ಣ, ತಪ್ಪು ತಿಳ್ಕೊಳ್ಬೇಡ ನೀನು. ನನ್ನ ತಾಯಿ ಅವಳು ರಾಜ್ಯದ ಫಲ ಸಿಗಬೇಕು ಅಂತ ಹೇಳಿ ನಿನ್ನನ್ನ ಕಾಡಿಗಟ್ಟಿದಾಳಲ್ಲ, ಅಂಥ ನನ್ನ ತಾಯಿಗೆ ರಾಜ್ಯದ ಫಲ ಯಾವುದೂ ಸಿಗದೆ ಅವಳು ಘೋರ ನರಕಕ್ಕೆ ಹೋಗುವಂತಾಗಬೇಕು ಅಂತ ಹೇಳಿ ತಾಯಿಯನ್ನ ನಿಂದಿಸ್ತಾ ಇದ್ದಾನಂತೆ. ಹೇಳ್ತಾನವನು, ಏವ ಮುಕ್ತ್ವಾ ಮಹಾಬಾಹು ಸಭಾಷ್ಪ ಕೈಕೈ ಸುತಃ ರಾಮಸ್ಯ ಶಿರಸ ಪಾದೌ ಜಗ್ರಾಹ ಭರತ ಪುನಃ. ಮತ್ತೆ ರಾಮನ ಕಾಲಿಗೆ ಬಂದು ಕ್ಷಮೆ ಕೇಳ್ತಾ ಇದ್ದಾನಂತೆ. ನನ್ನಿಂದಾಗಿ ನೀನು ನಾಡು ಬಿಟ್ಟು ಬರೋ ಹಾಗಾಯ್ತು ಕಾಡಿಗೆ, ಹಾಗಾಗಿ ನನ್ನನ್ನು ಕ್ಷಮಿಸಿಬಿಡು ಅಂತ ಭರತ ಕೇಳ್ತಾ ಇದ್ದಾನೆ. ಅವಾಗ ರಾಮಚಂದ್ರ ಹೇಳ್ತಾನಂತೆ, ಕುಲೀನಃ ಸತ್ವಸಂಪನ್ನಃ ತೇಜಸ್ವಿ ಚರಿತವ್ರತಃ ರಾಜ್ಯ ಹೇತೋ ಕಥಂ ಪಾಪಂ ಆಚರೇನ್ ಮದ್ವಿಧೋ ಜನಃ. ಭರತ ಮತ್ತೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದಾನಂತೆ, ನೀನು ದಯವಿಟ್ಟು ನಾಡಿಗೆ ಬರಬೇಕು, ನೀನು ಬಂದು ಆ ರಾಜ್ಯವನ್ನ ಸ್ವೀಕಾರ ಮಾಡಿ ಪ್ರಜೆಗಳನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ರಾಮಚಂದ್ರ ಇಲ್ಲ. ಕುಲೀನಃ, ಅತ್ಯಂತ ಉತ್ತಮ ಕುಲದಲ್ಲಿ ಹುಟ್ಟಿರುವವನು ರಾಮಚಂದ್ರ. ಸತ್ವ ಸಂಪನ್ನಃ, ಒಳ್ಳೆಯ ಸತ್ವವನ್ನು ಹೊಂದಿರುವವನು. ತೇಜಸ್ವಿ ಚರಿತವ್ರತಃ, ಎಲ್ಲ ವ್ರತಾನುಷ್ಠಾನಗಳನ್ನು ಮಾಡಿಕೊಂಡು ಅವನ ಮುಖದಲ್ಲಿ ತೇಜಸ್ಸು ಇನ್ನಷ್ಟು ಎದ್ದು ಕಾಣ್ತಾ ಇದೆ. ಅಂಥ ರಾಮಚಂದ್ರ ರಾಜ್ಯ ಹೇತೋ ಕಥಂ ಪಾಪಂ ಆಚರೆ. ಕೇವಲ ಒಂದು ರಾಜ್ಯದ ಆಸೆಯಿಂದ ನಾನು ಪಾಪವನ್ನು ಹೇಗೆ ಮಾಡ್ಲಪ್ಪ? ನನ್ನ ತಂದೆ ಹೇಳಿ ಹೋಗಿದ್ದಾನೆ ನಾನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿ. ತಂದೆಯ ಮಾತನ್ನ ತಪ್ಪಿ ನಾನು ಕೇವಲ ಒಂದು ರಾಜ್ಯ ಸಿಗ್ತದೆ, ಆ ರಾಜ್ಯದ ಸುಖದ ಕಾರಣಕ್ಕೋಸ್ಕರ ತಂದೆಯ ಮಾತನ್ನ ಬಿಟ್ಟು ಧರ್ಮಾಚರಣೆಯನ್ನು ಬಿಟ್ಟು ನಾನು ಹೇಗೆ ಪಾಪ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನದೋಷಂ ತ್ವಯಿ ಪಶ್ಯಾಮಿ ಸೂಕ್ಷ್ಮಮಪ್ಯರಿಸುವುದನ ನಚಾಪಿ ಜನನೀಂ ಬಾಲ್ಯ ತ್ವಂ ನಿಗರಹಿತು ಮರಹಸಿ. ಭರತ, ಒಂದು ತಿಳ್ಕೊ, ನಿನ್ನ ಮೇಲೆ ನನಗೆ ಸ್ವಲ್ಪವೂ ಕೂಡ ಬೇಜಾರಿಲ್ಲ. ನಿನ್ನಲ್ಲಿ ಯಾವುದೇ ದೋಷವನ್ನ ನಾನು ಕಾಣೋದಿಲ್ಲ. ನಿನಗೆ ಮೊದಲೇ ರಾಜ್ಯದ ಆಸೆ ಇತ್ತು, ನೀನು ತಾಯಿಗೆ ಹೇಳಿ ಈ ರೀತಿ ಮಾಡಿಸಿದಿ ಅಂತ ನಾನು ಸರ್ವಥಾ ಭಾವಿಸೋದಿಲ್ಲ. ನನಗೆ ನೀನು ಹೇಗೆ ಅಂತ ಗೊತ್ತು. ನಿನ್ನ ತಾಯಿಯನ್ನೂ ಕೂಡ ನೀನು ಈಗಷ್ಟೇ ನಿಂದಿಸಿದಿ, ನೀನು ನರಕಕ್ಕೆ ಹೋಗ್ಲಿ ಅವಳು ಅಂತ. ಆ ರೀತಿ ದಯವಿಟ್ಟು ಹೇಳಿಕ್ ಹೋಗ್ಬೇಡ. ಏನೋ ತಪ್ಪಿ ನಿನಗೆ ಬೇಕಾಗ್ತದೆ ರಾಜ್ಯ ಅಂತ ಹೇಳಿ ದಶರಥನಿಂದ ಕೇಳಿದಾಳವಳು, ಅವಳನ್ನ ನೀನು ಕ್ಷಮಿಸಿ ಬಿಡು ಅಂತ ಹೇಳಿ ಆ ರಾಮಚಂದ್ರ ಹೇಳ್ತಾ ಇದ್ದಾನೆ. ಇಷ್ಟಾದ ಕೂಡ್ಲೇನು ಭರತ ತಾನು ಹೇಳ್ತಾನೆ, ಸಾಂತ್ವಿತ ಮಾಮಿಕಾ ಮಾತಾ ದತ್ತಂ ರಾಜ್ಯಮಿದಂ ಮಮ ತತ್ ತದಾಮಿ ತವೈವಾಹಂ ಭುಂಕ್ಷ್ವ ರಾಜ್ಯಮ ಕಂಟಕಂ. ಅಲ್ಲ, ನೀಗ ರಾಜ್ಯವನ್ನ ತಗೋ ಅಂತ ಹೇಳಿದ್ರೆ ನೀನು ತಗೊಳ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಈಗ ತಾಯಿ ರಾಜ್ಯವನ್ನ ಕೇಳಿದಾಳೆ ತಂದೆ ಹತ್ರ, ನನ್ನ ಮಗನಿಗೆ ರಾಜ್ಯ ಸಿಗಬೇಕು ಅಂತ. ಹೌದು, ಈಗ ಹಾಗಾದ್ರೆ ನನಗೆ ರಾಜ್ಯ ಸಿಕ್ಕಿದೆ, ನನ್ನ ಕೈಯಲ್ಲಿ ರಾಜ್ಯ ಇದೆ. ಅಯೋಧ್ಯೆಯ ರಾಜ ಯಾರು? ನಾನು, ಭರತ. ನಾನು ಆ ಅಯೋಧ್ಯೆಯ ರಾಜನಾದಂತಹ ಭರತ, ನಾನು ಈ ರಾಜ್ಯವನ್ನ ನಿನಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ರಾಜ್ಯವನ್ನ, ನಾನು ಕೊಟ್ಟ ಈ ರಾಜ್ಯವನ್ನ ನೀನು ಸ್ವೀಕಾರ ಮಾಡಿ ಅಯೋಧ್ಯೆಗೆ ಬಂದು ಮತ್ತೆ ಜನರನ್ನ ಪಾಲನೆ ಮಾಡ್ಬೇಕು ನೀನು ಅಣ್ಣ ಅಂತ ಹೇಳಿ ಅಣ್ಣನನ್ನ ಮತ್ತೆ ಒತ್ತಾಯಿಸ್ತಾ ಇದ್ದಾನವನು. ಅಷ್ಟೇ ಅಲ್ಲ, ದುರಾವರಂ ತ್ವದನ್ಯೇನ ರಾಜ್ಯ ಖಂಡ ಮಿದಂ ಮಹತ್. ನೀನು ಬಿಟ್ರೆ ಇನ್ಯಾರಿಂದಲೂ ಕೂಡ ಈ ಅಯೋಧ್ಯೆಯನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನು ಸಣ್ಣವನು, ನನಗೆ ಆ ರಾಜ್ಯದ ಬಗ್ಗೆ ಅಷ್ಟು ಜ್ಞಾನವೂ ಇಲ್ಲ.
ನನ್ನಿಂದ ಪಾಲನೆ ಸಾಧ್ಯ ಇಲ್ಲ ಅಂತ ಹೇಳಿ ಭರತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಹೇಳ್ತಾನೆ ಗತಿಂ ಖರ ಇವಾಶ್ವಸ್ಯ ತಾರ್ಕ್ಷ್ಯಸ್ಯೇವ ಪತತ್ರಿಣಃ ಅನುಗಂತುಂ ನ ಶಕ್ತಿರ್ಮೆ ಗತಿಂ ತವ ಮಹೀಪತೆ. ಒಂದು ಕತ್ತೆ ಇರ್ತದೆ, ಕತ್ತೆ ಕುದುರೆಯಂತೆ ಓಡಬೇಕು ಅಂದ್ರೆ ಸಾಧ್ಯ ಆಗ್ತದ? ಮೇಲೆ ಗರುಡನನ್ನ ನೋಡ್ತದೆ, ಆ ಗರುಡನಂತೆ ನಾನು ಹಾರಬೇಕು ಅಂತಂದ್ರೆ ಆ ಕತ್ತೆಗೆ ಸಾಧ್ಯ ಆಗ್ತದ ಅಣ್ಣ? ಇಲ್ಲ ಅಲ್ಲ. ಅದೇ ರೀತಿ ಆ ನೀನು ಉಪಭೋಗಿಸಬೇಕಾದಂತಹ ರಾಜ್ಯವನ್ನ ನಾನು ಉಪಭೋಗಿಸಿದ್ರೆ ಒಂದು ಕತ್ತೆ ನಾನು ಗರುಡನಂತೆ ಹಾರ್ತೇನೆ, ಕುದುರೆಯಂತೆ ಓಡ್ತೇನೆ ಅಂತ ಹೇಳ್ದಂಗೆ ಆಗ್ತದೆ. ಈ ರಾಜ್ಯವನ್ನ ಪಾಲನೆ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿ ಸರ್ವಥಾ ಇಲ್ಲ, ಅದು ಏನಿದ್ರು ನಿನ್ನಲ್ಲಿ ಅಷ್ಟೇ. ಹಾಗಾಗಿ ನೀನೇ ಈ ರಾಜ್ಯವನ್ನ ಅವಶ್ಯವಾಗಿ ಸ್ವೀಕಾರ ಮಾಡಬೇಕು. ಇನ್ನೊಂದು ಮಾತು ಹೇಳ್ತೇನಣ್ಣ, ಯಾವತ್ತು ತಂದೆಗೆ ಅತ್ಯಂತ ಪ್ರೀತಿ ಪಾತ್ರ ನೀನು. ಅಷ್ಟೇ ಅಲ್ಲ, ಒಬ್ಬ ಗಿಡವನ್ನ ಹಾಕ್ತಾನೆ, ಗಿಡವನ್ನ ಬೆಳೆಸ್ತಾನೆ. ಸಣ್ಣದಿರ್ಬೇಕಾದ್ರೆ ತಂದು ಗಿಡವನ್ನ ಹಚ್ಚಿ ಅದಕ್ಕೆ ನೀರು ಹಾಕಿ, ಯಾಕೆ ನೀರು ಹಾಕ್ತಾನೆ? ನಾಳೆ ದಿವಸ ದೊಡ್ಡದಾಗಿ ಅದು ನನಗೆ ಸಿಹಿಯಾದ ಹಣ್ಣು ಕೊಡ್ತದೆ, ನಾನೂ ತಿನ್ಬೋದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು ಬಾಂಧವರು ಎಲ್ಲರೂ ತಿನ್ಬೋದು ಅಂತ ಹೇಳಿ ಹಣ್ಣಿನ ಆಸೆಯಿಂದಾಗಿ ಆ ಗಿಡಕ್ಕೆ ನೀರು ಹಾಕ್ತಾನೆ. ದೊಡ್ಡದಾಗಿ ಎಲೆಗಳು ಬೆಳಿತವೆ, ದೊಡ್ಡ ಮರ ಆಗ್ತದೆ, ಮರ ಆಗಿ ಎಲೆ ಆಗ್ತದೆ, ಆ ಎಲೆಗಳಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮರದಲ್ಲಿ ಹೂ ಬಿಟ್ಟರು ಕೊನೆಗೆ ಹಣ್ಣು ಬಿಡ್ಲಿಲ್ಲ ಅಂತಂದ್ರೆ ಇವನು ಯಜಮಾನ ಆ ಗಿಡವನ್ನು ನೆಟ್ಟಿದ್ದೇ ಹಣ್ಣು ಸಿಗಬೇಕು ಅಂತ ಹೇಳಿ ಆ ಮುಖ್ಯವಾದ ಹಣ್ಣು ಬಿಟ್ಟು ಇನ್ನೆಲ್ಲ ಕೊಡ್ತದು. ಎಲೆ ಆಯ್ತು, ದೊಡ್ಡದಾಯ್ತು, ಮರ ಆಯ್ತು, ಹೂ ಬಿಡ್ತು, ಇಷ್ಟಾದ್ರೂ ಹಣ್ಣು ಕೊಡ್ಲಿಲ್ಲ ಅಂತಂದ್ರೆ ಅವನಿಗೆ ಬೇಜಾರಾಗ್ತದೆ. ಇಷ್ಟೆಲ್ಲ ಮಾಡಿ ಬೆಳೆಸಿದೆ ನಾನು, ಈ ನನಗೆ ಬೇಕಾದಂತಹ ಹಣ್ಣೇ ಕೊಡ್ಲಿಲ್ಲ ಅಂತ ಹೇಳಿ ಅವನು ಬೇಸರ ಪಡ್ತಾನೆ. ಯಾವ ರೀತಿಯೋ ಅದೇ ರೀತಿ ನೀನು ಕೂಡ ಈ ರಾಜ್ಯವನ್ನ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ತಂದೆಗೆ ಬೇಜಾರಾಗ್ತದೆ. ಯಾಕೆ? ತಂದೆ ನಿನ್ನನ್ನು ಬೆಳೆಸಿದ, ಗಿಡವನ್ನ ಬೆಳೆಸಿದ ಹಾಗೆ ಬೆಳೆಸಿದ. ಯಾಕೆ? ನಾಳೆ ದಿವಸ ದೊಡ್ಡವನಾದ್ಮೇಲೆ ನೀನು ರಾಜ್ಯವನ್ನ ಸ್ವೀಕಾರ ಮಾಡ್ತೀ ಅಂತ ಹೇಳಿ. ಅದಕ್ಕಾಗಿ ನಿನಗೆ ಬೇಕಾದ ಎಲ್ಲ ಸಂಸ್ಕಾರಗಳನ್ನು ಕೊಟ್ಟ, ನಿನ್ನ ಪಾಲನೆ ಪೋಷಣೆಗಳನ್ನೆಲ್ಲ ಮಾಡಿದ ತಂದೆ. ಇಷ್ಟಾಯ್ತು, ಆ ಪಾಲನೆ ಪೋಷಣೆಗೆ ಸರಿಯಾಗಿ ನೀನು ಒಳ್ಳೆ ಗುಣಭರಿತನಾದಿ, ಒಳ್ಳೆ ಗುಣಗಳು ನಿನ್ನಲ್ಲಿ ಬಂತು. ಇಷ್ಟಾದ್ರೂ ಕೊನೆಗೆ ನೀನು ಈ ರಾಜ್ಯವನ್ನ ಸ್ವೀಕಾರ ಮಾಡಲಿಲ್ಲ. ಮೂಲ ಫಲವೇ ಅದು, ಆ ಫಲವೇ ಸಿಗ್ಲಿಲ್ಲ, ಈ ರಾಜ್ಯವನ್ನ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ನನ್ನ ತಂದೆಗೆ ಬಹಳ ಬೇಜಾರಾಗ್ತದೆ. ಯಾಕೆ ಅಂತಂದ್ರೆ ನಿನ್ನನ್ನು ಬೆಳೆಸಿದ್ದೇ ರಾಜನಾಗಬೇಕು ಅಂತ ಹೇಳಿ. ಆ ಮುಖ್ಯ ಕಾರಣವನ್ನ ಬಿಟ್ಟು ಬೇರೆಲ್ಲ ಮಾಡಿದ್ರೂ ತಂದೆಗೆ ತೃಪ್ತಿ ಆಗುದಿಲ್ಲ ಅಣ್ಣ. ಹಾಗಾಗಿ ಈ ರಾಜ್ಯವನ್ನ ನೀನು ತಗೊಳ್ಳೇಬೇಕು ಅಂತ ಹೇಳಿ ರಾಮಚಂದ್ರನಿಗೆ ಭರತ ಒತ್ತಾಯ ಮಾಡ್ತಾ ಇದ್ದಾನೆ. ಒತ್ತಾಯ ಮಾಡಿ ಹೇಳ್ತಾನೆ, ನನಗೆ ರಾಜ್ಯವನ್ನ ಸಂಭಾಳಿಸುವಂತಹ ತಾಕತ್ತಿಲ್ಲ. ಯಾಕೆ ಗೊತ್ತಾ? ನನಗೀಗ ಯಾರೂ ಇಲ್ಲ, ನನಗೆ ಸಪೋರ್ಟ್ ಅಂತ ಹೇಳಿ ನನಗಿಂತ ಹಿರಿಯರು ಅಂತ ಯಾರೂ ಇಲ್ಲ. ತಂದೆ ಇರಬೇಕಿತ್ತು, ತಂದೆಯನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ. ಅಣ್ಣ ಇರಬೇಕಿತ್ತು, ಅಣ್ಣನನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ. ಹಾಗಾಗಿ ಇಂಥ ರಾಜ್ಯ ನನ್ನ ಕೈಯಲ್ಲಿ ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಹಳಷ್ಟು ತಂದೆಯನ್ನ ಕಳ್ಕೊಂಡಂತಹ ದುಃಖವನ್ನ ತಾನು ತೋರ್ಕೊಳ್ತಾ ಇದ್ದಾನೆ. ಆ ದುಃಖದಿಂದ ಜೋರಾಗಿ ಭರತನ ಕಣ್ಣಲ್ಲಿ ಕಣ್ಣೀರು ಬರ್ತದಂತೆ. ಆವಾಗ ರಾಮಚಂದ್ರ ಹೇಳ್ತಾನೆ, ನೋಡಪ್ಪ, ಇದು ದುಃಖ ಪಡ್ಲಿಕ್ಕೆ ಸಮಯ ಅಲ್ಲ, ನೀನು ಹೋಗಿ ರಾಜ್ಯವನ್ನ ಆಳ್ಬೇಕು. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ. ಯಾವತ್ತು ಯಥಾ ಕಾಷ್ಠಂಚ ಸಮೇಯಾತಾಂ ಮಹಾರಣವೇ ಸಮೇತ್ಯತು ವ್ಯಪೇಯಾತಾಂ ಕಾಲಂ ಆಸಾಧ್ಯ ಕಂಚನ. ಯಾವತ್ತೂ ನಮಗೆ ಒಬ್ರು ರಕ್ಷಣೆಗೆ ನಿಂತೇ ಇರ್ತಾರೆ ಅಂತ ನಾವು ತಿಳ್ಕೊಳ್ಬಾರ್ದು. ನಾವು ಸ್ವತಂತ್ರರಾಗಿ ಮುಂದೆ ಹೋಗ್ಲಿಕ್ಕೆ ಕಲಿಬೇಕಂತೆ. ಹೆಂಗೆ ಅಂತಂದ್ರೆ ಯಥಾ ಕಾಷ್ಠಂಚ ಸಮೇಯಾತಾಂ ಮಹಾರಣವೇ. ಒಂದು ನದಿ ಇರ್ತದೆ, ಆ ನದಿ ಹರಿತಾ ಇರಬೇಕಾದ್ರೆ ಆ ನದಿಗೆ ಮಧ್ಯವಾಗಿ ಒಂದು ಮರ ಇರ್ತದೆ. ಆ ಮರದಿಂದ ಒಂದು ಎರಡು ದೊಡ್ಡ ಮರದ ಪೀಸು ಆ ನದಿಗೆ ಬಿದ್ದು ಬಿಡ್ತದೆ. ಆ ನದಿಗೆ ಬಿದ್ದ ಎರಡು ಪೀಸ್ಗಳು ಹಂಗೆ ತೇಲ್ಕೊಂಡು ಹೋಗ್ತಾ ಇರ್ತಾವೆ, ಒಟ್ಟಿಗೆ ಹೋಗ್ತಾವೆ. ಯಾಕಂದ್ರೆ ಒಟ್ಟಿಗೆ ಬಿದ್ದಿದ್ದು ಆ ನದಿ ಹೆಂಗ್ ಹರಿತದೋ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಲ್ಲ. ಹೋಗಿ 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 ಒಂದು ನದಿ ಅಂತಂದ್ರೆ ಅದು ಯಥಾಗಚ್ಚತಿ ಸಾಗರಂ ಅಂತ, ಕೊನೆಗೆ ಎಲ್ಲಿ ಸೇರ್ತದೆ? ಅದು ಸಮುದ್ರಕ್ಕೆ ಹೋಗಿ ಸೇರ್ತದೆ. ಆ ರೀತಿ ಸಮುದ್ರಕ್ಕೆ ಸೇರಿತು ಒಂದ್ಸರ್ತಿ ಅಂತಂದ್ರೆ ಆ ಒಟ್ಟಿಗೆ ಹೋದಂತಹ ಎರಡು ಕಾಷ್ಠಗಳು ಏನಾಗ್ತದೆ? ಬೇರೆ ಬೇರೆ ಆಗ್ತವೆ. ಒಂದು ಸರ್ತಿ ಬೇರೆ ಆದವು ಅಂತಾದ್ರೆ, ಅಂದ್ರೆ ನದಿ ಆದ್ರೆ ಹರಿತಾ ಇರ್ತದೆ ಒಂದ್ ಕಡೆ, ಸಮುದ್ರ ಹಂಗ ಹರಿಯುವುದಿಲ್ಲ, ಅದು ಒಂದು ಕಡೆ ನಿಂತಿರುವಂತಹ ನೀರು. ಹಾಗಾಗಿ ಒಂದು ಸರ್ತಿ ಒಟ್ಟಿಗೆ ಇದ್ದಂತಹ ಈ ಎರಡು ಕಾಷ್ಠಗಳು ಬೇರ್ಪಡ್ತವೆ. ಎಲ್ಲಿ? ಸಾಗರಕ್ಕೆ ಹೋಗಿ ಬೇರ್ಪಡ್ತವೆ. ಒಂದ್ ಸರ್ತಿ ಬೇರ್ಪಟ್ಟವು ಅಂತಂದ್ರೆ ಇನ್ನು ಯಾವತ್ತೂ ಅವುಗಳು ಸಿಗುವುದಿಲ್ಲ ಅಂತ. ಯಾಕೆ? ಸಾಗರ ಅಷ್ಟು ದೊಡ್ಡದು. ಇದು ಪಶ್ಚಿಮಕ್ಕೆ ಹೋಗಿಬಿಡ್ತದೆ, ಇದು ಪೂರ್ವಕ್ಕೆ ಹೋಗಿಬಿಡ್ತದೆ. ಇನ್ನು ಯಾವತ್ತೂ ಕೂಡ ಅವು ಎರಡುಗಳು ಒಟ್ಟೇ ಆಗೋದಿಲ್ಲ. ಯಾಕೆಂದ್ರೆ ಸಾಗರದಲ್ಲಿ ಇರುವಂತಹ ಒಂದು ಕಟ್ಟಿಗೆ ಪೀಸ್ ಇನ್ನೊಂದು ಕಟ್ಟಿಗೆ ಪೀಸ್ ಒಟ್ಟಾಗಬೇಕು ಅಂತಂದ್ರೆ ಅದು ಸರ್ವಥಾ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅದು ಎರಡೂ ಕೂಡ ಸೇರುವುದೇ ಇಲ್ಲ. ಅದೇ ರೀತಿ ನಮ್ಮ ಜೀವನ ಅಲ್ಲಪ್ಪ. ನಾವು ಒಟ್ಟಿಗೆ ಬರ್ತೀವಿ. ನಾವು ಹುಟ್ಟಿ ಬರುವಾಗ ತಂದೆ ತಾಯಿ ಬಂಧು ಬಳಗ ಐಶ್ವರ್ಯ ಸಂಪತ್ತು ಎಲ್ಲವೂ ಇರುತ್ತದೆ. ನಾವು ಇದು ನಮ್ಮೊಟ್ಟಿಗೆ ಶಾಶ್ವತವಾಗಿ ಇರ್ತದೆ ಅಂತ ತಿಳ್ಕೊಳ್ಬಾರ್ದು. ಅದು ನಮ್ಮೊಟ್ಟಿಗೆ
ನಾವೆಲ್ಲ ಗಟ್ಟಿಯಾಗಿ ನಮ್ಮ ಕಾಲ ಮೇಲೆ ನಾವು ನಿಲ್ಲೋವರೆಗೆ ನಮ್ಮೊಟ್ಟಿಗೆ ಇರ್ತದೆ. ಆಮೇಲೆ ಎಲ್ಲವೂ ಕೂಡ ನಮ್ಮ ದೂರ ಹೋಗ್ತದೆ. ನಾವು ನಾವಾಗೇ ನಿಲ್ಲಕ್ಕೆ ಕಲಿಬೇಕು. ಆ ರೀತಿ ಒಂದು ಕಾಷ್ಟ, ಅದು ಬಿದ್ದಂತಹ ಕಾಷ್ಟಗಳು ಒಟ್ಟಿಗೆ ಇದ್ರೂ ಸಮುದ್ರಕ್ಕೆ ಹೋಗಿ ಯಾವ ರೀತಿ ಬೇರ್ಪಟ್ಟು ಇನ್ನು ಯಾವತ್ತೂ ಕೂಡ ಅವುಗಳು ಪರಸ್ಪರ ಭೇಟಿ ಆಗುವುದಿಲ್ವೋ, ಅದೇ ರೀತಿ ನಮ್ಮ ಜೀವನವೂ ಕೂಡ, ಜೀವನದಲ್ಲಿ ಹೆಂಡತಿ ಮಕ್ಕಳು ಸಂಪತ್ತು ಎಲ್ಲವೂ, ತಾಯಿ ತಂದೆ ಎಲ್ಲರೂ ಕೂಡ ಕೆಲವು ಗಳಿಗೆಗಳವರೆಗೆ ಮಾತ್ರ ಇರ್ತಾರೆ. ಆಮೇಲೆ ಮತ್ತೆ ಸಿಗುವುದಿಲ್ಲ ನಮಗೆ. ಹಾಗಾಗಿ ತಂದೆ ಇಲ್ಲ, ನಾನಿಲ್ಲ ಅಂತ ಯಾರು ಬೇಜಾರು ಪಡಬಾರದು. ನೀನು ಸ್ವಯಂ ಸಮರ್ಥ. ರಾಜ್ಯವನ್ನ ಆಳೋದು ನಿನಗೇನು ಕಷ್ಟದ ವಿಚಾರ ಅಲ್ಲ. ನೀನು ಸ್ವಯಂ ಸಮರ್ಥ. ಹಾಗಾಗಿ ಈ ರಾಜ್ಯವನ್ನ ನೀನು ಆಳಲೇಬೇಕಾಗಿದೆ. ಅಷ್ಟೇ ಅಲ್ಲ, ಸಸ್ವಸ್ಥೋ ಭವಮಾಶೋಕೋ ಯಾತ್ವಾ ಚಾವಾಸ ತಾಂಪುರಿಂ ತಥಾ ಪಿತ್ರ ನಿಯುಕ್ತೋಸಿ ವಶಿನಾ ವದತಾಂ ವರ. ನೀನು ಹೇಳಿದಿ, ನಾನು ರಾಜ ಆಗಿದ್ದೇನೀಗ, ನನಗೆ ಸಿಕ್ಕಂತಹ ರಾಜ್ಯವನ್ನ ನಿನಗೆ ಕೊಟ್ಟು ಬಿಡ್ತೇನಣ್ಣ ಅಂತ ಹೇಳಿದೆಯಲ್ಲ, ಆ ಮಾತು ಮಾತಾಡಬಾರ್ದು ನೀನು. ಯಾಕೆ ಗೊತ್ತಾ, ನನಗೆ ನಿನಗೆ ಇಬ್ಬರೂ ತಂದೆ ನಾವು ಮಾಡಬೇಕಾದಂತಹ ಡ್ಯೂಟಿಯನ್ನ ಹೇಳಿ ಹೋಗಿದ್ದಾನೆ. ನೀನು ಕಾಡಿಗೆ ಹೋಗ್ಬೇಕು ರಾಮ, ಭರತ ನೀನು ರಾಜ್ಯವನ್ನ ಆಳ್ಬೇಕು ಅಂತ ಹೇಳಿ. ನೀನು ರಾಜ್ಯವನ್ನ ಪಡೆದ ನನಗೆ ಕೊಟ್ರೆ ನೀನು ತಂದೆಯ ಮಾತನ್ನ ಉಲ್ಲಂಘಿಸಿದ ಹಾಗೆ ಆಗ್ತದೆ. ಹಾಗಾದ್ರೆ ನಾವಿಬ್ಬರೂ ಕೂಡ ತಂದೆಯ ಮಾತನ್ನ ಪಾಲನೆ ಮಾಡಬೇಕು. ಯಾವ ರೀತಿ? ನಾನು ಕಾಡಲ್ಲಿದ್ದು ತಂದೆಯ ಮಾತನ್ನ ಉಳಿಸ್ಕೊಳ್ಬೇಕು, ನೀನು ನಾಡಲ್ಲಿ ಅಯೋಧ್ಯೆಯ ರಾಜನಾಗಿ ರಾಜ್ಯಭಾರವನ್ನ ಮಾಡಿ ಪ್ರಜೆಗಳನ್ನ ಪ್ರೀತಿಯಿಂದ ಸಾಕಿ ತಂದೆಯ ಮಾತನ್ನು ಉಳಿಸ್ಕೊಳ್ಬೇಕು. ಹೀಗಾದಾಗ ತಂದೆಗೆ ಸದ್ಗತಿ ಆಗ್ತದೆ. ನಮಯಾ ಶಾಸನಂ ತಸ್ಯ ತ್ಯಕ್ತುಂ ನ್ಯಾಯ್ಯಮರಿಂದಮ ಸತ್ವಯಾಪಿ ಸದಾ ಮಾನ್ಯ ಸವೈ ಬಂಧು ಸನಃಪಿತ. ನಾವು ನಮಗೆ ಕೊಟ್ಟ ಆದೇಶವನ್ನ, ತಂದೆ ಕೊಟ್ಟ ಆದೇಶವನ್ನ ನಾನಂತೂ ಸರ್ವಥಾ ಬಿಡುವುದಿಲ್ಲ. ಅದೇ ರೀತಿ ನೀನು ಕೂಡ ಬಿಡಬಾರ್ದು. ನೀನು ಬಿಡಬಾರ್ದು ಅಂತಂದ್ರೆ ಎಲ್ಲರನ್ನು ಕರ್ಕೊಂಡು ಅಯೋಧ್ಯೆಗೆ ಹೋಗಿ ಪ್ರೀತಿಯಿಂದ ಜನರನ್ನ ನೋಡ್ಕೋ. ನನಗೆ ಸರ್ವಥಾ ಕಿಂಚಿತ್ತೂ ಕೂಡ ನಿನ್ನ ಮೇಲೆ ಯಾವ ಭೇದ ಪ್ರಜ್ಞೆ, ನಿನ್ನ ಮೇಲೆ ಕೆಟ್ಟ ಭಾವನೆ ಆಗ್ಲಿ ನನಗಿಲ್ಲ. ನನಗೆ ನೀನು ಮೊದಲಿಂದ ಎಷ್ಟು ಪ್ರೀತಿ ಇತ್ತೋ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಈಗಲೂ ಕೂಡ ಇದೆ ಅಂತ ಅನ್ನೋದನ್ನ ರಾಮಚಂದ್ರ ಖಾತ್ರಿಪಡಿಸ್ತಾ ಇದ್ದಾನೆ. ಭರತನಿಗೆ ಸಮಾಧಾನ ಇಲ್ಲ. ಭರತ ಅವನನ್ನ ಮತ್ತೆ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಶ್ಚ ಪ್ರತ್ಯಕ್ಷ ಮುತ್ಸೃಜ್ಯ ಸಂಶಯಸ್ಥಂ ಅಲಕ್ಷಣಂ ಆಯತಿಸ್ಥಂ ಚರೇದ್ಧರ್ಮಂ ಕ್ಷತ್ರ ಬಂಧುರನಿಶ್ಚಯಂ. ಅಣ್ಣ, ನೀನು ಇದು ತಪ್ಪು ಮಾತಾಡ್ತಾ ಇದ್ದೀನಿ. ಸರಿ, ಎಲ್ಲವನ್ನು ಒಪ್ಪಿದೆ ನಾನು. ಆದ್ರೆ ನೀನು ತಂದೆಯ ಮಾತನ್ನ ಪಾಲಿಸ್ಬೇಕು, ಸರಿ ಒಪ್ಪಿಕೊಂಡೆ ನಾನು. ಆದ್ರೆ ಒಂದು ಆಲೋಚನೆ ಮಾಡು, ಕ್ಷತ್ರಿಯರಿಗೆ ಯಾವುದು ಧರ್ಮ? ಒಬ್ಬ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಮೇಲೆ ಕ್ಷತ್ರಿಯನಿಗೆ ಯಾವುದು ಧರ್ಮ ಆಗ್ತದೆ? ಕ್ಷತ್ರಿಯ ಪುಣ್ಯವನ್ನ ಹೇಗೆ ಸಂಪಾದನೆ ಮಾಡ್ತಾನೆ? ಈಗ ಒಬ್ಬ ಬ್ರಾಹ್ಮಣ ಅಂತಂದ್ರೆ ಅವನಿಗೆ ತಪಸ್ಸಿನಿಂದಲೇ ಪುಣ್ಯ. ಅವನು ನಿತ್ಯ ತಾನು ಮಾಡುವಂತಹ ಆಚಾರ, ಆ ಧರ್ಮ ಪ್ರಜ್ಞೆ, ಆಮೇಲೆ ಮಾಡುವಂತಹ ತಪಸ್ಸೇನಿದೆ ಅದರಿಂದ ಅವನಿಗೆ ಪುಣ್ಯ ಸಂಪಾದನೆ. ಕ್ಷತ್ರಿಯ ತಾನು ಕ್ಷತ್ರಿಯನಾಗಿ ಹುಟ್ಟಿ ಮೂಗಿಡ್ಕೊಂಡು ಸಂಧ್ಯಾಂದರೆ ಮಾಡ್ತೀನಿ, ಜಪ ಮಾಡ್ಕೊಂಡೇ ಕೂತ್ ಬಿಡ್ತೀನಿ ಅಂತಂದ್ರೆ ಅವನಿಗೆ ಅದರಿಂದ ಪುಣ್ಯ ಅಲ್ಲ. ಕ್ಷತ್ರಿಯನಿಗೆ, ನಿಜವಾದ ಕ್ಷತ್ರಿಯನಿಗೆ ಹೇಗೆ ಪುಣ್ಯ ಬರ್ತದೆ ಅಂತಂದ್ರೆ, ಪ್ರಜೆಗಳನ್ನ ಪ್ರೀತಿಯಿಂದ ಸಾಕಿ ಅವರಿಗೆ ಯಾವ ಕಷ್ಟವೂ ಬಾರದಂತೆ ನೋಡಿ, ರಾಜ್ಯದ ಸಂಪತ್ತನ್ನ ಇನ್ನಷ್ಟು ಹೆಚ್ಚಿಸುವಂತೆ ಮಾಡಿ, ಶತ್ರುಗಳಿಂದ ಬರಬಹುದಾದ ತೊಂದರೆಗಳನ್ನ ಪರಿಹಾರ ಮಾಡಿಕೊಂಡು ಆ ಪ್ರಜೆಗಳನ್ನ ನೋಡ್ಕೊಳ್ಳುವುದರಿಂದ ಅವನಿಗೆ ಪುಣ್ಯ ಜಾಸ್ತಿ. ಹಾಗಾದ್ರೆ ಪ್ರಜೆಗಳು ಅಬ್ಬಾ ನಮ್ಮ ರಾಜ ಭಾರಿ ಒಳ್ಳೆಯವನು ಅಂತ ಹೇಳಿದ್ರೇನೆ ಆ ರಾಜನಿಗೆ ಪುಣ್ಯ ಬರ್ತದಂತೆ. ಹಾಗಾಗಿ ಕ್ಷತ್ರಿಯ ಧರ್ಮಕ್ಕೆ ಮುಖ್ಯವಾಗಿ ಬೇಕಾದಂಥದ್ದು ಈ ರಾಜ್ಯಭಾರ ಅಂತ ಅನ್ನೋದು, ಅದು ಅನಾಯಾಸವಾಗಿ ಸಿಕ್ಕಿದೆ. ಅದರಿಂದ ಪುಣ್ಯ ಸಂಪಾದನೆ ಅಂತೂ ಅದೇ ಕ್ಷತ್ರಿಯರಿಗೆ ಹೇಳಿದ ಒಂದೇ ಒಂದು ಮಾರ್ಗ ಅಂದ್ರೆ ಇದೆ ಪುಣ್ಯ ಸಂಪಾದನೆಗೆ. ಅದನ್ನ ಬಿಟ್ಟು ಅಣ್ಣ, ನೀವು ಆಯತಿಸ್ಥಂ ಚರೇತ್ ಧರ್ಮಂ ಕ್ಷತ್ರ ಬಂಧುರ ಅನಿಶ್ಚಿತಂ. ಕ್ಷತ್ರಿಯರಿಗೆ ಹೇಳದೇ ಇರುವ, ಅದ್ರ ಆ ಧರ್ಮವನ್ನ ಆಚರಣೆ ಮಾಡಿದ್ರೆ ಅದರಿಂದ ಪುಣ್ಯ ಬರ್ತದೋ ಇಲ್ಲೋ ಅಂತನೂ ನಮಗ್ ಗೊತ್ತಿಲ್ಲ. ಅಂತಹ ಧರ್ಮವನ್ನ ಅಂದ್ರೆ ಕಾಡಿಗೆ ಹೋಗಿ ಕಾಡು ಜೀವನವನ್ನ ಮಾಡುವ ಧರ್ಮವನ್ನ ಅವಲಂಬಿಸಿ ನೀನು ಯಾಕೆ ಹೋಗ್ತಾ ಇದೆ ಅಣ್ಣ? ಹಾಗಾಗಿ ನೀನು ಏನ್ ಮಾಡ್ಬೇಕಾಗಿದೆ, ಈ ಕ್ಷತ್ರಿಯ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ ಆದ್ರೂ ನೀನು ರಾಜ್ಯಕ್ಕೆ ಬರಬೇಕು. ರಾಜ್ಯಕ್ಕೆ ಬಂದು ಯಹೈವತ್ವಾಭಿಷಿಂಚಂತು ಸರ್ವ ಪ್ರಕೃತಯ ಸಹ ಋತ್ವಿಜ ಸವಶಿಷ್ಟಾಶ್ಚ ಮಂತ್ರ ಕೋವಿದಾಹ. ನಾವೆಲ್ಲರೂ ಬಂದ್ಬಿಟ್ಟಿದ್ದೇವೆ ಈಗ. ರಾಜ್ಯದಲ್ಲಿ ಮುಖ್ಯವಾಗಿ ಯಾರ್ಯಾರು ಇರಬೇಕು? ಮಂತ್ರಿಗಳು, ಆಚಾರ್ಯರು, ಇನ್ನು ಕೆಲವು ಪೌರಜನರು, ಎಲ್ಲರೂ ಇಲ್ಲೇ ಇದ್ದೀವಿ ನಾವು. ನಿನಗೆ ನಾನು ಇಲ್ಲೇ ಕಲಶವನ್ನ ಅಭಿಮಂತ್ರಣೆ ಮಾಡಿ ಅಭಿಷೇಕ ಮಾಡಿ ನಾನು ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತೇನೆ. ಹಾಗಾದ್ರೆ ಬಂದುಬಿಡು ನನ್ನೊಟ್ಟಿಗೆ. ಶಿರಸಾ ತ್ವಾಭಿಷಿಂಚೇಹಂ ಕುರುಷ್ವ ಕರುಣಾಮಯಿ ಬಾಂಧವೇಶು ಚ ಸರ್ವೇಶು ಭೂತೇಶ್ವಿವ ಮಹೇಶ್ವರ. ನೋಡೋಣ, ಇದು ನನ್ನ ಒಬ್ಬನ ಅಭಿಪ್ರಾಯ ಅಂತ ತಿಳ್ಕೊಳ್ಬೇಡ ನೀನು. ನೋಡಿ, ಇಲ್ಲಿ ಬಂದವರೆಲ್ಲರೂ ಕೂಡ ಅದಕ್ಕೆ ಬಂದಿದ್ದು. ನಾವು ಯಾಕೆ ಬರ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ ಅಂದ್ರೆ ರಾಮಚಂದ್ರನನ್ನ ಅಲ್ಲಿಂದ ಕರ್ಕೊಂಡು ಬರಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ಅಲ್ಲಿದ್ದ ಎಲ್ಲರೂ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚನೆ ಮಾಡ್ತಾರೆ. ಭರತ ಹೇಳೋದು, ಸರಿ ರಾಮಚಂದ್ರ, ನೀನು ಹೊರಡು, ನಾವು ಹೋಗೋಣ, ಈಗ ಅಯೋಧ್ಯೆಗೆ ಹೋಗೋಣ, ನೀನೇ ರಾಜನಾಗು. ಅವಾಗ ಭರತ ಕೊನೆಯದಾಗಿ ಹೇಳ್ತಾನೆ, ಅಥವಾ ಪೃಷ್ಠತಕೃತ್ವ ವನಮೇವ ಭವಾನಿತಃ. ಇಷ್ಟು ಹೇಳಿದ ಮೇಲೂ ನಿನಗೆ ಕಾಡಿಗೆ ಹೋಗ್ಬೇಕು ಅಂತಿದ್ರೆ
ಗಮಿಷ್ಯಾಮಿ ಭವತಾ ಸಾರ್ಧಮಪ್ಯಹಂ. ನೀನು ಕಾಡಿಗೆ ಹೋಗ್ತೀನಿ ಅಂತಂದ್ರೆ ನಿನ್ನ ಹಿಂದೆ ಹಿಂದೆ ಲಕ್ಷ್ಮಣ ಯಾವ ರೀತಿ ಬಂದ್ನೋ ಅದೇ ರೀತಿ ನಾನು ಕೂಡ ನಿನ್ನ ಹಿಂದೆ ಹಿಂದೆ ಕಾಡಿಗೆ ಬಂದ್ಬಿಡ್ತೇನೆ. ಹಾಗಾದ್ರೆ ಏನು ಮಾಡ್ತಿ ನೋಡು ಅಂತ ಹೇಳಿ ರಾಮಚಂದ್ರನಿಗೆ ಹೇಳ್ತಾನೆ. ಅವಾಗ ರಾಮಚಂದ್ರ ಹೇಳ್ತಾನೆ, ನೀನು ಹಿಂದೆ ಒಂದು ಕಥೆ ಹೇಳಿದ್ಯಪ್ಪ, ಒಂದು ಮರವನ್ನ ಬೆಳೆಸಿ ಅದು ಹಣ್ಣೇ ಕೊಡ್ಲಿಲ್ಲ ಅಂತಂದ್ರೆ ಯಜಮಾನನಿಗೆ ಏನ್ ತೃಪ್ತಿ ಅಂತ. ಅದು ನಿನಗೇ ಸಮನ್ವಯ ಆಗ್ತದೆ. ಯಾಕೆ? ದಶರಥ ರಾಜ ನಿನ್ನನ್ನು ಪಡೆದಿದ್ ಯಾಕೆ ಗೊತ್ತಾ? ನಿನಗೇ ರಾಜ್ಯ ಕೊಡಬೇಕು ಅಂತ. ಯಾಕೆ? ಪುರಾ ಭ್ರಾತಃ ಪಿತಾನಃ ಸಹ ಮಾತರಂತೆ ಸಮುದ್ವಹನ್ ಮಾತಾಮಹೇ ಸಮಾಶ್ರೌಷೀತ್ ರಾಜ್ಯ ಶುಲ್ಕಂ ಅನುತ್ತಮಂ. ಹಿಂದೆ ನೀನು ಹುಟ್ಟೋಕ್ಕಿಂತ ಮೊದಲು ಕೈಕೇಯಿಯನ್ನ ನನ್ನ ತಂದೆ ದಶರಥ ರಾಜ ಮದುವೆ ಆಗಬೇಕಾದ್ರೆ ರಾಜ್ಯ ಶುಲ್ಕ ಕೊಡ್ತೀನಿ ಅಂತ ಹೇಳಿ ಅಶ್ವಪತಿ ಆ ಕೇಕಯ ದೇಶದ ರಾಜನಿಗೆ ಹೇಳಿದ್ದ. ಕೇಕಯ ದೇಶ ರಾಜ ಹೇಳಿದ್ದ, ಈ ನನ್ನ ಮಗಳಿಂದ ಹುಟ್ಟುವ ಮಗನಿಗೇನೆ ನೀನು ರಾಜ್ಯವನ್ನು ಕೊಡಬೇಕು ಅಂತ ಹೇಳಿ. ಹಾಗಾದ್ರೆ ದಶರಥ ರಾಜ ಅವಾಗ್ಲೇ ಮಾತು ಕೊಟ್ಟಾಗಿದೆ. ಈಗ ನನ್ನ ತಾಯಿ ವರ ಕೇಳಿದ್ದು ಅಂತ ತಿಳ್ಕೊಳ್ಬೇಡ ನೀನು. ಅವಾಗ್ಲೇ ಮದುವೆ ಆಗೋದಕ್ಕಿಂತ ಮೊದಲೇ ದಶರಥ ರಾಜ ಅಶ್ವಪತಿಗೆ ಮಾತು ಕೊಟ್ಟು ಬಂದಿದ್ದಾನವನು. ಏನು ಅಂತ? ಕೈಕೇಯಿಂದ ಹುಟ್ಟುವವನಿಗೆ ರಾಜ್ಯವನ್ನ ನಾನು ಕೊಡ್ತೇನೆ ಅಂತ ಹೇಳಿ. ಆ ಮಾತನ್ನು ಉಳಿಸುವುದಕ್ಕೋಸ್ಕರ ನಾನು ಇವತ್ತು ಕಾಡಿಗೆ ಬಂದಿದ್ದೇನೆ. ದಶರಥ ನಿನ್ನನ್ನು ಪಡೆದಿದ್ ಯಾಕೆ ಗೊತ್ತಾ? ಇದು ಈ ಮರ ದೊಡ್ಡದಾಗಿ ನನಗೆ ಹಣ್ಣು ಕೊಡ್ತದೆ ಅಂತ ಹೇಳಿ, ಅಂದ್ರೆ ನೀನು ದೊಡ್ಡವನಾಗಿ ರಾಜ್ಯಭಾರ ಮಾಡ್ತೀ ಅಂತ ಹೇಳಿ. ಅಷ್ಟೇ ಅಲ್ಲ, ದಶರಥ ಅವನು ಕೊನೆಯದಾಗಿ ಹೇಳಿ ಹೋಗಿದ್ದು ಅದನ್ನೇ. ಏನು ಅಂತ? ಭರತ ರಾಜ್ಯವನ್ನ ಆಳ್ಬೇಕು, ರಾಮಚಂದ್ರ ಕಾಡಿಗೆ ಹೋಗ್ಬೇಕು ಅಂತ. ಈ ರೀತಿ ಇರಬೇಕಾದ್ರೆ ದಶರಥ ರಾಜನ ಮೂಲ ಆಸೆನೆ ನೀನು ರಾಜ ಆಗ್ಬೇಕು ಅಂತ ಇದ್ದಿದ್ರಿಂದಾಗಿ ನೀನು ರಾಜ್ಯವನ್ನ ಆಳದೆ ನೀನೂ ಕಾಡಿಗೆ ಬರ್ತೇನೆ ಅಂತಂದ್ರೆ ಏನು ಪರಿಸ್ಥಿತಿ ಅಂತ? ಅಯೋಧ್ಯೆಯ ಪರಿಸ್ಥಿತಿ ಏನು? ನಮ್ಮ ತಂದೆಯ ಪರಿಸ್ಥಿತಿ ಏನು? ಯಾಕೆ ತಂದೆಯ ಪರಿಸ್ಥಿತಿ? ಋಣಾನ್ ಮೋಚಯ ರಾಜಾನಂ ಮತ್ಕೃತೆ ಭರತ ಪ್ರಭುಂ ಪಿತರಂ ತ್ರಾಹಿ ಧರ್ಮಜ್ಞ ಮಾತರಂಚಾಭಿನಂದಯ. ನಮ್ಮ ತಂದೆಯನ್ನ ಋಣದಿಂದ ಮೋಚನೆ ಮಾಡ್ಬೇಕು ನಾವು. ಯಾರದ್ರಾದ್ರೂ ಸಾಲ ಕೊಟ್ರೆ ಆ ಸಾಲವನ್ನ ಆದಷ್ಟು ಶೀಘ್ರದಲ್ಲಿ ಅವರಿಗೆ ವಾಪಸ್ ತಲುಪಿಸಿ ಋಣದಿಂದ ಮುಕ್ತರಾಗ್ಬೇಕಂತ. ಅದೇ ರೀತಿ ನನ್ನ ತಂದೆ ಸಾಲ ಮಾಡಿದಾನೆ. ಏನು ಗೊತ್ತಾ? ಆ ಅಶ್ವಪತಿ ರಾಜನಿಗೆ ಒಂದು ಮಾತನ್ನು ಕೊಟ್ಟಿದ್ದಾನೆ. ಏನು ಅಂತ? ನನಗೆ ಈ ಕೈಕೇಯಿಂದ ಹುಟ್ಟುವ ಮಗನಿಗೆ ನಾನು ರಾಜ್ಯ ಕೊಡ್ತೇನೆ ಅಂತ ಹೇಳಿ. ಈ ಮಾತನ್ನ ಸತ್ಯ ಮಾಡಿದರೆ ನಮ್ಮ ತಂದೆ ಮೇಲೆ ಸ್ವರ್ಗಲೋಕಕ್ಕೆ, ಇನ್ನೂ ಮೇಲಿನ ಲೋಕಗಳಿಗೆ ಹೋಗ್ತಾನವನು. ಇಲ್ಲ ಅಂತಂದ್ರೆ ಅವನ ಋಣ ಪರಿಹಾರ ಆಗ್ಲಿಲ್ಲ ಅಂತ ಹೇಳಿ ಅವನಿಗೆ ಉತ್ತಮ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹಾಗಾದ್ರೆ ಈ ಋಣವನ್ನ ಪರಿಹಾರ ಮಾಡುವ ಜವಾಬ್ದಾರಿ ನಿನ್ನ ಮೇಲಿದೆ. ಈ ಋಣ ಪರಿಹಾರ ಆಗ್ಬೇಕು ಅಂತಂದ್ರೆ ನಾವು ಇಬ್ಬರೂ ಕೂಡ ಸೇರ್ಬೇಕು. ನಮಗೆ ತಂದೆ ಕೊಟ್ಟ ಕರ್ತವ್ಯವನ್ನ ಚಾಚೂ ತಪ್ಪದೆ ಅದನ್ನ ಅನುಷ್ಠಾನ ಮಾಡಬೇಕು ನಾವು. ಅದರಿಂದ ಪುನ್ನಾಮ್ನೋ ನರಕಾತ್ ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಪಿತೃನ್ಯಃ ಪಾತಿ ಸರ್ವತಃ. ಪುತ್ ಅಂತ ಒಂದು ನರಕ ಇದೆ. ಆ ನರಕ ಮಹಾಘೋರ ನರಕ. ಆ ನರಕದಿಂದ ನಮ್ಮನ್ನ ಪಾರ್ ಮಾಡುವವನು. ಪುತ್ ನಾಮ ನರಕಾತು ತ್ರಾಯತೆ ಇತಿ ಪುತ್ರ ಅಂತ. ಅವನು ನಮ್ಮನ್ನ ಪಾರ್ ಮಾಡ್ತಾನೆ. ಅದರಿಂದಾಗಿ ಮಗನಿಗೆ ಪುತ್ರ ಅಂತ ಹೆಸರು. ಈ ಪುತ್ರ ಮಾಡುವ ಪಿಂಡ ಪ್ರದಾನದಿಂದಾಗಿ ತಂದೆಗೆ ಆ ನರಕ ಬರೋದಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಬರೀ ಪಿಂಡ ಪ್ರದಾನ ಮಾಡಿದರೆ ಸಾಕಾಗುವುದಿಲ್ಲ. ಈ ರೀತಿ ತಂದೆಯ ಮಾತನ್ನ ಉಳಿಸುವ ಕೆಲಸವನ್ನು ಮಾಡಬೇಕು. ಎಷ್ಟವ್ಯ ಬಹವ ಪುತ್ರ ಗುಣವಂತೋ ಬಹುಶ್ರುತಾ ತೇಷಾಂ ವೈ ಸಮವೇತಾನಾಂ ಅಪಿ ಕಶ್ಚಿತ್ ಗಯಾಂ ರಜೇತ್. ಬಹಳಷ್ಟು ಮಕ್ಕಳನ್ನ ಪಡಿಬೇಕಂತೆ. ಯಾಕೆ? ಪಡೆದ ನಂತರ ಅವರಲ್ಲಿ ಗುಣಗಳನ್ನ ತುಂಬಬೇಕಂತೆ. ನಾವೇ ಅವರಿಗೆ ಬೇಕಾದ ಒಳ್ಳೆ ಸಂಸ್ಕಾರಗಳನ್ನ ಹೇಳಿಕೊಡ್ಬೇಕಂತೆ. ಮಕ್ಕಳನ್ನ ಪಡೆದರೆ ಸಾಕಾಗುದಿಲ್ಲ. ಸುಮ್ಮನೆ ಮಕ್ಕಳನ್ನ ಪಡೆಯೋದು, ಅವರೆಲ್ಲ ದುರ್ಗುಣಗಳನ್ನ ಕಲಿತು ಹಾಳಾಗ್ತಾರೆ ಅಂತಂದ್ರೆ ಅಂತಹ ಮಕ್ಕಳನ್ನ ಪಡಿಬಾರದಂತೆ. ಒಳ್ಳೆಯ ಸದ್ಗುಣ ಸಂಪನ್ನರಾದ ಮಕ್ಕಳನ್ನ ಪಡಿಬೇಕಂತೆ. ಯಾಕೆ ಅಷ್ಟು ಮಕ್ಕಳನ್ನ ಪಡಿಬೇಕು ಅಂತಂದ್ರೆ, ಯಾರೋ ಅಷ್ಟರಲ್ಲಿ ಒಬ್ಬನು ಒಳ್ಳೆಯವನಾಗಿ ಆದ್ರೂ ಗಯೆಗೆ ಹೋಗಿ ಬರ್ತಾನ ಒಂದ್ಸರ್ತಿ ಆದ್ರು ಅಂತ ಹೇಳಿ ಬಹಳಷ್ಟು ಮಕ್ಕಳನ್ನ ಪಡಿಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಯೋಧ್ಯಾಂ ಗಚ್ಚ ಭರತ ಪ್ರಕೃತಿ ಉಪರಂಜಯ ಶತ್ರುಘ್ನ ಸಹಿತೋ ವೀರ ಸಹ ಸರ್ವೈ ದ್ವಿಜಾತಿಭಿ. ಆದ್ರಿಂದ ಬಹಳಷ್ಟು ಇನ್ನೇನು ಮಾತಾಡೋದು ಬೇಡ. ನೀನು ಅಯೋಧ್ಯೆಗೆ ಹೊರಡು. ಅಯೋಧ್ಯೆಗೆ ಹೊರಟು ನೀನು ಪ್ರಕೃತಿ ಉಪರಂಜಯ, ಅಲ್ಲಿದ್ದ ಮಂತ್ರಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಪ್ರಜೆಗಳನ್ನ ಮಕ್ಕಳಂತೆ ನೀನು ಪಾಲನೆ ಮಾಡು. ಶತ್ರುಘ್ನ ಸಹಿತ, ಶತ್ರುಘ್ನ ನಿನ್ನೊಟ್ಟಿಗೆ ಇರ್ತಾನೆ. ನಿನಗೆ ಯಾರು ಸಪೋರ್ಟ್ ಇಲ್ಲ ಅಂತ ತಿಳ್ಕೊಳ್ಬೇಡ. ಶತ್ರುಘ್ನ ನಿನ್ನೊಟ್ಟಿಗೆ ಯಾವಾಗ್ಲೂ ಇದ್ದಾನವನು. ಹಾಗಾದ್ರೆ ನೀವು ಭರತ ಶತ್ರುಘ್ನರು ಅಲ್ಲಿ ಹೋಗ್ರಿ, ನಾವು ರಾಮ ಲಕ್ಷ್ಮಣರು ಇಲ್ಲೇ ಇರ್ತೀವಿ ನಾವು ಅಂತ ಹೇಳಿ ರಾಮಚಂದ್ರ ಹೇಳ್ತಾನೆ. ಇಷ್ಟಾದಾಗ ಭರತ ನಂತರ ಇನ್ನೇನು ಉಳಿದಿಲ್ಲ. ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಅವನತ್ರ ಬೇರೆ ಏನು ಸೂಕ್ತಿಗಳು ಉಳಿದಿಲ್ಲ. ಅಷ್ಟೊತ್ತಿಗೆ ಜಾಬಾಲಿ ಮಹರ್ಷಿಗಳು ಅಲ್ಲಿ ಬಂದವರು ಕೆಲವು ನಾಸ್ತಿಕ್ಯವಾದವನ್ನ ಹೇಳ್ತಾರೆ. ಜಾಬಾಲಿ ಮಹರ್ಷಿಗಳು ಅತ್ಯಂತ ಬುದ್ಧಿವಂತರು. ಎಲ್ಲಿ ಯಾವ ತರ್ಕ ಪ್ರಚುರ ಮಾತುಗಳನ್ನ ಆಡೋರಂತೆ, ಎಲ್ಲಿ ಯಾರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅಂತ ಸರಿಯಾಗಿ ಗೊತ್ತಿರೋರು. ರಾಮಚಂದ್ರನಿಗೆ ಜಾಬಾಲಿ ಮಹರ್ಷಿಗಳು ಹೇಳ್ತಾರಂತೆ, ಕಕ್ಕಸ್ಯ ಪುರುಷೋ ಬಂಧು ಕಿಮಾಪ್ಯಂ ಕಸ್ಯ ಕೇನಚಿತ್ ಏಕೋ ಹಿ ಜಾಯತೆ ಜಂತು ಏಕ ಏವ ವಿನಶ್ಯತಿ. ಸ್ವಲ್ಪ ಅಧರ್ಮದ ಮಾತುಗಳನ್ನ, ಯಾಕೆಂದ್ರೆ ಧರ್ಮ ಧರ್ಮ ಅಂತ ಹೇಳಿ ರಾಮಚಂದ್ರನನ್ನು ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ಲ. ಈ ಅಧರ್ಮದ ಮಾತುಗಳನ್ನ ಆಡೋಣ ಅಂತ ಹೇಳಿ
ಏನಪ್ಪಾ ರಾಮಚಂದ್ರ, ಯಾರಿಗೆ ಯಾರು ಬಂಧು, ಯಾರಿಂದ ಏನು ಪಡಿಬೇಕಾಗಿದೆ, ಏಕೋಹಿ ಜಾಯತೆ, ಹುಟ್ಟಬೇಕಾದ್ರೆ ಒಬ್ಬನೇ ಹುಟ್ಟುತ್ತಾನೆ, ಸಾಯಬೇಕಾದ್ರೆ ಒಬ್ಬನೇ ಹೋಗ್ತಾನೆ. ಹಾಗಾಗಿ ತಸ್ಮಾನ್ ಮಾತಾ ಪಿತಾ ಚೇತಿ ರಾಮ ಸಜ್ಜೇತ ಯೋ ನರಃ ಉನ್ಮತ್ತ ಇವ ಸಜ್ಞೇಯೋ ನಾಸ್ತಿ ಕಶ್ಚಿಜ್ಜಿ ಕಸ್ಯಚಿತ್. ಅದರಿಂದ ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ ಅಂತ ಯಾರು ಯಾವಾಗ್ಲೂ ಎಲ್ಲರನ್ನೂ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾರಲ್ಲ, ಅವರನ್ನ ಉನ್ಮತ್ತ, ಹುಚ್ಚ ಅಂತ ಅನ್ಕೊಂಡ್ಬಿಡು ನೀನು. ಯಾಕೆಂತಂದ್ರೆ ತಂದೆ, ನೀನು ಹೇಳಿದ ಈಗ ತಂದೆ ಎಲ್ಲಿದ್ದಾನೀಗ? ತಂದೆ ಸತ್ತು ಸ್ವರ್ಗ ಹೋಗಿ ಆಗಿದೆ. ಸತ್ತ ಮೇಲೆ ಆ ಪುರುಷ ಇಲ್ಲ ಅಂತ ಆಯ್ತು. ಅವನೇ ಇಲ್ಲ ಅಂದ್ಮೇಲೆ ಅವನ ಮಾತು ಎಲ್ಲಿ? ಅವನ ಮಾತನ್ನು ಉಳಿಸ್ಕೋಬೇಕು, ಅದು ಇದು ಅಂತ ಹೇಳಿ ನೀನು ಇಲ್ಲಿಗೆ ಬಂದಿದೆಯಲ್ಲ ನೀನು. ಹಾಗಾಗಿ ತಂದೆಯೇ ಇಲ್ಲ. ಗತಸ್ಸ ನೃಪತಿಸ್ತತ್ರ ಗಂತವ್ಯಂ ಯತ್ರ ತೇನವೈ ಪ್ರವೃತ್ತಿರೇಷಾ ಭೂತಾನಾಂ ತ್ವಂತು ಮಿಥ್ಯಾ ವಿಹನ್ಯಸೆ. ಅವನೇ ಇಲ್ಲ, ಅವನ ಮಾತು ಎಲ್ಲಿ? ಅವನ ಮಾತು ಇಟ್ಕೊಂಡು ನೀ ಕಾಡಿಗೆ ಬಂದು ಯಾಕಿಷ್ಟೆಲ್ಲ ಒದ್ದಾಡ್ಕೊಂಡು ಮಾಡ್ಬೇಕು? ಅನಾಯಾಸವಾಗಿ ಸಿಗುವಂತಹ ರಾಜ್ಯವನ್ನ ಸ್ವೀಕಾರ ಮಾಡಿ ರಾಜ್ಯವನ್ನ ಆಳು ಅಂತ ಹೇಳಿ ಉಪದೇಶ ಕೊಡ್ತಾ ಇದ್ದಾರೆ. ಅಷ್ಟಕಾ ಪಿತೃದೇವತ್ಯಂ ಇತ್ಯಯಂ ಪ್ರಸೃತೋ ಜನಃ ಅನ್ನಸ್ಯೋಪದ್ರವಂ ಪಶ್ಯ ಮೃತೋ ಹಿ ಕಿಮ ಶಿಷ್ಯತಿ. ಈಗ ನಡೆಯೋದನ್ನೇ ಹೇಳ್ತಾರೆ. ತಂದೆ ಇಲ್ಲ ಅಂತ ಹೇಳಿ ತಂದೆಗೇನೋ ಪಿಂಡ ಪ್ರದಾನ ಮಾಡೋದಂತೆ. ಪಿಂಡ ಪ್ರದಾನ ಮಾಡಿದ್ರೆ ಅದು ತಂದೆಗೆ ಹೋಗಿ ಮುಟ್ತದಂತೆ. ಆಮೇಲೆ ಅದರಿಂದ ತಂದೆ ತೃಪ್ತಿ ಆಗ್ತದೆ ಅಂತ. ಇಲ್ಲಿಟ್ಟು ಪಿಂಡ ಅದು ಹಂಗೆ ಉಳ್ಕೊಂಡಿರ್ತದೆ. ಅನ್ನ ವೇಸ್ಟ್ ಅಲ್ಲ. ಈಗೆಲ್ಲ ಹೇಳ್ತಾರಲ್ಲ, ದೇವರಿಗೆ ಪಂಚಾಮೃತ ಕ್ಷೀರಾಭಿಷೇಕ ಅಂತೆಲ್ಲ ಮಾಡ್ತೀರಿ, ಅದು ಗಟ್ಟರಿಗೆ ಹೋಗೋದಾದ್ರೆ ಅದು ಏನು ವೇಸ್ಟೇ ಮಾಡ್ಲಿಕ್ಕತ್ತಿರಲ್ಲ ನೀವು. ಅಷ್ಟು ಹಾಲನ್ನ ವೇಸ್ಟ್ ಮಾಡೋ ಬದಲು ಯಾರೋ ಬಡವರಿಗೆ ಕೊಟ್ಟು ಉದ್ಧಾರ ಆಗ್ತಾರಲ್ಲ ಅವರು ಅಂತ ಹೇಳಿ. ಹಾಗಾಗಿ ಎಲ್ಲವೂ ಸುಳ್ಳಪ್ಪ, ನೀನು ಬಾ ರಾಜ್ಯಕ್ಕೆ ಹೋಗು, ನೀನು ರಾಜ್ಯವನ್ನ ಆಳು ಅಂತ ಹೇಳಿ ರಾಮಚಂದ್ರನಿಗೆ ಹೇಳಿದಾಗ ರಾಮಚಂದ್ರನಿಗೆ ಸ್ವಲ್ಪ ಸಿಟ್ಟು ಬರ್ತದಂತೆ. ಸಿಟ್ಟು ಬಂದು ಹೇಳ್ತಾನವನು, ಅಧರ್ಮಂ ಧರ್ಮವೇಷೇಣ ಯದ್ಯಹಂ ಲೋಕಸಂಕರಂ ಅಭಿಪತ್ಸ್ಯೆ ಶುಭಂ ಹಿತ್ವಾ ಕ್ರಿಯಾಂ ವಿಧಿ ವಿವರ್ಜಿತಾಂ. ಹಾಗಾದ್ರೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ಜಾಬಾಲಿ ಮಹರ್ಷಿಗಳೇ. ಯಾಕೆಂದ್ರೆ ಅಧರ್ಮಂ ಧರ್ಮವೇಷೇಣ ಅಂದ್ರೆ ಒಳ್ಳೆ ಧಾರ್ಮಿಕನಂತೆ ಉಡುಪನ್ನ ತೊಟ್ಟು ಬಂದು ಈ ಅಧರ್ಮದ ಬಗ್ಗೆ ಹೇಳಿದ್ರೆ ಯಾವ ರೀತಿ ಇರ್ತದೋ ಆ ರೀತಿ, ಅಂದ್ರೆ ಅದನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಡ್ಬೇಕು. ಅವನು ಹೇಳಿದ್ ನೋಡಿದ್ರೆ ಅವರು ನಾಸ್ತಿಕ್ಯವಾದ ಹೇಳ್ತದೆ, ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಯಾಕೆಂತಂದ್ರೆ ಈ ಜೀವನ ಅಶಾಶ್ವತ. ಸುಭಾಷಿತಕಾರ ಹೇಳ್ತಾನೆ, ಬೇರೆಯವರು ಪರಾನ್ನಂ ದುರ್ಲಭಂ ಲೋಕೆ. ಯಾವತ್ತು ಬೇರೆಯವರು ಯಾರಾದ್ರೂ ಮನಿಗ್ ಕರೆದ್ರೆ ಊಟಕ್ಕೆ ಹೋಗ್ಬೇಕಂತೆ, ಊಟಕ್ಕೆ ಬರುದಿಲ್ಲ ಅಂತ ಹೇಳಬಾರ್ದು. ಯಾಕೆ? ಪರಾನ್ನಂ ದುರ್ಲಭಂ ಲೋಕೆ. ಬೇರೆಯವರ ಅನ್ನ ಮತ್ತೆ ಸಿಗುದಿಲ್ಲ. ಯಾರೋ ಕರೆದು ನಮಗೆ ಊಟ ಹಾಕ್ತೇನೆ ಅಂತ ಅನ್ನೋನು ಯಾರು ಸಿಗುದಿಲ್ಲಂತೆ. ಅಲ್ಲ, ಊಟ ತಿಂದು 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 ಈ ಶರೀರ ಕೆಟ್ಟು ನಾಳೆ ಸತ್ತೋಗ್ಬೇಕಲ್ಲ ನಾವು. ಅಂದ್ರೆ ಸತ್ತೋದ್ರೆ ಏನ್ ಚಿಂತೆ ಮಾಡಬೇಡ. ಈ ಶರೀರ ಅಂತ ಅನ್ನೋದು ಈ ಜನ್ಮದಲ್ಲಿ ಕಳೆದ್ರೆ ಇನ್ನೊಂದು ಜನ್ಮದಲ್ಲಿ ಆದ್ರೂ ಸಿಗ್ತದೆ. ಪರಾನ್ನಂ ದುರ್ಲಭಂ ಲೋಕೆ. ಬೇರೆಯವರ ಮನೆಯಲ್ಲಿ ಒಬ್ಬನು ಕರೆದು ಊಟ ಹಾಕ್ತಾನೆ ಅಂತಂದ್ರೆ ಅದು ಇನ್ನೊಂದ್ ಸರ್ತಿ ಸಿಗುದಿಲ್ಲ. ಶರೀರದ ಬಗ್ಗೆ ಕಾಳಜಿ ಬಿಡು ಅಂತ. ಈ ರೀತಿ ಅಂತಹ ಮತವನ್ನ ತಾವು ಮುಂದಿಡ್ತಾರೆ. ಅದನ್ನೇ ಅಧರ್ಮಂ ಧರ್ಮವೇಷೇಣ. ಬಹಳ ಚೆನ್ನಾಗಿ ಹೇಳಿದ್ರಿ. ಧರ್ಮವೇಷವನ್ನ ತೊಟ್ಟು ಅಧರ್ಮವನ್ನ ಚೆನ್ನಾಗಿ ಉಪದೇಶ ಮಾಡಿದ್ರಿ. ಆದ್ರೆ ನಾನು ಯಾವತ್ತೂ ಕೂಡ ಅಧರ್ಮವನ್ನ ಮಾಡಲಾರೆ ರಾಮಚಂದ್ರ ಹೇಳ್ತಾನಂತೆ. ಯಾಕೆ? ಈಗ ನೋಡಿ, ನೀವು ಹೇಳದಂಗೆನೆ ತಂದೆ ಹೋದ, ಅವನ ಮಾತು ಹೋಯ್ತು, ನಾನು ರಾಜ್ಯಕ್ಕೆ ಬಂದು ಕೂತ್ ಬಿಡ್ತೇನೆ ಅಂತ ಇಟ್ಕೊಳ್ಳೋಣ. ಹೀಗಾಯ್ತು ಅಂತ ಆದ್ರೆ ನಾನು ಯಥಾ ರಾಜ ತಥಾ ಪ್ರಜಾ. ರಾಜ ಯಾವ ರೀತಿ ವರ್ತನೆ ಮಾಡ್ತಾನೋ ಅದೇ ರೀತಿ ಪ್ರಜೆಗಳು ಕೂಡ ವರ್ತನೆ ಮಾಡ್ತಾರೆ. ನಾಳೆ ದಿವಸ ರಾಜ್ಯದಲ್ಲಿ ದೊಡ್ಡ ಸಾಂಕರ್ಯ ಉಂಟಾಗ್ತದೆ. ಏನು? ರಾಮಚಂದ್ರನೇ ಅವರ ಅಪ್ಪನ ಮಾತು ಕೇಳಲಿಲ್ಲ, ನಾವೇನ್ ನಮ್ಮಪ್ಪನ ಮಾತು ಕೇಳ್ಬೇಕು ಅಂತಿಲ್ಲ ಅಂತ ಹೇಳಿ ಜನರು ದಂಗೆ ಹೇಳಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದ್ರೆ ಯಾರ ಮಾತು ಕೇಳದೆ ಇರೋ ರೀತಿಯಲ್ಲಿ ಆಗ್ಬಿಡ್ತದೆ. ಆಮೇಲೆ ನೀವು ಈ ಮಾಡುವ ಎಲ್ಲ ಧರ್ಮ ಕಾರ್ಯಗಳನ್ನ ವ್ಯರ್ಥ, ವೇಸ್ಟ್ ಆಗ್ತದೆ ಅಂತ ಹೇಳಬೇಡಿ. ಯಾವತ್ತು ಪಿಂಡ ಪ್ರದಾನ ಅಂತ ಅನ್ನೋದು ಮಾಡಿದಾಗ ಪಿತೃಗಳಿಗೆ ಹೇಗೆ ತೃಪ್ತಿ ಆಗ್ತದೆ ಅಂತ ಕೆಲವೊಬ್ರು ಹೇಳ್ತಾರೆ. ಈಗಷ್ಟೇ ಜಾಬಾಲಿ ಮಹರ್ಷಿಗಳು ಹೇಳ್ದಂಗೆ ಎಲ್ಲ ವೇಸ್ಟ್, ಅದು ಅನ್ನ ವೇಸ್ಟ್ ಆಗ್ತದೆ, ಏನೇನೋ ದ್ರವ್ಯಗಳೆಲ್ಲ ವೇಸ್ಟ್ ಆಗಿಬಿಡ್ತದೆ ಅಂತ. ಆದ್ರೆ ಅದರಿಂದ ಯಾವುದೂ ವೇಸ್ಟ್ ಆಗುದಿಲ್ಲಂತೆ. ಅಲ್ಲ, ಇಲ್ಲಿಟ್ಟ ಪಿಂಡ ಸ್ವರ್ಗಲೋಕದಲ್ಲಿರುವ ತಂದೆಗೆ ಹೋಗಿ ಮುಟ್ಟುತ್ತದೆ ಅಂತ ಆದ್ರೆ, ನಾವು ಯಾರಾದ್ರೂ ಬೇರೆ ಊರಿಗೆ ಹೋಗಿರ್ತಾರೆ, ಊರಿಗೆ ಹೋಗ್ಬೇಕಾದ್ರೆ ಅಲ್ಲೆಲ್ಲೋ ಹೋಟೆಲ್ ಅಲ್ಲಿ ಹೋಗಿ ಯಾಕೆ ತಿನ್ಬೇಕು? ನಾವು ಇಲ್ಲಿ ಅವರಿಗೆ ಒಂದು ಪಿಂಡ ಪ್ರದಾನ ಮಾಡಿಬಿಡೋಣ, ಬೇರೆ ಕಡೆ ಇರೋರಿಗೆ ಹೊಟ್ಟೆ ತುಂಬುತ್ತದಲ್ಲ. ಇಲ್ಲಿಟ್ಟ ಪಿಂಡ ಎಲ್ಲೋ ಮೇಲಿರುವ ಲೋಕದಲ್ಲಿರುವ ಪಿತೃಗಳಿಗೆ ಹೋಗಿ ಮುಟ್ಟಿ ಅವರಿಗೆ ಹೊಟ್ಟೆ ತುಂಬುತ್ತದೆ ಅಂತಂದ್ರೆ, ನಾವು ಇಲ್ಲಿ ಪಿಂಡ ಪ್ರದಾನ ಮಾಡಿ ಬೇರೆ ಊರಿಗೆ ಹೋಗಿ ಅಲ್ಲೆಲ್ಲೋ ಹೊಟ್ಟೆ ಹಸಿದಿರ್ತದೆ ಅವರಿಗೆ, ಮಧ್ಯಾಹ್ನದ ಹೊತ್ತು 12 ಗಂಟೆಗೆ ಪಿಂಡ ಹಾಕ್ತೀನಿ, ಹೊಟ್ಟೆ ತುಂಬುತ್ತದೆ, ಫ್ರೀ ಇಟ್ಕೊಳ್ರಿ ನೀವು ಅಂತ ಹೇಳಿ ಹಂಗೆ ಹೊಟ್ಟೆ ತುಂಬಿಸ್ಬೋದಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆದ್ರೆ ಈ ಶ್ರಾದ್ದದ ದೊಡ್ಡ ಪ್ರಕ್ರಿಯೆನೇ ಇದೆ. ಯಾವ ರೀತಿ ಹೊಟ್ಟೆ ಈ ಪಿತೃಗಳಿಗೆ ಹೆಂಗೆ ತೃಪ್ತಿ ಆಗ್ತದೆ ಅಂತಂದ್ರೆ, ಒಟ್ಟು ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಕೂರ್ಮೀಚ ಪಕ್ಷಿಣ ಅಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತೃಪ್ತಿ ಆಗ್ತದಂತೆ. ದರ್ಶನ, ಈಗ ಒಂದು ಮೀನು ಇರ್ತದೆ, ಮೀನು ಮರಿ ಹಾಕ್ತದಂತೆ. ಮರಿ ಹಾಕಿದ ಮೇಲೆ ಆ ಮನುಷ್ಯರು ಮಕ್ಕಳು ಹೆತ್ತ ಮೇಲೆ
ತಾಯಿ ಹಾಲು ಕೊಟ್ಟು ಮಕ್ಕಳನ್ನು ಬೆಳೆಸ್ತಾಳಲ್ಲ, ಹಂಗೆ ಮೀನ್ ಯಾವತ್ತೂ ಹಾಲು ಕೊಡುದಿಲ್ಲಂತೆ. ಏನ್ ಮಾಡ್ತದೆ ಮಗುವನ್ನ ಸಂತೋಷವಾಗಿಡ್ಲಿಕ್ಕೆ? ದರ್ಶನ. ಬರೀ ಎದುರುಗಡೆ ಆ ಮರಿ ಮೀನನ್ನ ನೋಡ್ತಾ ಇರ್ತದಂತೆ, ನೋಡ್ತಾ ಇರ್ತದೆ. ಅದು ನೋಡೋಷ್ಟು ದಿವಸ ಚೆನ್ನಾಗಿರ್ತದಂತೆ. ಒಂದು ವೇಳೆ ಮರಿ ಮೀನು ತಾಯಿ ಮೀನು ಬೇರೆ ಆಯ್ತು ಅಂತಂದ್ರೆ ಈ ಮರಿ ಮೀನು ಸತ್ತೋಗ್ಬಿಡ್ತದೆ ಅಂತ. ಕೇವಲ ದರ್ಶನದಿಂದ ಸಾಕುವಂತದ್ದು ಮೀನು. ಅದೇ ರೀತಿ ಈ ಕೂರ್ಮ ಆಮೆ ಇರ್ತದೆ. ಈ ಆಮೆಗೆ ದರ್ಶನವೂ ಬೇಕಾಗಿಲ್ಲ ಅಂತೆ, ಧ್ಯಾನ ಅಂತ ಹೇಳ್ತಾರೆ. ಈ ಆಮೆ ಮರಿ ಹಾಕಿ, ಅದು ತಾಯಿ ಆಮೆ ಮರಿ ಆಮೆ ಎರಡು ಬೇರೆ ಬೇರೆನೆ ಆಗಿಬಿಡ್ತದೆ. ಆದ್ರೆ ಈ ತಾಯಿ ಆಮೆ ಏನ್ ಮಾಡ್ತದೆ, ಆ ಮಗುವನ್ನ ಸದಾ ಧ್ಯಾನ ಮಾಡ್ತಿರ್ತದಂತೆ. ಅಂದ್ರೆ ಮನಸ್ಸಲ್ಲಿ ನೆನಪಿಸ್ಕೊಳ್ತಿರ್ತದಂತೆ, ನನ್ನ ಮಗು ಹೇಗಿದೆ ಏನೋ, ನನ್ನ ಮಗುಗೆ ಆಹಾರ ಸಿಕ್ಕಿದೆಯೋ ಇಲ್ಲೋ ಅಂತ ಅದು ನೆನೆಸ್ಕೊಳ್ತಿರ್ತದಂತೆ, ಅದು ದೊಡ್ಡದಾಗುವವರೆಗೂ. ಯಾವಾಗ ನೆನೆಸ್ಕೊಳ್ಳೋದು ಮರೆತು ಬಿಡ್ತದಲ್ಲ, ಅವಾಗ ಈ ಮಗು ಆಮೆಗೆ ಅದಕ್ಕೆ ಪ್ರಾಣಕ್ಕೆ ಕುತ್ತು ಬರ್ತದೆ ಅಂತ. ಆ ಮಗು ದೊಡ್ಡದಾಗುವವರೆಗೂ ತಾಯಿ ಆಮೆ ಅದನ್ನ ನೆನೆಸ್ಕೊಳ್ತಾನೆ ಇರ್ತದಂತೆ. ಆಮೇಲೆ ನೆನೆಸ್ಕೊಳ್ಬೇಕು ಅಂತಿಲ್ಲ. ಅಂತೂ ಈ ಆಮೆಗಳು ಯಾವ ರೀತಿ ಸಾಕ್ತವೆ ಅಂತಂದ್ರೆ ಧ್ಯಾನ, ಬರೀ ಧ್ಯಾನದ ಮೂಲಕ. ಸಂಸ್ಪರ್ಶಾತ್, ಈ ಕೋಳಿ ಮೊಟ್ಟೆ ಇಡ್ತದೆ, ಮೊಟ್ಟೆ ಇಟ್ಟು ಅದಕ್ಕೇನು ಹಾಲು ಕುಡಿಸ್ತದ? ಇಲ್ಲ. ಸಂಸ್ಪರ್ಶಾತ್, ಕಾವು ಕೊಟ್ಟು ಆ ಮೊಟ್ಟೆಯಿಂದ ಮರಿ ಬರೋ ಹಾಗೆ ಮಾಡ್ತದೆ. ಈ ರೀತಿ ಒಬ್ಬೊಬ್ಬರಿಗೆ ತೃಪ್ತಿ ಒಂದೊಂದರಿಂದ ಆಗ್ತದೆ. ಅದೇ ರೀತಿ ಪಿತೃಗಳಿಗೆ ತೃಪ್ತಿ ಪಿಂಡ ಪ್ರದಾನದಿಂದ ಆಗ್ತದೆ. ಇನ್ನೊಂದು ತಿಳ್ಕೊಳ್ಬೇಕು, ಪಿಂಡ ಪ್ರದಾನ ಮಾಡಿದ್ರೆ ಅದು ನಾವು ಯಾರೋ ತಂದೆ ತೀರ್ಕೊಂಡಿದ್ದಾರೆ, ತಾಯಿ ತೀರ್ಕೊಂಡಿದ್ದಾರೆ, ಅವರಿಗೆ ಮಾಡುವಂತಹ ಪಿಂಡ ಪ್ರದಾನ ಅಲ್ಲ, ಅವರ ಒಳಗಿರುವಂತಹ ದೇವತೆಗಳಿಗೆ. ಆ ದೇವತೆ ವಸು, ರುದ್ರ, ಆದಿತ್ಯ ಅಂತ 3 ಸ್ವರೂಪದಲ್ಲಿರುವ ದೇವತೆಗಳು. ಅವರ ಒಳಗೆ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 3, ಲಕ್ಷ್ಮೀ ಜನಾರ್ದನ ವಾಸುದೇವ ಅಂತ ಹೇಳಿ 3 ಸ್ವರೂಪ ಇರ್ತದೆ. ಆ ಸ್ವರೂಪಕ್ಕೆ ನಾವು ಪಿಂಡ ಪ್ರದಾನ ಮಾಡ್ತೇವಂತೆ. ಪಿಂಡ ಪ್ರದಾನ ಮಾಡಿದ್ದು ಅವ್ರಿಗೆ ಹೆಂಗೆ ಮುಟ್ಟುತ್ತದೆ ಅಂತಂದ್ರೆ ಈ ದೇವತೆಗಳು ಸ್ವೀಕಾರ ಮಾಡ್ತಾರಂತೆ. ಸ್ವೀಕಾರ ಮಾಡಿ ನಮ್ಮ ಪಿತೃಗಳು, ನಮ್ಮನ್ನ ಅಗಲಿದ ತಂದೆ ತಾಯಿ ಯಾರಿರ್ತಾರಲ್ಲ, ಅವರು ಇನ್ನೊಂದು ಜನ್ಮ ಅಂತ ಹೊತ್ತಿರ್ತಾರ. ಅವರು ಹಾವಾಗಿ ಹುಟ್ಟಿದ್ರೆ ಹಾವಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದ್ದು ಒಳ್ಳೆಯ ಗಾಳಿ ಅಂತ. ಎಲ್ಲೋ ಭೂಮಿ ಅಡಿಯಲ್ಲಿ ಹೋಗಿ ಕೂತಿರ್ತದೆ, ಅದಕ್ಕೆ ಉಸಿರಾಡ್ಲಿಕ್ಕೂ ಕಷ್ಟ. ಅದಕ್ಕೆ ಒಳ್ಳೆ ಗಾಳಿ ಬಂದ್ಬಿಟ್ರೆ ಅದಕ್ಕೆ ಹೊಟ್ಟೆ ತುಂಬುತ್ತದಂತೆ, ಸಂತೋಷ ಆಗ್ತದಂತೆ. ನಾವು ಇಟ್ಟ ಪಿಂಡ ಪ್ರದಾನದಿಂದ ನಮ್ಮ ಪಿತೃಗಳು ಒಂದು ವೇಳೆ ಹಾವಾಗಿ ಹುಟ್ಟಿದ್ರೆ ಒಳ್ಳೆ ಗಾಳಿ ಕೊಡ್ತಾನಂತೆ ದೇವರು. ಅದೇ ರೀತಿ ಮನುಷ್ಯರಾಗಿ ಹುಟ್ಟಿದ್ರೆ ಎಲ್ಲೋ ಒಂದು ಕಡೆ ಒಳ್ಳೆ ಊಟ ಸಿಗ್ತದಂತೆ ನಮಗೆ. ಇದೇ ರೀತಿ ಆಯಾ ಪ್ರಾಣಿ ಪಕ್ಷಿಗಳಿಗೆ ಏನೇನು ಬೇಕೋ ಈ ಕೊಡುವ ಪಿಂಡ ಪ್ರದಾನದಿಂದ ಅವರಿಗೆ ತೃಪ್ತಿ ಆಗ್ತದೆ. ಬರೀ ಆಯಾ ಜನ್ಮದಲ್ಲಿರುವ ಪಿತೃಗಳು ತೃಪ್ತರಾದ್ರು ಅಂದ್ರೆ, ಅವರಿಗೆ ಸಂತೋಷ ಆಯ್ತು ಅಂತಂದ್ರೇನೆ ಸಾಕು, ಇಲ್ಲಿ ಮಕ್ಕಳಿಗೆ ಅನುಗ್ರಹ ಆಗ್ತದೆ. ಈ ರೀತಿ ಈ ಶ್ರಾದ್ದದ ಪ್ರೊಸೀಜರ್ ಈ ರೀತಿ ಅದು ಕೆಲಸ ಮಾಡ್ತದೆ. ಆ ರೀತಿ ಇದನ್ನೆಲ್ಲ ಆ ಜಾಬಾಲಿ ಮಹರ್ಷಿಗಳಿಗೆ ಹೇಳಿ, ಯಾವತ್ತೂ ನಾನು ಅಧರ್ಮವನ್ನ ನಾನು ಮಾಡಲಾರೆ. ಯಾಕೆಂತಂದ್ರೆ ನಾನು ಒಂದ್ ವೇಳೆ ಅಧರ್ಮವನ್ನ ಪ್ರಾರಂಭ ಮಾಡಿದ್ರೆ ಇದು ನನ್ನಲ್ಲಿ ಪರ್ಯವಸಾನ ಆಗೋದಿಲ್ಲ, ನನ್ನ ಜನರಲ್ಲಿ ಪರ್ಯವಸಾನ ಆಗ್ತದೆ. ಕಶ್ಚೇತಯಾನ ಪುರುಷ ಕಾರ್ಯಕಾರ್ಯ ವಿಚಕ್ಷಣ ಬಹುಮನ್ಯೇತ ಮಾಂ ಲೋಕೆ ದುರ್ವೃತ್ತಂ ಲೋಕದೂಷಣಂ. ಯಾರೋ ಈಗ ನಿಮ್ಮಂಗೆ ಯಾರೋ ನಾಸ್ತಿಕರು ಇದ್ರು ಅಂತಂದ್ರೆ ಅವ್ರು ನೋಡಿ ಖುಷಿ ಪಡ್ಬೋದೇನೋ, ಆದ್ರೆ ಆಸ್ತಿಕರು, ದೇವರನ್ನ ನಂಬುವವರು, ಧರ್ಮದಲ್ಲಿ ಶ್ರದ್ಧೆ ಇರುವವರು ಇದನ್ನ ನೋಡಿದ್ರೆ ಯಾವತ್ತೂ ನ ಬಹುಮನ್ಯೇತ, ನನ್ನನ್ನು ಯಾವತ್ತೂ ಗೌರವದಿಂದ ಕಾಣಲಾರರು. ಹಾಗಾದ್ರೆ ನಾನೊಬ್ಬ ರಾಜನಾಗಿ ನೀವು ಹೇಳಿದ ಮತವನ್ನ ನಾನು ಸರ್ವಥಾ ಫಾಲೋ ಮಾಡೋದಿಲ್ಲ. ನೈವ ಲೋಭಾನ್ ನಮೋಹಾದ್ವಾ ನಚಾಜ್ಞಾನಾತ್ ತಮೋನ್ವಿತಃ ಸೇತುಂ ಸತ್ಯಸ್ಯ ಭೇತ್ಸ್ಯಾಮಿ ಗುರೋಹ ಸತ್ಯ ಪ್ರತಿಶ್ರವಃ. ನನ್ನ ತಂದೆಗೆ ಕೊಟ್ಟ ಮಾತನ್ನ, ಈ ಸತ್ಯದ ಮಾತನ್ನ ಸತ್ಯ ಮಾಡ್ಲಿಕ್ಕಾಗಿ ನಾನು ಎಂಥ ಕಷ್ಟವನ್ನೂ ಬೇಕಾದ್ರೂ ಸಹಿಸ್ಕೊಳ್ತೇನೆ. ಯಾವತ್ತು ಲೋಭಾತ್, ನನಗೆ ಈ ಸತ್ಯವನ್ನ ತಪ್ಪಿದ್ರೆ ದೊಡ್ಡ ರಾಜ್ಯನೇ ಸಿಕ್ಕಿಬಿಡ್ತದೆ ಅಂತನ್ನೋ ಲೋಭದಿಂದಾಗ್ಲಿ, ಅಥವಾ ಮೋಹಾತ್, ಏನೋ ನೀವು ನಿಮ್ಮ ಮಾತನ್ನ ಕೇಳಿ ಮೋಹಗೊಂಡು ಅದರಿಂದಾಗ್ಲಿ ನಾನು ಯಾವತ್ತೂ ಕೂಡ ನಾನು ಈ ರಾಜ್ಯವನ್ನ ಅಪೇಕ್ಷಿಸುವನಲ್ಲ. ಸತ್ಯದಲ್ಲಿಯೇ ಎಲ್ಲವೂ ಪ್ರತಿಷ್ಠಿತವಾಗಿದೆ. ದತ್ತಂ ಇಷ್ಟಂ ಹುತಂಚೈವ ತಪ್ತಾನಿ ಚ ತಪಾಂಸಿ ಚ ವೇದಾಹ ಸತ್ಯ ಪ್ರತಿಷ್ಠಾನಾತ್ ತಸ್ಮಾತ್ ಸತ್ಯ ಪರೋ ಭವೇತ್. ಎಲ್ಲವೂ ಕೂಡ ಕೊಡುವಂತಹ ದಾನ, ಮಾಡುವಂತಹ ಯಜ್ಞ, ಹೋಮ, ತಪಸ್ಸು ಎಲ್ಲವೂ ಕೂಡ ಸತ್ಯದಲ್ಲಿ ನಿಂತಿದೆ. ವೇದ ನಮಗೆ ಹೇಳುತ್ತದೆ ಸತ್ಯಂ ವದ ಧರ್ಮಂ ಚರ. ಇಡೀ ವೇದ ಸತ್ಯವನ್ನೇ ಹೇಳುತ್ತದಂತೆ. ನಾವು ವೇದ ನಮಗೆ ಸನಾತನ ಸಂಸ್ಕೃತಿಯನ್ನು ಉಪದೇಶ ಮಾಡ್ತದೆ. ಸತ್ಯವನ್ನೇ ಹೇಳ್ರಿ, ಧರ್ಮವನ್ನೇ ಆಚರಣೆ ಮಾಡ್ರಿ ಅಂತ ಹೇಳ್ತದೆ. ಇದನ್ನ ಬೇರೆ ಯಾವ ಮತದವರು ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕ್ರಿಶ್ಚಿಯನ್ನರು, ಮುಸ್ಲಿಮರು, ಇವ್ರ ಮತದಲ್ಲಿಯೂ ಸತ್ಯ ಹೇಳ್ಬೇಡ್ರಿ ಅಂತ ಹೇಳುದಿಲ್ಲ. ಅವರಿಗೂ ಸತ್ಯನೇ ಬೇಕಲ್ಲ. ಧರ್ಮವನ್ನೇ ಆಚರಣೆ ಮಾಡ್ರಿ, ಮಾಹಿಂಸೆಯಾತ್ ಸರ್ವಭೂತಾನಿ, ಯಾರನ್ನೂ ಹಿಂಸೆ ಮಾಡ್ಬೇಡ್ರಿ, ಇದು ಎಲ್ಲರಿಗೂ ಕಾಮನ್ ಆದಂಥದ್ದು. ಇದನ್ನೇ ಹೇಳುವಂಥದ್ದು ವೇದಗಳು. ಈಗ ನಿಮ್ಮಂಗೆ ಒಬ್ಬನು ನಾಸ್ತಿಕ ಇದ್ದಾನೆ, ಸತ್ಯನು ಬೇಡ ಧರ್ಮನು ಬೇಡ ಅಂತ. ಹಂಗ ಅನ್ಕೊಳ್ಳೋವನಿಗೂ ಕೂಡ ಸತ್ಯ ಧರ್ಮಗಳು ಬೇಕಂತೆ. ಯಾಕೆ ಗೊತ್ತಾ? ಇವನು ಬೇರೆಯವ್ರಿಗೆಲ್ಲ ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ. ಇವನಿಗೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ಇವನಿಗೆ ಸಿಟ್ಟು ಬರ್ತದೆ. ಅಂದ್ರೆ ಇವನಿಗೆ ಏನಿದೆ, ತಾನು ಇಡೀ ಜಗತ್ತಿಗೆ ಸುಳ್ಳು ಹೇಳ್ತಾನೆ, ತನ್ನತ್ರ ಎಲ್ಲರೂ ಸತ್ಯ ಹೇಳ್ಬೇಕು, ತನ್ನತ್ರ ಎಲ್ಲರೂ ಪ್ರಾಮಾಣಿಕವಾಗಿರ್ಬೇಕು ಅಂತಾನೆ ಬಯಸ್ತಾನಲ್ಲ. ಹಾಗಾದ್ರೆ ಈ ಸತ್ಯ ಧರ್ಮಗಳು
ನಾವು ಬೇರೆಯವರಿಗೆ ನಾವು ಏನು ಮಾಡ್ತೇವಲ್ಲ ಅದೇ ನಮಗೆ ರಿಟರ್ನ್ ಬರ್ತದಲ್ಲ. ಹಾಗಾದ್ರೆ ನಾವು ಸತ್ಯದಿಂದಲೇ ಇರಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಜಬಾಲಿಗಳೇ ನೀವು ಈ ರೀತಿ ಎಲ್ಲ ಮಾತಾಡಬೇಡ್ರಿ ಅಂತ ಹೇಳಿದಾಗ ಜಬಾಲಿ ಮಹರ್ಷಿಗಳು ಹೇಳ್ತಾರೆ, ನನಾಸ್ತಿಕಾನಾಂ ವಚನಂ ಬ್ರವೀಮ್ಯಹಂ ನನಾಸ್ತಿಕೋಹಂ ನ ಚ ನಾಸ್ತಿ ಕಿಂಚನ. ಇಲ್ಲಪ್ಪ, ನಾನ್ ನಾಸ್ತಿಕ ಅಂತ ತಿಳ್ಕೊಳ್ಬೇಡ, ನಾನು ನಾಸ್ತಿಕರ ಮಾತನ್ನೂ ಕೂಡ ಹೇಳೋದಿಲ್ಲ. ಆದ್ರೆ ಸಮೀಕ್ಷ್ಯ ಕಾಲಂ ಪುನರಾಸ್ತಿಕೋ ಭವಂ. ಕಾಲವನ್ನು ನೋಡಿ ನಾನು ಕೆಲವೊಮ್ಮೆ ನಾಸ್ತಿಕನೂ ಆಗ್ತೇನೆ, ಕೆಲವೊಮ್ಮೆ ಆಸ್ತಿಕನೂ ಆಗ್ತೇನೆ. ಇಷ್ಟೊತ್ತು ಸ್ವಲ್ಪ ಹೊತ್ತು ನಾಸ್ತಿಕ ಆಗಿದ್ದೆ, ನೀನಿಷ್ಟೇ ಹೇಳಿದೆಯಲ್ಲ ಸಾಕು, ಈಗ ಆಸ್ತಿಕ ಆಗಿದ್ದೇನೆ. ಭವೇಯ ಕಾಲೇ ಪುನರೇವ ನಾಸ್ತಿಕ. ಮತ್ತೆ ಇನ್ನು ಯಾವಾಗ ನಾಸ್ತಿಕ ಆಗ್ತೇನೆ ಗೊತ್ತಿಲ್ಲ ನನಗೆ. ಅಂದ್ರೆ ಈ ಕಾಲಕ್ಕೆ ತಕ್ಕಂಗೆ ನಮಗೆ ಮುಖ್ಯವಾಗಿ ಈ ಮತವನ್ನ ಹೇಳುವಂಥದ್ದು ನಮಗೆ ಅಭೀಷ್ಟ ಅಲ್ಲ. ನೀನು ಒಟ್ಟು ಕಾಡಿಂದ ನಾಡಿಗೆ ಬರ್ಬೇಕಾಗಿತ್ತು, ಅದನ್ನ ಪ್ರತಿಪಾದನೆ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಏನೋ ಹೇಳಿದೆ, ಅದನ್ನ ನೀನು ಖಂಡನೆ ಮಾಡಿಬಿಟ್ಟು ಆಯ್ತು ಇರ್ಲಿ ಅಂತ ಹೇಳಿ ಜಾಬಾಲಿ ಮಹರ್ಷಿಗಳು ಹೇಳ್ತಾರೆ. ವಸಿಷ್ಠರು ಸ್ವಲ್ಪ ಒತ್ತಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರ ಕೈಯಿಂದಲೂ ಆಗುದಿಲ್ಲ. ಯಾಕೆಂದ್ರೆ ಅವರು ಇಡೀ ಇಕ್ಷ್ವಾಕು ಕುಲದ ಇತಿಹಾಸವನ್ನು ಹೇಳ್ತಾರೆ. ಇಷ್ಟು ಇತಿಹಾಸ ನೋಡು ರಾಮಚಂದ್ರ, ಎಲ್ಲಿಯೂ ಕೂಡ ದೊಡ್ಡವನು ಬದುಕಿರಬೇಕಾದ್ರೆ ಸಣ್ಣವನು ರಾಜ್ಯ ಪಾಲನೆ ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ. ಹಾಗಾದ್ರೆ ನೀನ್ ಯಾಕೆ ಈ ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕು? ಇಕ್ಷ್ವಾಕೂಣಾಂ ಹಿ ಸರ್ವೇಷಾಂ ರಾಜ ಭವತಿ ಪೂರ್ವಜಃ ಪೂರ್ವಜೇ ನಾವರ ಪುತ್ರೋ ಜ್ಯೇಷ್ಠೋ ರಾಜ ಭವಿಷ್ಯತಿ. ದೊಡ್ಡವನು ಹಿರಿಮಗ ಬದುಕಿರಬೇಕಾದ್ರೆ ಸಣ್ಣವನು ರಾಜ್ಯ ಆಳೋದು ಅಂತ ನಿಯಮ ಇಲ್ಲ. ಒಂದೋ ದೊಡ್ಡವನಿಗೆ ದೊಡ್ಡ ರೋಗ ಏನಾದ್ರೂ ಬಂದಿರಬೇಕು, ಅಥವಾ ಏನೋ ಕೆಟ್ಟ ಕೆಲಸಗಳನ್ನ ಮಾಡಿ ಕಾಡು ಪಾಲಾಗಿರ್ಬೇಕು. ನಿನ್ನಂಗಲ್ಲ, ಮತ್ತೆ ಕೆಟ್ಟ ಕೆಲಸ ಮಾಡಿ ಕಾಡು ಪಾಲಾಗಿದ್ರೆ ಅಂಥವನಿಗೆ ರಾಜ್ಯ ಇಲ್ಲ, ರಾಜ್ಯ ಭ್ರಷ್ಟ ಅಂತ ಹೇಳಿ ಅವನಿಗೆ ರಾಜ್ಯ ಕೊಡುವುದಿಲ್ಲ. ಆದ್ರೆ ನೀನು ಈಗ ಅವಶ್ಯವಾಗಿ ರಾಜ್ಯವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು ವಸಿಷ್ಠರ ಮಾತನ್ನ ರಾಮಚಂದ್ರ ಕೇಳಲಿಕ್ಕೆ ತಯಾರಿಲ್ಲ ಅಂತೆ. ವಸಿಷ್ಠರು ಹೇಳ್ತಾರೆ, ಸತೇಹಂ ಪಿತುರಾಚಾರ್ಯ ತವಚೈವ ಪರಂತಪ ಮಮತ್ವಂ ವಚನಂ ಕುರುವನ್ ನಾತಿದರ್ತೆ ಸತಾಂ ಗತಿಂ. ಲಪ, ನಾನು ನಿನಗೆ ಆಚಾರ್ಯ ಸ್ಥಾನದಲ್ಲಿರೋನು, ಪುರೋಹಿತರು ಅಷ್ಟೇ ಅಲ್ಲ, ನಿಮ್ಮ ತಂದೆಗೂ ಪುರೋಹಿತ, ಇನ್ನು ನಿಮ್ಮ ಎಷ್ಟೋ ಕುಲಗಳಿಂದ ನಾನೇ ಪುರೋಹಿತನಾಗಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಬಾ ಅಂತ ಹೇಳಿದ್ರು. ರಾಮಚಂದ್ರ ಬರ್ಲಿಕ್ಕೆ ಒಪ್ಪಿಲ್ಲ. ಸಹಿ ರಾಜ ದಶರಥ ಪಿತಾ ಜನಯಿತಾ ಮಮ ಆಜ್ಞಾಪಯನ್ ಮಾಂ ಯತ್ತಸ್ಯ ನತನ್ಮಿಥ್ಯಾ ಭವಿಷ್ಯತಿ. ನನ್ನ ತಂದೆ ಮಾಡಿದಂತಹ ಆಜ್ಞೆ ಅದೆಂದೂ ಕೂಡ ನಾನು ಸುಳ್ಳಾಗ್ಲಿಕ್ಕೆ ಬಿಡುವುದಿಲ್ಲ, ನಾನು ಇದನ್ನ ಅವಶ್ಯವಾಗಿ ಅನುಷ್ಠಾನ ಮಾಡೇ ಮಾಡ್ತೀನಿ ಅಂತ ಹೇಳಿ ಎಲ್ಲರ ಮಾತನ್ನು, ಎಲ್ಲರ ಬಾಯನ್ನು ಕೂಡ ರಾಮಚಂದ್ರ ಮುಚ್ಚಿಸಿಬಿಟ್ಟ. ಇಷ್ಟಾದಾಗ ಈಗ ಮಾತಾಡಿ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಸ್ಟ್ರೈಕ್ ಮಾಡ್ತೀವಿ ನಾವು. ಅದೇ ರೀತಿ ಭರತ ಸ್ವಲ್ಪ ಸ್ಟ್ರೈಕಿಗೆ ಹೇಳಿತಾನಂತೆ. ಇಹತು ಸ್ಥಂಡಿಲೆ ಶೀಘ್ರಂ ಕುಶಾನಾಸ್ತರ ಸಾರಥೆ ಆರ್ಯಂ ಪ್ರತ್ಯುಪವೇಕ್ಷ್ಯಾಮಿ ಯಾವನ್ಮೇ ಸಂಪ್ರಸೀದತಿ. ಸಾರಥಿ ಬಾಪ, ಇಲ್ಲಿ ಸ್ಥಂಡಿಲ ಈ ವೇದಿಕೆ ಮೇಲೆ ಒಂದಿಷ್ಟು ದರ್ಬೆ ಹಾಸು, ನಾನು ಇಲ್ಲೇ ಮಲಗಿ ಬಿಡ್ತೇನೆ. ನಾನು ಇಲ್ಲೇ ಮಲಗಿ ಎಲ್ಲಿವರೆಗೆ ರಾಮಚಂದ್ರ ನನ್ನ ಮೇಲೆ ಸಂಪ್ರೀತನಾಗಿ ನಾನು ಕಾಡಿಂದ ನಾಡಿಗೆ ಬರೋದಿಲ್ಲ, ಬರ್ತೀನಿ ಅಂತ ಹೇಳೋದಿಲ್ವೋ ಅಲ್ಲಿವರೆಗೂ ನಾನು ಈ ದರ್ಬೆ ಮೇಲೆ ಮಲಗಿ ಬಿಡ್ತೀನಿ. ನಿರಾಹಾರೋ ನಿರಾಲೋಕೋ ಧನಹೀನೋ ಯಥಾದ್ವಿಜ. ನಾನು ಆಹಾರವನ್ನೂ ಸ್ವೀಕಾರ ಮಾಡೋದಿಲ್ಲ, ಕುಡಿಲಿಕ್ಕೂ ಏನು ಬೇಡ, ನಾನು ಇದೇ ರೀತಿ ಪ್ರಾಯೋಪವೇಶವನ್ನ ಕೂತು ಬಿಡ್ತೇನೆ ನಾನು ಅಂತ ಹೇಳಿ ತಾನು ಆ ದರ್ಬೆ ಹಾಸಿ ಮಲ್ಕೊಂಡ್ ಬಿಡ್ತಾನಂತೆ. ರಾಮಚಂದ್ರ ಹೇಳ್ತಾನೆ, ಇದು ನಮಗೆ ಹೇಳಿದ್ದಲ್ಲಪ್ಪ. ಬ್ರಾಹ್ಮಣೋ ಏಕಪಾರ್ಶ್ವೇನ ನರಾನ್ ರೋದ್ಧಿತುಮರ್ಹತಿ ನತು ಮೂರ್ಧಾಭಿಷಿಕ್ತಾನಾಂ ಇತಿ ಪ್ರತ್ಯುಪವೇಶನೆ. ಯಾವತ್ತು ಈ ಸ್ಟ್ರೈಕ್ ಮಾಡೋದೆಲ್ಲ ಕ್ಷತ್ರಿಯರಿಗೆ ಹೇಳಿದ್ದಲ್ಲ. ಕ್ಷತ್ರಿಯರು ಯಾವತ್ತು ಪ್ರತಿಭಟನೆ ಮಾಡಿ ನಾನು ಇದನ್ನು ಸಾಧಿಸ್ತೇನೆ ಅಂತ ಮಾಡಬಾರದು. ಇನ್ನು ಬೇರೆ ಪುರಜನರೆಲ್ಲ ತಾವು ತಮಗೆ ಅಭೀಷ್ಟವಾದದ್ದು ಸಿಗ್ಲಿಲ್ಲ, ತಮ್ಮಿಂದ ಏನನ್ನೋ ಕಸ್ಕೊಂಡ್ಬಿಟ್ರು ಅಂತಂದ್ರೆ ಪ್ರತಿಭಟನೆ ಮಾಡಿ ಅದನ್ನ ಪಡಿಬೋದು. ನತು ಮೂರ್ಧಾಭಿಷಿಕ್ತಾನ, ಯಾರು ಕ್ಷತ್ರಿಯರು ರಾಜರು ಅಂತ ಇರ್ತಾರಲ್ಲ ಅವರು ಎಂದೂ ಕೂಡ ಪ್ರತಿಭಟನೆ ಮಾಡಬಾರದು. ಅವರು ಹೋಗಿ ಅವ್ರ ಮೇಲೆ ಯುದ್ಧ ಮಾಡಿ ಅದನ್ನ ಕಸ್ಕೊಳ್ಬೇಕೇ ಹೊರತು ಪ್ರತಿಭಟನೆ ಅಂತ ಅನ್ನೋದು ನಮಗೆ ಹೇಳಿದ್ದಲ್ಲ. ನೀನು ಈ ರೀತಿ ಪ್ರತಿಭಟನೆ ಎಲ್ಲ ಮಾಡಬೇಡ. ಉತ್ತಿಷ್ಠ ನರಶಾರ್ದೂಲ ಹಿತ್ವೈತ ದಾರುಣಂ ಮೃತಂ ಪುರವರ್ಯಾಮಿತಃ ಕ್ಷಿಪ್ರಂ ಅಯೋಧ್ಯಾಂ ಯಾಹಿ ರಾಘವ. ಹೇಳು ಸಾಕು, ಇಷ್ಟೆಲ್ಲ ಮಾಡಿದ್ದು, ಎದ್ದು ನೀನು ಅಯೋಧ್ಯೆ ಕಡೆಗೆ ಹೋಗು ಅಂತ ಹೇಳಿದ್ರು. ತೇ ತದೋಚುರ್ ಮಹಾತ್ಮಾನಂ ಪೌರಜಾನಪದ ಜನಾ ಕಾಕುತ್ಸ್ಥಂ ಅಭಿಜಾನೀಮಃ ಸಮ್ಯಗ್ ವದತಿ ರಾಘವ. ಇಷ್ಟಾದ ಕೂಡಲೇ ಇನ್ನು ಭರತ ಒಬ್ಬನೇ ಆಗ್ಬಿಟ್ಟ ಅಂತ. ಈ ಪೌರ ಜನರಲ್ಲಿ ಬಂದವರೆಲ್ಲ ರಾಮನೊಟ್ಟಿಗೆ ಸೇರ್ಬಿಟ್ರು. ಅಂದ್ರೆ ಭರತ ಸಾಕು, ರಾಮಚಂದ್ರ ಹೇಳೋದೇ ಸರಿ ಅಂತ ಕಾಣಿಸ್ತಾ ಇದೆ ನಮಗೂ, ನಡಿ ನಾವು ಅಯೋಧ್ಯೆಗೆ ಹೋಗೋಣ ಅಂತ ಹೇಳಿ ಪುರಜನರೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಇಷ್ಟಾದಾಗ ಅಲ್ಲಿಂದ ಋಷಿಗಳೆಲ್ಲ ಬರ್ತಾರಂತೆ. ಆ ಕಾಡಲ್ಲಿದ್ದ ಋಷಿಗಳೆಲ್ಲ ಬರ್ತಾ ಇದ್ದಾರೆ. ಯಾಕೆ ರಾಮ ಬರ್ಬೇಕು ಅಂತ ಹೇಳಿ ಅದು ವಿಧಿಲಿಖಿತ. ಕಾಡಿಗೆ ಬರ್ಬೇಕು ಅವನು. ಯಾಕೆ? ರಾಕ್ಷಸರ ಸಂಹಾರ ಆಗ್ಬೇಕು. ರಾವಣಾದಿ ಅನೇಕ ರಾಕ್ಷಸರಿದ್ದಾರೆ, ಅವರ ಸಂಹಾರ ಮಾಡ್ಲಿಕ್ಕಾಗಿ ರಾಮಚಂದ್ರ ಕಾಡಿಗೆ ಬಂದಿದ್ದಾನೆ. ಈ ಕೈಕೇಯಿ ಎಲ್ಲ ಬರೀ ನಿಮಿತ್ತ ಅಷ್ಟೇ. ಹಾಗಾಗಿ ರಾಮಚಂದ್ರ ಕಾಡಿಗೆ ಬಂದವನ್ನ ಈ ಭರತ ಹಠ ಮಾಡಿ ಕರ್ಕೊಂಡು ಹೋದ್ರೆ ನಮ್ಮ ಪರಿಸ್ಥಿತಿ ಏನು? ಋಷಿಗಳ ರಕ್ಷಣೆ ಆಗ್ಬೇಕಾಗಿದೆ ಈಗ. ಅಂಥ ರಕ್ಷಣೆಗೋಸ್ಕರ ರಾಮಚಂದ್ರ ಕಾಡಿಗೆ ಬಂದ್ರೆ ಇವರೆಲ್ಲ ಹಠ ಮಾಡ್ಕೋತ ಕೂತ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಋಷಿಗಳೆಲ್ಲ ಬಂದು ಆ ಭರತನಿಗೆ ಹೇಳ್ತಾರಂತೆ, ಭರತ ಸಾಕಪ್ಪ, ಒತ್ತಾಯ ಮಾಡಬೇಡ. ಯಾಕೆಂದ್ರೆ ಇದೇ ಡೆಸ್ಟಿನಿ, ಇದು ರಾಮಚಂದ್ರ ಇಲ್ಲಿಗೆ ಬರಲೇಬೇಕಿತ್ತು. ಯಾಕೆ?
ಇದರಿಂದ ಒಂದು ದೊಡ್ಡ ದೇವ ಕಾರ್ಯ ಆಗ್ಲಿಕ್ಕಿದೆ. ರಾಮಚಂದ್ರ ಅವತಾರ ಮಾಡಿದ್ದೇ ದೇವ ಕಾರ್ಯಕ್ಕೋಸ್ಕರ, ಇನ್ನು ಹಠ ಮಾಡಬೇಡ, ಸಾಕು ಮಾಡು ಅಂತ ಹೇಳಿ ಆ ಎಲ್ಲ ಋಷಿಗಳು ಅವನನ್ನ ಸಾಂತ್ವನ ಪಡಿಸ್ತಾರೆ. ಅಷ್ಟಾದ ಕೂಡಲೇ ಆ ಭರತ ಸ್ವಲ್ಪ ಸಾಂತ್ವನಗೊಂಡು ತಾನು ಆ ರಾಮಚಂದ್ರನನ್ನ ಬಂಗಾರದ ಪಾದುಕೆಗಳನ್ನು ಹಾಕಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂಗಾರದ ಪಾದುಕೆಗಳನ್ನು ತಂದಿದ್ದಂತೆ ಅವನು ಅದನ್ನ ಆ ರಾಮಚಂದ್ರನ ಮುಂದಿಟ್ಟು ಹೇಳ್ತಾನೆ, ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಅಣ್ಣ, ಒಂದು ಮಾತ್ರ ಸತ್ಯ, ನಾನು ಸರ್ವಥಾ ರಾಜನಾಗೋದಿಲ್ಲ. ಆದ್ರೆ ನಿನ್ನ ಈ 2 ಪಾದುಕೆಗಳು, ನಾನು ಬಂಗಾರದ ಪಾದುಕೆಗಳನ್ನು ತಂದಿದ್ದೇನೆ, ಒಂದು ಸರ್ತಿ ಇದರ ಮೇಲೆ ಹತ್ತಿ ನಿನ್ನ ಪಾದ ಸ್ಪರ್ಶವನ್ನ ಮಾಡಿ ನನಗೆ ಕೊಡು. ಈ 2 ಪಾದುಕೆಗಳೇ ಯೋಗಕ್ಷೇಮಂ, ಇಡೀ ಅಯೋಧ್ಯೆಯ ಯೋಗ ಮತ್ತು ಕ್ಷೇಮವನ್ನ ನೋಡ್ಕೊಳ್ತವೆ. ಹಾಗಾದ್ರೆ ಈ 2 ಪಾದುಕೆಗಳನ್ನ ನಾನು ಸಿಂಹಾಸನದಲ್ಲಿಟ್ಟು ನಾನು ಅದರ ಕೆಳಗೆ ಕೂತು ರಾಜ್ಯಭಾರ ಮಾಡಿದವನಂತೆ ನಾನು ಅಯೋಧ್ಯೆಯಲ್ಲಿ ಇರ್ತೇನೆ. ನಿನ್ನನ್ನು ಬಿಟ್ಟು ನೀನು ಆ ರಾಜಕುಮಾರನಾಗುವವರೆಗೂ ನಾನು ಆ ಅಯೋಧ್ಯೆಯ ಇದನ್ನ ಏರೋದಿಲ್ಲ ಅಂತ ಹೇಳಿ ತಾನು ಪ್ರತಿಜ್ಞೆ ಮಾಡ್ತಾನೆ. ಅಷ್ಟೇ ಅಲ್ಲ, ಸ ಪಾದುಕೆ ಸಂಪ್ರಣಮ್ಯ, ರಾಮಚಂದ್ರ ಆಗ್ಲಿ ಅಂತ ಹೇಳಿ ಅದರ ಮೇಲೆ ಕಾಲಿಟ್ಟು ತಾನು ಕೊಡ್ತಾನಂತೆ. ಆ ಪಾದುಕೆಗಳನ್ನ ತಾನು ಭರತ ಕಣ್ಣಿಗೆ ಹೊತ್ತುಕೊಂಡು ಸಪಾದುಕೆ ಸಂಪ್ರಣಮ್ಯ ರಾಮಂ ವಚನಂ ಬ್ರವೀತ್. 14 ಹಿ ವರ್ಷಾಣಿ ಜಟಾ ಚೀರ ಧರೋಹ್ಯಹಂ ಫಲಮೂಲಾಶನೋ ವೀರ ಭವೇಯಂ ರಘುನಂದನ. ಆಯ್ತಣ್ಣ, ಇನ್ನು 14 ವರ್ಷ ಅಲ್ಲ, 14 ವರ್ಷಗಳ ಕಾಲ ನಾನು ನಿನ್ನಂತೆ ಜಟೆಯನ್ನ ಬಿಟ್ಟು ನಾರುಮಡಿಯನ್ನ ಉಟ್ಟು ಫಲ ಆಮೇಲೆ ಗೆಡ್ಡೆ ಗೆಣಸು ಇದನ್ನೇ ತಿನ್ಕೊಂಡು ದರ್ಭೆಗಳ ಮೇಲೆ ಮಲಗಿ ನಾನು ಕೂಡ ಜೀವನ ಮಾಡ್ತೇನೆ ಅಂತ ಹೇಳಿ, ತವಾಗಮನಮಾಕಾಂಕ್ಷನ್ ವಸನ್ವೈ ನಗರಾತ್ ಬಹಿಃ ತವ ಪಾದುಕಯೋರ್ನ್ಯಸ್ಯ ರಾಜ್ಯತಂತ್ರಂ ಪರಂತಪ. ನಾನು ನೀನಿಲ್ಲದ ಅಯೋಧ್ಯೆಯನ್ನ ನಾನು ನೋಡೋದಿಲ್ಲ, ಅಂತ ಅಯೋಧ್ಯೆ ನನಗೂ ಕೂಡ ಬೇಡ. ನೀನು ಬಂದ ಮೇಲೇನೆ ನಾನು ಕೂಡ ಅಯೋಧ್ಯೆಯನ್ನ ಪ್ರವೇಶ ಮಾಡೋದು. ಹಾಗಾದ್ರೆ ಅಯೋಧ್ಯೆಯ ಹೊರಗಿದ್ದು ನಾನು ಆ ಅಯೋಧ್ಯೆಯನ್ನ ಸದಾ ರಕ್ಷಣೆ ಮಾಡ್ತಾ ಅಯೋಧ್ಯೆಯನ್ನ ಪ್ರವೇಶ ಮಾಡದೆ ಹೊರಗೆ ಇರ್ತೇನೆ ನಾನು ಅಂತ ಹೇಳ್ತಾ ಇದ್ದಾನೆ. 14 ಹಿ ಸಂಪೂರ್ಣೆ ವರ್ಷೇ ಹನಿ ರಘುತ್ತಮ ನದ್ರಕ್ಷ್ಯಾಮಿ ಯದಿತ್ವಾಂತು ಪ್ರವೇಕ್ಷ್ಯಾಮಿ ಹುತಾಶನಂ. ಒಂದು ವೇಳೆ 14 ವರ್ಷ ಕಳೆದು ಮರುದಿನ 15ನೇ ವರ್ಷ ಮೊದಲನೇ ದಿನ ನೀನು ಅಲ್ಲಿ ನನಗೆ ಕಾಣಲಿಲ್ಲ ಅಂತಾದ್ರೆ ಪ್ರವೇಕ್ಷ್ಯಾಮಿ ಹುತಾಶನಂ, ಅಗ್ನಿಯನ್ನ ಸಿದ್ಧಪಡಿಸಿರ್ತೇನೆ, ನಾನು ಅಗ್ನಿ ಪ್ರವೇಶ ಮಾಡಿ ನನ್ನ ಪ್ರಾಣವನ್ನ ನಾನು ಕಳ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಭರತ ಹೇಳ್ತಾನಂತೆ. ರಾಮಚಂದ್ರ ನಕ್ಕು ಆಯ್ತು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಏನು ಚಿಂತೆ ಮಾಡಬೇಡ, 14 ವರ್ಷಗಳಲ್ಲಿ ನಾನು ಅಲ್ಲಿಗೆ ಬರ್ತೇನೆ, ನಾನು ರಾಜ್ಯವನ್ನ ಚೆನ್ನಾಗಿ ಪಾಲನೆ ಮಾಡು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಭರತನನ್ನ ಕಳಿಸಿಕೊಡ್ತಾನೆ. ಭರತ ಅದೇ ಭಾರದ ಮನಸ್ಸಿನಿಂದ ಭರದ್ವಾಜರ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿಂದ ಗುಹನ ಬಳಿ ತಳುತ್ತಾನೆ. ಅಲ್ಲಿಂದ ತಾನು ಅಯೋಧ್ಯೆಗೆ ಹೋಗ್ತಾನೆ. ಅಯೋಧ್ಯೆಗೆ ಹೋಗಿ ಆ ಅಯೋಧ್ಯೆಯನ್ನ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲಂತೆ. ತಂದೆಯೂ ಇಲ್ಲ, ಅಣ್ಣನೂ ಇಲ್ಲ, ಇಡೀ ಅಯೋಧ್ಯೆ ಸಪ್ಪುಗಾಗ್ಬಿಟ್ಟಿದೆ. ಅಂತ ಅಯೋಧ್ಯೆಯನ್ನ ಅವನಿಗೆ ನೋಡ್ಲಿಕ್ಕಾಗಿಲ್ಲ. ಭರತ ಏನು ಮಾಡ್ತಾನೆ, ರಥಸ್ಥ ಸತು ಧರ್ಮಾತ್ಮ ಭರತೋ ಭ್ರಾತೃವತ್ಸಲ ನಂದಿಗ್ರಾಮಂ ಯಯೋ ತೂರ್ಣಂ ಶಿರಸ್ಯಾದಾಯ ಪಾದುಕೆ. ರಾಮಚಂದ್ರನ ಪಾದುಕೆಗಳನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಅಲ್ಲೇ ಹತ್ತಿರವಿರುವಂತಹ ನಂದಿಗ್ರಾಮಕ್ಕೆ ಹೋಗ್ತಾನಂತೆ. ನಂದಿಗ್ರಾಮಕ್ಕೆ ಹೋಗಿ ಅಲ್ಲಿ ಎಲ್ಲರನ್ನು ಕರೆದು, ವಸಿಷ್ಠರು ಎಲ್ಲ ಮಹರ್ಷಿಗಳಿದ್ರು, ಆಮೇಲೆ ಆ ಮಂತ್ರಿಗಳು ಎಲ್ಲರನ್ನು ಕರೆದು ಹೇಳ್ತಾನಂತೆ, ಏತತ್ ರಾಜ್ಯಂ ಮಮ ಭ್ರಾತ್ರ ದತ್ತಂ ಸನ್ಯಾಸಮುತ್ತಮಂ ಯೋಗಕ್ಷೇಮ ವಹೇ ಚೈಮೆ ಪಾದುಕೆ ಹೇಮಭೂಷಿತೆ. ಈ ಬಂಗಾರಮಯವಾದಂತಹ ಪಾದುಕೆಗಳು ಈ ಸಿಂಹಾಸನದಲ್ಲಿ ಕೂಡ್ತವೆ. ನಾನು ಇವೇ ಇಡೀ ಅಯೋಧ್ಯೆಯ ಯೋಗಕ್ಷೇಮವನ್ನ ನೋಡ್ಕೊಳ್ತವೆ. ನಾನು ಈ ಸನ್ಯಾಸ ರೀತಿಯಿಂದಾಗಿ ಈ ರಾಜ್ಯವನ್ನ ಇಲ್ಲಿದ್ದೇ ನಾನು ನೋಡ್ಕೊಳ್ತೇನೆ. ಹಾಗಾದ್ರೆ ಈ ನಂದಿಗ್ರಾಮದಲ್ಲಿ ಭರತ ಇದ್ದಾನೆ. ಎಲ್ಲರೂ ಮಂತ್ರಿಮಂಡಲ ಎಲ್ಲ ನಂದಿಗ್ರಾಮಕ್ಕೆ ಬಂದು ಎಲ್ಲೆಲ್ಲಿ ಫೈಲ್ಸ್ಗೆ ಸಿಗ್ನೇಚರ್ ಆಗ್ಬೇಕು ಎಲ್ಲ ತಗೊಂಡು ಹೋಗೋದು ಎಲ್ಲ ನಂದಿಗ್ರಾಮಕ್ಕೆ ಬಂದು ಮಾಡ್ಕೊಂಡು ಹೋಗ್ತಿದ್ರು. ಭರತ ಆ ರಾಜ್ಯವನ್ನ ಪ್ರವೇಶ ಮಾಡಿಲ್ಲ. ಕ್ಷಿಪ್ರಂ ಸಂಯೋಜಿತ್ವಾತು ರಾಘವಸ್ಯ ಪುನಃಸ್ವಯಂ ಚರಣೌ ತೌತು ರಾಮಸ್ಯ ದರಕ್ಷ್ಯಾಮಿ ಸಹ ಪಾದುಕವು. ಪಾದುಕೆಗಳು ಖಾಲಿ ಇವೆ ಈಗ, ಆದ್ರೆ ಸ್ವಲ್ಪವೇ ದಿನಗಳಲ್ಲಿ ಆ ಪಾದುಕೆಗಳನ್ನ ನನ್ನ ರಾಮಚಂದ್ರನ ಕಾಲನ್ನ ಹಾಕಿಸಿ ಅಂತಹ ಪಾದುಕೆಗಳನ್ನ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಿ ಈ ಭರತ ಅತ್ಯಂತ ಭಕ್ತಿಯಿಂದ ರಾಮಚಂದ್ರನನ್ನ ನೆನೆಯುತ್ತಾ ಅಲ್ಲಿ ರಾಜ್ಯವನ್ನ ಮಾಡಿದ, ರಾಜ್ಯಭಾರವನ್ನು ಮಾಡಿದ. ತತಸ್ತು ಭರತ ಶ್ರೀಮಾನ್ ಅಭಿಷಿಚಾರ್ಯ ಪಾದುಕೆ ತದಧೀನಸ್ತದಾ ರಾಜ್ಯಂ ಕರಯಾಮಾಸ ಸರ್ವದಾ. ಆ ಸಿಂಹಾಸನದ ಮೇಲಿಟ್ಟು ಅದಕ್ಕೆ ಕಲಶದ ನೀರನ್ನು ಹಾಕಿ ಅದಕ್ಕೆ ಆ ಪಾದುಕೆಗಳಿಗೆ ಅಭಿಷೇಕ ಮಾಡಿದಂತೆ. ಪಾದುಕೆಗಳಿಗೆ ಅಭಿಷೇಕ ಮಾಡಿ, ಈ ರಾಜ್ಯ ನನ್ನದಲ್ಲ, ರಾಮಚಂದ್ರನ ರಾಜ್ಯ, ರಾಮಚಂದ್ರ ಬರೋವರೆಗೂ ನಾನು ಈ ಪಾದುಕೆಯ ಕೆಳಗಡೆ ಕೂತ್ಕೊಂಡು ನಾನು ಈ ರಾಜ್ಯವನ್ನ ನೋಡ್ಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ಇಡೀ ಅಯೋಧ್ಯೆಯ ಜನರನ್ನ ತಾನು ಆಳಿದ. ಇತ್ತ ಇಲ್ಲಿ ರಾಮಚಂದ್ರ ಕಾಡಲ್ಲಿ ಅಲ್ಲಿಂದ ಅವರಿಗೆ ರಾಮಚಂದ್ರನಿಗೆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಇಹಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಾಹ ಸಾಚ ಮೇ ಸ್ಮೃತಿ ಮನ್ವೇತಿ ತಾನ್ ನಿತ್ಯಂ ಅನುಶೋಚತಃ. ರಾಮಚಂದ್ರ ಆ ಪರ್ಣಶಾಲೆಯಲ್ಲಿ ಕೂತು ಅವನಿಗೆ ದುಃಖ ಇನ್ನಷ್ಟು ಜಾಸ್ತಿ ಆಗ್ತಾ ಇದಂತೆ. ಯಾಕೆ?
ಇಲ್ಲೇ ಭರತ ಬಂದಿದ್ದು, ಇಲ್ಲೇ ನನ್ನ ತಾಯಿಯನ್ನ ನಮಸ್ಕಾರ ಮಾಡಿದ್ದಾನು, ಇಲ್ಲೇ ಎಲ್ಲ ಅಯೋಧ್ಯೆಯ ಪುರಜನರೆಲ್ಲ ಬಂದಿದ್ರು ಅಂತ ಹೇಳಿ ಮತ್ತೆ ಮತ್ತೆ ಅವರು ಬಂದು ಹೋದ ಘಟನೆಗಳೇ ರಾಮಚಂದ್ರನಿಗೆ ನೆನಪಾಗ್ತಾ ಇದಂತೆ. ಇಲ್ಲ, ಇನ್ನು ಈ ಜಾಗದಲ್ಲಿದ್ರೆ ನಮಗೆ ಕೆಲಸ ಆಗೋದಿಲ್ಲ, ನಾವು ಇನ್ನು ಮುಂದೆ ಹೋಗೋಣ ಅಂತ. ಯಾವತ್ತು ಒಂದೇ ಜಾಗದಲ್ಲಿ ಇದ್ರೆ ಏನ್ ಇತಿಹಾಸ ಇರೋದಿಲ್ಲ ಅಂತ ಹೇಳಿಕ್ಕೆ, ಅಲ್ಲೇ ಹುಟ್ಟಿದ, ಅಲ್ಲೇ ಬೆಳೆದ, ಅಲ್ಲೇ ಸತ್ತ ಅಂತ. ಹಂಗೆಲ್ಲ ಸಂಚಾರ ಮಾಡ್ತಾ ಇರ್ಬೇಕಂತ. ಹಂಗಾಗಿ ರಾಮಚಂದ್ರ ಅಲ್ಲಿಂದ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ತಾನು ಸೋತ್ರೇರಾಶ್ರಮ ಮಾಸಾದ್ಯ ತಮ್ಮ ವಂದೇ ಮಹಾಯಶಾಹ ತಂಚಾಪಿ ಭಗವಾನತ್ರಿ ಪುತ್ರವತ್ ಪ್ರತ್ಯಪದ್ಯತ. ಮುಂದಿನ ಕಾಡಿಗೆ ಹೋಗ್ಬೇಕು. ಆ ಮುಂದಿನ ಕಾಡಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅತ್ರಿ ಋಷಿಗಳ ಆಶ್ರಮ ಅಂತೆ. ಅತ್ರಿ ಋಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ. ಬಹಳಷ್ಟು ವಯಸ್ಸಾದಂತಹ ಋಷಿಗಳು. ಆ ಋಷಿಗಳು ಮಗನಂತೆ ಪುತ್ರವತ್ ಪ್ರತ್ಯಪದ್ಯತ, ಮಗನಂತೆ ಆ ರಾಮಚಂದ್ರನನ್ನ ಬರಮಾಡಿಕೊಂಡು ಅವನನ್ನ ಸ್ವಾಗತ ಮಾಡಿ ಅಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ. ಅತ್ರಿ ಮಹರ್ಷಿಗಳ ಹೆಂಡತಿ ಅನಸೂಯೆ ಅಂತ. ಅವಳ ಹೆಸರೇ ಹೇಳ್ತದೆ ಯಾರಲ್ಲಿಯೂ ಕೂಡ ಅಸೂಯೆ ಇಲ್ಲದವಳು ಅಂತ. ಯಾವತ್ತು ನಮಗೆ ಕೆಲವೊಮ್ಮೆ ನಮಗಿಂತ ಹೆಚ್ಚು ದುಡ್ಡಿರೋರ್ನ, ಗುಣಗಳಿರೋರ್ನ ನೋಡಿದ್ರೆ ಅಸೂಯೆ ಬರ್ತದೆ. ಆದ್ರೆ ಎಂಥವರ ಮೇಲೆಯೂ ಕೂಡ ಅಸೂಯೆ ಪಡೆದವಳಂತೆ ಮಹಾಪತಿವ್ರತೆ ಅನಸೂಯೆ. ಅಂಥ ಅನಸೂಯೆ ಮತ್ತೆ ಅತ್ರಿ ಮಹರ್ಷಿಗಳು ಇವರಿಬ್ಬರು ಪಾತಿವ್ರತ್ಯ ಸತ್ಯ ಶೌಚ ಪರಾಯಣವು ಅಂತ. ಶುಚಿಯಾಗಿದ್ದು ಸತ್ಯ ಪರಾಯಣರು ಮತ್ತು ಪತಿವ್ರತೆ. ಆ ಅನಸೂಯೆ ಅಷ್ಟು ಪಾತಿವ್ರತ್ಯವನ್ನ ಮಾಡಿ ಮಹತ್ತರವಾದಂತಹ ಪುಣ್ಯವನ್ನ ಗಳಿಸಿದವಳು. ಅಂತ ಅನಸೂಯೆ ಬಹಳಷ್ಟು ವಯಸ್ಸಾಗಿದೆ ಅಂತೆ ಅವಳಿಗೆ. ಅಂತ ಅನಸೂಯೆ ಹತ್ರ ಆ ಸೀತೆಯನ್ನ ಕಳಿಸಪ್ಪ ಅಂತ ಹೇಳಿ ರಾಮಚಂದ್ರನಿಗೆ ಹೇಳ್ತಾನೆ. ಆ ಸೀತೆಯನ್ನ ರಾಮಚಂದ್ರ ಅನಸೂಯೆ ಹತ್ರ ಕಳಿಸ್ತಾನಂತೆ. ಅನಸೂಯೆ ತಾನು ಮಾತಾಡ್ತಾಳಂತೆ. ಸೀತೆಯನ್ನ ಬಹಳಷ್ಟು ನೋಡಿ ಆನಂದ ಆಗ್ತದಂತೆ, ಹೊಗಳ್ತಾಳಂತವಳು. ತ್ಯಕ್ತ್ವಾ ಜ್ಞಾತಿ ಜನಂ ಸೀತೆ ಮಾನವೃದ್ಧಿಂಚ ಮಾನಿನಿ. ಅಲ್ಲಮ್ಮ, ಕಾಡಿಗೆ ಬರಬೇಕು ಅಂತ ಹೇಳಿ ಇಡೀ ಆ ರಾಜ್ಯದ ಸುಖ ಭೋಗಗಳನ್ನ, ಆಮೇಲೆ ಜ್ಞಾತಿ ಜನ ಬಂಧುಗಳನ್ನ, ಬಾಂಧವರನ್ನ ಎಲ್ಲರನ್ನು ಬಿಟ್ಟು ಕಾಡಿಗೆ ಬಂದೆಲ್ಲಮ್ಮ. ನಿನ್ನ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಅಷ್ಟೇ ಅಲ್ಲ, ನಗರಸ್ಥೋ ವನಸ್ಥೋ ವಾ ಶುಭೋ ವಾ ಯದಿವಾ ಶುಭ ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕಾ ಮಹೋದಯ. ಅಲ್ಲಮ್ಮ, ಒಬ್ಬ ಗಂಡ ಅವನು ನಗರದಲ್ಲೇ ಇರಲಿ, ಹಳ್ಳಿಯಲ್ಲೇ ಇರಲಿ, ಸಿಟಿಗೆ ಬರಲಿ ಅಥವಾ ಕಾಡಿಗೆ ಹೋಗ್ಲಿ, ಅಥವಾ ಸುಖವಾಗಿರ್ಲಿ ದುಃಖದಿಂದಿರ್ಲಿ, ಎಂಥ ಸಂದರ್ಭದಲ್ಲಿಯೂ ಕೂಡ ಗಂಡನ ಕೈಯನ್ನ ಹೆಂಡತಿಯಾದವಳು ಬಿಡಬಾರ್ದಂತೆ. ಯಾರು ಈ ರೀತಿ ವರ್ತನೆ ಮಾಡ್ತಾರೋ, ಸುಖ ಬಂದಾಗ ಇರೋದು, ದುಃಖ ಬಂದಾಗ ಓಡಿ ಹೋಗುದು, ಹಂಗ ಮಾಡದೇನೆ ಸುಖ ದುಃಖ ಎಲ್ಲದರಲ್ಲಿಯೂ ಕೂಡ ಸಮಭಾಗಿಗಳಾಗಿ ಹೆಂಡತಿಯರು ಇರ್ತಾರಲ್ಲ, ತಾಸಾಂ ಲೋಕಾ ಮಹೋದಯ. ಅಂಥವರಿಗೆ ಬಹಳಷ್ಟು ಉತ್ತಮ ಲೋಕ ಸ್ವರ್ಗದಲ್ಲಿ ಸಿಗ್ತದೆ. ಹಾಗಾಗಿ ದುಶ್ಶೀಲ ಕಾಮವೃತ್ತೋವಾ ಧನೈರ್ವಾ ಪರಿವರ್ಜಿತ ಸ್ತ್ರೀಣಾಂ ಆರ್ಯ ಸ್ವಭಾವಾನಾಂ ಪರಮಂ ದೈವತಂ ಪತಿ. ಕೆಲವೊಮ್ಮೆ ಗಂಡ ಸಿಡುಕ ಇರ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ, ಅಥವಾ ಏನೇನೋ ಅವನ ಆಸೆಗಳಿರ್ತದೆ, ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ, ಕೆಲವೊಮ್ಮೆ ಹಣಗಳನ್ನೆಲ್ಲ ಕಳ್ಕೊಂಡ್ ಬಿಡ್ತಾನೆ. ಇಂಥ ಸಂದರ್ಭದಲ್ಲಿಯೂ ಹೆಂಡತಿಯಾದವಳು ಅವನಿಗೆ ಧೈರ್ಯ ಹೇಳಿ ಅವನೊಟ್ಟಿಗೆ ಇದ್ಲು ಅಂತಾದ್ರೆ ಅಂಥವಳಿಗೆ ಪರಮಂ ದೈವತಂ ಪತಿ. ಆ ಎಲ್ಲ ಸ್ತ್ರೀಯರಿಗೆ ಅತ್ಯಂತ ಉತ್ತಮ ದೇವತೆ ಅಂತ ಹೇಳಿದ್ರೆ ಅದು ಪತಿಯಂತೆ. ನಾವೆಲ್ಲ ಬಿಂಬಕ್ಕೆ ಅಭಿಷೇಕ ಮಾಡ್ತೇವೆ, ಆದ್ರೆ ಹೆಂಡತಿಯರು ಏನ್ ಮಾಡ್ಬೇಕು ಅಂತಂದ್ರೆ ಪತಿಯಲ್ಲಿ ದೇವರನ್ನ ಕಂಡು ಪತಿ ಸೇವೆ, ಅದನ್ನೇ ದೇವರ ಸೇವೆ ಅಂತ ಮಾಡ್ಬೇಕು ಅಂತ ಅನ್ನೋದನ್ನ, ಪತಿ ಸೇವೆಯನ್ನ ಆ ಅನಸೂಯೆ ಸೀತೆಗೆ ಉಪದೇಶ ಮಾಡ್ತಾಳಂತೆ. ಉಪದೇಶ ಮಾಡಿ ನೈತದಾಶ್ಚರ್ಯಂ ಆರ್ಯಾಯಾಂ ಯನ್ಮಾಂ ತ್ವಂ ಅನುಭಾಷಸೆ ವಿದಿತಂ ತು ಮಮಾಪ್ಯೇತತ್ ಯಥಾ ನಾರ್ಯಾಹ ಪಿತುರ್ಗುರುಹು. ಇಷ್ಟು ಹೇಳಿದ ಕೂಡಲೇ ಎಲ್ಲ ಗುಣಗಳನ್ನು ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ರಾಮಚಂದ್ರನನ್ನ ಕಾಡಿಗೆ ಬರಬೇಕಾದ್ರೆ ಅನುಸರಿಸ್ಕೊಂಡು ಬರೋದು ಅಂತಂದ್ರೆ ಅದಕ್ಕೆ ಮನಸ್ಸು ಬಹಳ ದೊಡ್ಡದು ಬೇಕು, ಗಟ್ಟಿಯಾದ ಮನಸ್ಸು ಬೇಕು. ಅಂಥವಳು ನೀನು ಸೀತೆ ಅಂತ ಸೀತೆಯನ್ನ ಹೊಗಳಬೇಕಾದ್ರೆ, ಹೌದೌದು ನಾನೆಲ್ಲ ಒಳ್ಳೆಯವಳು ಅಂತ ಅದನ್ನ ಹೊಗಳಿಕೆಯನ್ನು ತಗೊಳ್ಳಿಲ್ಲಂತ ಸೀತೆ. ಇಲ್ಲ, ಇದರಲ್ಲಿ ಏನು ಆಶ್ಚರ್ಯ ಇದೆ, ಯನ್ಮಾಂ ತ್ವಂ ಅನುಭಾಷತೆ, ಇಂಥ ಹೊಗಳಿಕೆಯ ಆಶ್ಚರ್ಯ ಅಂಥದ್ದೇನು ನನಗೆ ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ಬೇರೆ ಈಗ ಕೆಲವೊಮ್ಮೆ ಏನಾಗ್ತದೆ, ಗಂಡ ಹಿಂದೆ ಹೇಳಿದಂತೆ ಸಿಡುಕ, ದುರಾಚಾರಿ ಇಂತ ಆದಾಗ ಸ್ವಲ್ಪ ಅವರೊಟ್ಟಿಗೆ ಇರಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ನನ್ನ ಗಂಡ ಕಿಂ ಪುನರ್ಯೋ ಗುಣಶ್ಲಾಘ್ಯ ಸಾನುಕ್ರೋಶೋ ಜಿತೇಂದ್ರಿಯ ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯ. ನನ್ನ ಗಂಡ ಅಂಥವನಲ್ಲ. ಎಲ್ಲ ಗುಣಗಳು ಗುಣಶ್ಲಾಘ್ಯ, ಗುಣಗಳಿದೆ ಅಂತ ಹೇಳಿ ಎಲ್ಲರೂ ರಾಮಚಂದ್ರನನ್ನ ಹೊಗಳುತ್ತಾರೆ. ಜಿತೇಂದ್ರಿಯ, ತನ್ನ ಇಂದ್ರಿಯವನ್ನ ನಿಗ್ರಹದಲ್ಲಿಟ್ಕೊಂಡವನು. ಸ್ಥಿರಾನುರಾಗೋ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯ, ಎಲ್ಲರನ್ನೂ ತಂದೆ ತಾಯಿಗಳಂತೆ ಕಾಣುವವನು ರಾಮಚಂದ್ರ. ಹಾಗಾಗಿ ಇಂಥ ರಾಮಚಂದ್ರನನ್ನ ನಾನು ಕಾಡಿಗೆ ಅನುಸರಿಸ್ಕೊಂಡು ಬಂದಿರೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅಂತ ಸೀತೆ ಹೇಳ್ತಾ ಇದ್ದಾಳೆ. ಸಕೃತ ದೃಷ್ಟಾಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲ ಮಾತೃವದ್ ವರ್ತತೆ ವೀರೋ ಮಾಂ ಉತ್ಸೃಜ್ಯ ಮಾಂ ಅನುಸ್ಮೃತ್ಯ ಧರ್ಮವಿತ್. ರಾಮಚಂದ್ರ ಒಬ್ಬ ಸ್ತ್ರೀಯನ್ನ ನೋಡಿದ ಅಂತಂದ್ರೆ ಆ ಸ್ತ್ರೀಯನ್ನ
ಒಂದು ತಾಯಿ ಅಂತ ತಿಳ್ಕೊಳ್ತಾನಂತೆ. ಯಾರಾದ್ರೂ ಪುರುಷರನ್ನ ನೋಡಿದ್ರೆ ಇವನು ನನ್ನ ತಂದೆ ಸಮಾನ ಅಂತ ತಿಳ್ಕೊಳ್ತಾನಂತೆ. ಯಾಕೆ ಅಂತಂದ್ರೆ ಸ್ತ್ರೀಯರನ್ನ ತಾಯಿ ಅಂತ ಯಾಕೆ ತಿಳ್ಕೊಳ್ಬೇಕು? ಯಾಕೆಂದ್ರೆ ನಮಗೊಂದು ಮದುವೆ ಆಗಿದೆ, ನನಗೆ ಹೆಂಡತಿ ಇದ್ದಾಳೆ ಅಂತ ತಿಳ್ಕೊಂಡು ಮಾಂ ಅನುಸ್ಮೃತ್ಯ ಧರ್ಮವಿತ್, ಧರ್ಮವನ್ನು ತಿಳಿದಂತಹ ರಾಮಚಂದ್ರ ನನ್ನನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಿಕೊಂಡು ಎಲ್ಲ ಸ್ತ್ರೀಯರನ್ನ ತನ್ನ ತಾಯಿ ತಂದೆಯರಂತೆ ನೋಡ್ತಾ ಇದ್ದಾನೆ. ಪುರುಷರನ್ನ ತಂದೆಯರಂತೆ, ಸ್ತ್ರೀಯರನ್ನ ತಾಯಿಯಂತೆ ನೋಡುವವನು ರಾಮಚಂದ್ರ. ಅಂಥ ರಾಮಚಂದ್ರನನ್ನ ನಾನು ಕಾಡಿಗೆ ಅನುಸರಿಸಿಕೊಂಡು ಬಂದೆ ಅಂತಂದ್ರೆ ಅದರಲ್ಲಿ ಅಂಥದ್ದೇನು ದೊಡ್ಡ ವಿಷಯ ಇಲ್ಲ ಬಿಡಿ. ಪಾಣಿ ಪ್ರದಾನ ಕಾಲೇಚ ಯತ್ಪುರಾ ತ್ವಗ್ನಿ ಸನ್ನಿಧೌ ಅನುಶಿಷ್ಟಂ ಚಜನ್ಯಾಮೇ ವಾಕ್ಯಂ ತದಪಿ ಮೇಧೃತಂ. ನೀವು ಇಷ್ಟೊತ್ತೆಲ್ಲ ಹೇಳಿದ್ರಿ ಪತಿಯೇ ದೇವರು ಅಂತ ಹೇಳಿ, ಇದನ್ನೆಲ್ಲ ನಾವಿಬ್ರು ಪಾಣಿ ಪ್ರದಾನ ಕಾಲಿ, ಇಬ್ರು ಪಾಣಿಯನ್ನ ಗ್ರಹಣೆ ಮಾಡಬೇಕಾದ್ರೆ ನನ್ನ ತಾಯಿ ಅನೇಕ ಉಪದೇಶದ ಮಾತುಗಳನ್ನ ಹೇಳಿದ್ಲು. ಆ ಮಾತುಗಳಲ್ಲಿ ಇದೂ ಕೂಡ ಸೇರಿತ್ತು. ಹಾಗಾಗಿ ಆ ಉಪದೇಶದಿಂದಲೇ ನನಗೆ ಇದರ ಜ್ಞಾನ ಎಲ್ಲ ಬಂದಿದೆ. ಆ ಉಪದೇಶದಂತೆ ನಾನು ನಡೀತಾ ಇದ್ದೇನೆ. ನಿಮ್ಮ ಉಪದೇಶವೂ ಸಿಕ್ಕಾಗಾಯ್ತು, ನೀವು ಹೇಳಿದಂತೆ ನಾನು ಇನ್ಮೇಲೆ ನಡ್ಕೊಳ್ತೇನೆ ಅಂತ ಹೇಳಿ ಅವರಿಗೆ ಆಶ್ವಾಸನೆ, ಆ ಅನಸೂಯೆಗೆ ಆಶ್ವಾಸನೆ ಕೊಡ್ತಾ ಇದ್ದಾಳೆ ಇವಳು. ಪತಿ ಶುಶ್ರೂಷಣಾನ್ ನಾರ್ಯ ತಪೋ ನಾಣ್ಯದ್ ವಿಧೀಯತೆ. ಒಬ್ಬ ಉತ್ತಮ ಪತಿವ್ರತೆಗೆ ನಿಜವಾದ ತಪಸ್ಸು ಯಾವುದು ಅಂತಂದ್ರೆ ಪತಿ ಶುಶ್ರೂಷೆ ಅಂತೆ. ಪತಿ ಶುಶ್ರೂಷೆ ಮಾಡುವುದೇ ಉತ್ತಮ ತಪಸ್ಸು. ಅದನ್ನ ಅನಸೂಯೆ ಅನೇಕ ವರ್ಷಗಳಿಂದ ತನ್ನ ಅತ್ರಿ ಮಹರ್ಷಿಗಳ ಸೇವೆಯನ್ನ ಮಾಡಿ 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 ಮಹತ್ತರವಾದಂತಹ ಪುಣ್ಯವನ್ನ ಗಳಿಸಿದಾಳಂತೆ. ಅವಳು ಹೇಳ್ತಾಳೆ ಸೀತೆಗೆ, ನಾನು ಪತಿ ಶುಶ್ರೂಷೆಯನ್ನ ಮಾಡಿ ಮಾಡಿ ನನ್ನಲ್ಲಿ ಬಹಳಷ್ಟು ಪುಣ್ಯ ಇದೆ. ನಿನ್ನನ್ನು ನೋಡಿದ್ರೆ ನನಗೆ ಅನಿಸ್ತಾ ಇದೆ ಆ ಪುಣ್ಯ ರಾಶಿಯಿಂದ ನಿನಗೇನಾದ್ರೂ ವರ ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ, ನೀನೇನಾದ್ರೂ ವರಗಳನ್ನು ಕೇಳು ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ಇದಂ ದಿವ್ಯಂ ವರಂ ಮಾಲ್ಯಂ. ಸೀತೆ ಹೇಳ್ತಾಳೆ, ಅಲ್ಲ ನೀವು ಇಷ್ಟು ಕೇಳಿದ್ರಲ್ಲ, ಈ ಕೇಳಿದ್ದೆ ನನ್ನ ಮೇಲೆ ಪ್ರೀತಿಗೊಂಡು ಮಗಳಂತೆ ನನ್ನನ್ನು ನೋಡಿ ಈ ಮಾತನ್ನು ಏನು ಹೇಳಿದ್ರಲ್ಲ ವರ ಕೇಳು ಅಂತ ಹೇಳಿ, ಇದೇ ನನಗೆ ದೊಡ್ಡ ವರ, ಇನ್ ಯಾವ ವರವೂ ಬೇಡ ಅಂತ ಹೇಳ್ತಾಳಂತೆ. ಹೇಳಿದಾಗ ಅನಸೂಯೆ ತಾನಾಗೆ ಇದಂ ದಿವ್ಯಂ ವರಂ ಮಾಲ್ಯಂ ವಸ್ತ್ರಂ ಆಭರಣಾನಿ ಚ ಅಂಗರಾಗಂಚ ವೈದೇಹಿ ಮಹಾರಹಂ ಅನುಲೇಪನಂ ಅನುರೂಪಂ ಅಸಂಕ್ಲಿಷ್ಟಂ ನಿತ್ಯಮೇವ ಭವಿಷ್ಯತಿ. ಅವಳಿಗೆ ನಿತ್ಯವಾಗಿ ಸದಾಕಾಲ ಇರುವಂತಹ ಆಭರಣಗಳನ್ನ, ಮಾಲೆಯನ್ನ, ವಸ್ತ್ರವನ್ನ, ಅದರೊಟ್ಟಿಗೆ ಅನೇಕ ಆಭರಣಗಳನ್ನೆಲ್ಲ ಈ ವರ ಕೊಡುವ ಉದ್ದೇಶದಿಂದ ಅನಸೂಯೆ ಸೀತೆಗೆ ಕೊಡ್ತಾಳಂತೆ. ಈ ಸೀತೆ ಅದನ್ನ ಧಾರಣೆ ಮಾಡಿಕೊಂಡು ರಾಮಚಂದ್ರನ ಬಳಿ ಹೋಗ್ತಾಳಂತೆ. ಅದಕ್ಕಿಂತ ಮುಂಚೆ ಅನಸೂಯೆ ಕೇಳ್ತಾಳಂತೆ, ನೀವಿಬ್ಬರ ಮದುವೆ ಹೇಗಾಯ್ತು, ನಿಮ್ಮ ಸ್ವಯಂವರ ವೃತ್ತಾಂತ ಏನು ಅಂತ ಕೇಳಿದಾಗ ಸೀತೆ ತಾನು ಹುಟ್ಟಿದ್ದ ಹೇಗೆ, ಜನಕ ಮಹಾರಾಜನಿಗೆ ತಾನು ಹೇಗೆ ಸಿಕ್ಕಿದ್ಲು, ಆ ಜನಕ ಮಹಾರಾಜ ಈ ಸೀತೆಯನ್ನ ತನ್ನ ಮಗಳು ಅಂತ ಯಾವ ರೀತಿ ಪಾಲನೆ ಮಾಡಿದ, ಆ ಸ್ವಯಂವರ ಹೇಗೆ ನಡೀತು, ಧನುರ್ಭಂಗ, ಅಲ್ಲಿ ರಾಮಚಂದ್ರನೊಟ್ಟಿಗೆ ವಿವಾಹ ಆಗಿದ್ದು ಎಲ್ಲ ಕಥೆಗಳನ್ನ ಅನಸೂಯೆಗೆ ಹೇಳ್ತಾ ಇದ್ದಾಳಂತೆ. ಅಷ್ಟಾದಾಗ ಕತ್ತಲಾಗ್ತದೆ, ಈ ಎಲ್ಲ ದಿವ್ಯ ಆಭರಣಗಳನ್ನ ನೀನು ಹಾಕೋ ಅಂತ ಹೇಳಿ ಅವಳಿಗೆ ಹೇಳ್ತಾಳಂತೆ ಅನಸೂಯೆ. ಸೀತೆ ಅವಳು ಹೇಳಿದಂತೆ ಎಲ್ಲ ಆಭರಣಗಳನ್ನ, ಅದಕ್ಕೆ ಬೇಕಾದಂತಹ ಮಾಲ್ಯವನ್ನ, ಅಂಗರಾಗಂ ಅಂತಂದ್ರೆ ಮೈಗೆ ಹಚ್ಕೊಳ್ಳುವಂತಹ ವಿಶೇಷ ಗಂಧ, ಅದನ್ನೆಲ್ಲ ಕೊಟ್ಟಿರ್ತಾಳೆ. ಅದನ್ನೆಲ್ಲ ಹಾಕೊಂಡು ತಾನು ರಾಮಚಂದ್ರನ ಮುಂದೆ ಹೋಗಿ ನಿಲ್ತಾಳಂತೆ. ರಾಮಚಂದ್ರ ಅವಳನ್ನು ನೋಡಿ ಬಹಳಷ್ಟು ಹೊಳತಾನಂತೆ. ತಥಾತು ಭೂಷಿತಾಂ ಸೀತಾಂ ದದರ್ಶ ವದತಾಂ ವರಹ ರಾಘವ ಪ್ರೀತಿದಾನೇನ ತಪಸ್ವಿನ್ಯಾ ಜಹರ್ಷಚ. ಅವಳು ಹೇಳ್ತಾಳಂತೆ ಸೀತೆ, ನನಗೆ ಅನಸೂಯೆ ಅವಳ ತಪಸ್ಸಿನಿಂದ ನನಗೆ ವರವನ್ನು ಕೊಟ್ಟಿದ್ದಾಳೆ. ವರದ ರೂಪವಾಗಿ ಎಲ್ಲ ಆಭರಣಗಳನ್ನ, ಯಾವಾಗ್ಲೂ ಮಾಸಿ ಹೋಗದಂತಹ ಈ ಎಲ್ಲ ಮೇಕಪ್ ಕಿಟ್ ಅನ್ನ, ಅಂದ್ರೆ ಆ ಮೇಕಪ್ ಅನ್ನು ಒಂದ್ಸರ್ತಿ ಮಾಡ್ಕೊಂಡ್ರೆ ಮತ್ತೆ ಅದು ಹೋಗುದಿಲ್ಲಂತೆ, ಅಂತಹ ಒಂದು ವಿಶೇಷವಾದ ಅಂಗರಾಗಗಳನ್ನ ನನಗೆ ಅನಸೂಯೆ ಕೊಟ್ಟಿದ್ದಾಳೆ ಅಂತ ಹೇಳಿ ರಾಮಚಂದ್ರನ ಮುಂದೆ ತಾನು ಅಲಂಕಾರ ಮಾಡ್ಕೊಂಡು ಹೋದಾಗ ರಾಘವ ಪ್ರೀತಿದಾನೇನ, ಅಂದ್ರೆ ಇಷ್ಟೆಲ್ಲ ಸೀತೆ ಕೊಟ್ಟಾಗ ರಾಮಚಂದ್ರನಿಗೆ ಬಹಳಷ್ಟು ಖುಷಿ ಆಗ್ತದಂತೆ. ನಿನ್ನ ಈ ಸ್ವರೂಪದಲ್ಲಿ ನೋಡಿ ಎಷ್ಟು ದಿನ ಆಯ್ತು, ನಾನು ರಾಜ್ಯಭಾರಕ್ಕೆ ಇನ್ನೇನು ನನಗೆ ಈಗ ಅಭಿಷೇಕ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ನೀನು ಇಷ್ಟೆಲ್ಲ ಮೇಕಪ್ ಮಾಡಿಕೊಂಡು ಆಭರಣಗಳನ್ನ ಹಾಕೊಂಡು ರೆಡಿಯಾಗಿದ್ದಿ, ಅದಾದ್ಮೇಲೆ ನಿನ್ನ ಈ ರೀತಿ ಆಭರಣಗಳಿಂದ ನೋಡೇ ಇಲ್ಲ, ನಾನು ಇವತ್ತೇ ನೋಡ್ತಾ ಇರೋದು ಅಂತ ಹೇಳಿ ಬಹಳಷ್ಟು ಆನಂದವನ್ನು ಪಡ್ತಾನಂತೆ. ರಾಘವ ಪ್ರೀತಿದಾನೇನ, ಇನ್ನೇನು ರಾಘವ ಏನಾದ್ರೂ ಕೊಡ್ಬೇಕಲ್ಲ, ಅವಳಿಗೆ ತನ್ನ ಪ್ರೀತಿಯನ್ನ, ತನ್ನನ್ನೇ ತಾನು ಕೊಟ್ಕೊಂಡ, ಪ್ರೀತಿಯನ್ನ ಕೊಟ್ಟು ತಪಸ್ವಿನ್ಯಾ ಜಹರ್ಷತ, ಅವಳಿಗೆ ಆನಂದವನ್ನ ಕೊಟ್ಟ ಸೀತೆಗೆ ಅಂತ ಹೇಳಿ. ಇಷ್ಟ ಆದಾಗ ಮರುದಿನ ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆಗಿ ಆ ವಸಿಷ್ಠ ಅತ್ರಿ ಮಹರ್ಷಿಗಳಿಗೆ ಅನಸೂಯರಿಗೆ ಇಬ್ಬರೂ ಕೂಡ ನಮಸ್ಕಾರ ಮಾಡಿ, ನಾವು ಇಲ್ಲಿಂದ ಅರಣ್ಯಕ್ಕೆ ಹೋಗ್ಬೇಕಾಗಿದೆ, ನೀವು ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿದಾಗ, ಆಯ್ತು, ವನಸ್ಯ ತಸ್ಯ ಸಂಚಾರಂ ರಾಕ್ಷಸೈಹಿ ಸಮಭಿಪ್ಲುತಂ ರಕ್ಷಾಂಸಿ ಪುರುಷಾದಾನಿ ನಾನಾ ರೂಪಾಣಿ ರಾಘವ. ಹೋಗು, ಈ ಕಾಡಿಗೆ ಹೋಗಬೇಕಾದ್ರೆ ಮಾತ್ರ ಸ್ವಲ್ಪ ಜಾಗ್ರತೆ. ಯಾಕೆ ಅಂತಂದ್ರೆ ಅಲ್ಲಿ ಅನೇಕ ರಾಕ್ಷಸರಿದ್ದಾರೆ. ಎಂಥ ರಾಕ್ಷಸರು ಅಂತಂದ್ರೆ ಪುರುಷಾದಾನಿ, ಮನುಷ್ಯರನ್ನೇ ತಿನ್ನುವಂತಹ ಅನೇಕ ಮಂದಿ ರಾಕ್ಷಸರಿದ್ದಾರೆ. ಹೋಗಬೇಕಾದ್ರೆ ಬಹಳಷ್ಟು ಜಾಗ್ರತೆಯಿಂದ ಹೋಗು ಅಂತ ಹೇಳಿ ಆ ರಾಮಚಂದ್ರನಿಗೆ ಆಶೀರ್ವಾದ ಮಾಡಿ ಅನಸೂಯ ಅತ್ರಿ
ಇಬ್ಬರು ಕೂಡ ಆ ರಾಮಚಂದ್ರ ಸೀತೆ ಮತ್ತು ಲಕ್ಷ್ಮಣರನ್ನ ಅಲ್ಲಿಂದ ಬೀಳ್ಕೊಡ್ತಾರಂತೆ. ಅಷ್ಟಾದಾಗಿ ಅವರು ಆ ರಾಮಚಂದ್ರ ಸೀತೆ ಲಕ್ಷ್ಮಣ 3 ಜನ ಅಘೋರವಾದಂತಹ ಅರಣ್ಯವನ್ನ ಪ್ರವೇಶ ಮಾಡ್ತಾರೆ ಅನ್ನೋಲ್ಲಿಗೆ ಅಯೋಧ್ಯಾಕಾಂಡ ಮುಗಿತದೆ. ನಾಳೆ ದಿವಸ ಅರಣ್ಯಕಾಂಡದ ಪ್ರಾರಂಭ. ಆ ಅರಣ್ಯ ಎಷ್ಟು ಘೋರ ಆಗಿತ್ತು, ಅಲ್ಲಿ ಎಂಥೆಂಥ ರಾಕ್ಷಸರಿದ್ರು, ಆ ರಾಕ್ಷಸರು ಅಷ್ಟು ರಾಕ್ಷಸರಲ್ಲಿ ಯಾವ ರಾಕ್ಷಸರು ಎದುರಾದ್ರು ಅಂತನ್ನೋ ಉಲ್ಲೇಖವನ್ನ ನಾಳೆ ದಿವಸ ಅರಣ್ಯಕಾಂಡ ಪ್ರಾರಂಭದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣವಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.